ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ಇದ್ದಾವೆ. ಸುಯೋಧನ 17ನೇ ದಿನದ
ಯೋಚನೆ ಮಾಡುವುದು ನಾನು. ಏನು? ಸೂಜಿಯ ಮನೋರಷ್ಟು ಸ್ಥಳವನ್ನು ಪಾಂಡವರಿಗೆ ಹತ್ತಿರೆಯಲ್ಲಿ ಬಿಟ್ಟು ಕೊಡುವುದಿಲ್ಲ. ಛಲದಲ್ಲಿ ಗೌರವ, ನೆಲಕ್ಕಾಗಿ ಹೋರಾಡ್ತಾರೆಂದು ಭಾವಿಸಬೇಡ. ಹೀಗೆ ಕೃಷ್ಣನಲ್ಲಿ ರಣವೀರ್ಯವನ್ನು ಕೊಡುವಾಗ ಪಾಂಡವರಿಗೆ ನಾನು ಹೇಳಿ ಕಳುಹಿಸಿದ. ಹೌದು. ಅದರಂತೆ ಕುರುಧಾರಣಿಯಲ್ಲಿ ನಮಗೆ ಕೌರವ ಪಾಂಡವರಿಗೆ ಯುದ್ಧ ತೊಡಗಿತ್ತು. ಸರಿ. ಭೀಷ್ಮಾಚಾರ್ಯರು ಇಹಲೋಕ ಶರಶಯ್ಯನ್ನು ಸೇರಿದ್ದು, ನಿಮ್ಮ ಅಪ್ಪ ಆಲೋಕವನ್ನು ಸೇರಿದ್ದು. ಹೌದು. ನಿನ್ನೆ ದಿನ ನನ್ನ ಆಪ್ತರ ಅಂತ ಕರ್ಣನಲ್ಲೇ ನಾನು ವಿಶ್ವಾಸವನ್ನು ಇಟ್ಟದ್ದು. ಅದಕ್ಕೆ ಸರಿಯಾದಂತಹ ಸಾರ. ಎಂದೋ ಹಿಂದೆ ಪರಶುರಾಮಾಚಾರ್ಯರು ನಮ್ಮ ಕರ್ಣನಿಗೆ ಒಂದು ಮಾತು ಹೇಳಿದ್ರಂತೆ. ಏನಂತೆ? ಒಂದು ದಿನ ಶಲ್ಯ ಸಾರಥ್ಯದಲ್ಲಿ ನೀನು ಗೆಲುವನ್ನು ಸಾಧಿಸ್ತಿ. ಹೌದು. ಅದಕ್ಕೆ ಸರಿಯಾಗಿ ನಮ್ಮ ಮಾವ ಒಪ್ಪಿಕೊಂಡಿದ್ದಾರೆ, ಸಾರಥ್ಯ ಮಾಡ್ತೇನೆ ಕರ್ಣನಿಗೆ ಅಂತೇಳಿ. ಆ ಪಾಂಡವರಲ್ಲಿ ಆಪ್ತರಾದಂತ ಕರ್ಣ ಖಡಾಖಡಿಯಾಗಿ ಯುದ್ಧವನ್ನು ಕೊಟ್ಟಿದ್ದಾರೆ. ಹೌದು. ಏನು ಮಾಡೋಣ? ಏನೋ ಒಂದು ಕ್ಷಣದ ಮಾತುಕತೆಯಿಂದಾಗಿ ಕರ್ಣನಿಗೂ ಶಲ್ಯರಿಗೂ ಆ ವಿಷಮ ಸ್ಥಿತಿಯಲ್ಲಿ ನಾನು ಸಾರಥ್ಯ ಮಾಡುವುದಿಲ್ಲ ಅಂತೇಳಿ ನಮ್ಮ ಮಾವ ರಥವನ್ನು ಹಿಡಿದು ಬಂದದ್ದು. ಆ ಈ ಕುರುಧಾರುಣಿಯಲ್ಲಿ ಆಪ್ತರ ಅಂತಹ ಕರ್ಣ ಗತಪ್ರಾಣನಾದದ್ದು. ಇದೆಲ್ಲ ನಿನ್ನೆ ಹಗಲಿನ ದಿನದ ಕಥೆ. ಮತ್ತೇನು? ನಾನು ಯಾವುದೇ ಕ್ಷೇತ್ರಕ್ಕೆ ಕಾಲಿಡುವ ಮುನ್ನ ಕೌರವ ನಾವು ಈ ದಿಕ್ಕಿನಿಂದ ಸಾಗಿದ್ರೆ ಈ ಕಾರ್ಯದಲ್ಲಿ ನಮಗೆ ಯಶಸ್ಸು ದೊರೆಯುವುದಕ್ಕೆ ಸಾಧ್ಯ. ಹೀಗೆ ಬಾಲ್ಯದಿಂದ ಮೊದಲುಗೊಂಡು ನಿನ್ನೆ ತನಕ ಸಕಾಲದಲ್ಲಿ ಮಾರ್ಗದರ್ಶನ ನನಗೆ ನೀಡುವ ಮೂಲಕ ನನ್ನ ಏಳಿಗೆಯ ಎತ್ತರದಲ್ಲಿ ಅವರ ಸೋಪಾನ ಇದೆ ಅಂತ ನಾನು ಭಾವಿಸಿಕೊಂಡವ. ಹೌದು. ಅಯ್ಯ ಗುರುಗಳೇ, ಯೋಚನೆ ಮಾಡುವುದು ನಾನು ಏನು? ಆಪ್ತರನ್ನು ಕಳಕೊಂಡಾಗ ಒಬ್ಬನಿಗೆ ವೈರಾಗ್ಯ ಬಾರದೆ ಇದ್ದೀತೆ. ಊಟ ಮಾಡುವಾಗ ಕಾರಣ, ಜೊತೆ ನಿದ್ರೆ ಮಾಡುವಾಗ ಕಾರಣ, ಏನೇ ಕೆಲಸ ಮಾಡುವಾಗ ಕಾರಣ, ಕರ್ಣ 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 ಕರ್ಣ. ಸುಯೋಧನ ಆದ್ದರಿಂದಲೇ ಲೋಕದವರೆಲ್ಲರೂ ಗುರುತಿಸಿಕೊಂಡದ್ದು. ಹೇಗೆ? ಸುಯೋಧನ ಆದ ಬಳಿಕ ಕರ್ಣ ಅಂತ ಮತ್ತೆ ದುಶ್ಯಾಸನದ ಹೆಸರನ್ನು ಹೇಳುತ್ತಾರೆ. ಹಾಗಿದ್ರೆ ನಿನ್ನ ಅಂತರಂಗಕ್ಕೆ ಆತ ಎಷ್ಟು ಪರಮಾಪ್ತನಾಗಿದ್ದ ಎನ್ನುವುದು ಸ್ಪಷ್ಟವಷ್ಟೇ. ಅವ ಸಾಯಲಿಲ್ಲ, ನನ್ನ ಕಣ್ಣ ಮುಂದಾಗ ಅವರ ರೂಪ ಹಾಗೆ ಭಾಸವಾಗ್ತಾ ಉಂಟು. ಅಂತಹ ಕರ್ಣನ ಅಗಲುವಿಕೆಯಿಂದ ಈ ಪ್ರಪಂಚ ಯಾಕೆ ಅಧಿಕಾರ, ಬೊಕ್ಕಸ, ಜನ, ಈ ಧನ ಕನಕ ವಸ್ತು ವಾಹನಾದಿಗಳೆಲ್ಲ ಇದೆಲ್ಲ ನಶ್ವರ. ನಾನಿದ್ದೇನೆ ನಿನ್ನ ಮುಂದೆ ನಿನಗೆ ಸಹಾಯಕನಾಗಿ ಹೇಳುವ ಒಂದು ಮಾತು, ಒಂದು
ಯಾರಿದ್ದಾರೆ ಗುರುಗಳೇ? ಯಾರಿದ್ದಾರೆ? ಕೌರವೇಶ್ವರ ಆಚಾರ್ಯರೇ, ನಿನ್ನಿನ ಯುದ್ಧದ ವಿಚಾರವನ್ನು ತಿಳಿದುಕೊಂಡಂತ ನೀನು ಆಪ್ತ ಮಿತ್ರರು ಪ್ರಾಣ ಸ್ವರೂಪರಾದಂತಹ ಕರ್ಣನನ್ನು ಕಳೆದುಕೊಂಡಂತ ದುಃಖ ಹುದುಗಿಸಿಕೊಂಡು ನಡೆಯುವಂತ ಮುಂದಿನ ಕಾಳಗಕ್ಕೆ ತಾನೊಬ್ಬನೇ ಹೋದರೆ ಸಾಧ್ಯವಾದೀತೆ. ಆದ್ರೆ ಕರ್ಣನ ರೀತಿಯಲ್ಲೇ ಮುಂದರಿಯುವಂತ ಸಮರ್ಥರು ಯಾರಿಲ್ಲವೇ ಎನ್ನುವುದಾಗಿ ತಾನು ಯೋಚಿಸ್ತಾ ಇರುವುದು. ಯೋಚಿಸಬೇಕಾದಂತ ಅಗತ್ಯವಿಲ್ಲ. ಯಾಕಾಗಿ ಆ ದ್ರೋಣಾಚಾರ್ಯರ ನಡೆಸಿಕೊಂಡವರ ಸಮರ ಕ್ಷೇತ್ರದಲ್ಲಿ ಆ ಅಲ್ಲ, ಆ ದ್ರುಪದನ ಸುತ ದುಷ್ಟದ್ಯುಮ್ನನೊಬ್ಬರನ್ನು ಕೊಂದು ಬಳಿತಾರೆ. ಸರಿಯಾದಂತಹ ಕಾಲ ಒದಗಿ ಬಂದಿದೆ. ಯುದ್ಧ ಕ್ಷೇತ್ರಕ್ಕೆ ತೆರಳಿ ಅವರನ್ನು ನಾನು ಬರ್ತೇನೆ. ಅಶ್ವತ್ಥಾಮನ ಮಾತನ್ನು ಕೇಳಿಸಿದೆ. ಜೊತೆಯಲ್ಲಿ ಇಲ್ಲಿರುವಂತಹ ವೀರ ಪ್ರಭೃತಿಗಳ ಮಾತನ್ನು ಕೇಳಿಸಿಕೊಂಡೆ. ಆ ಕ್ಷಣದಲ್ಲೇ ನನ್ನ ಅಂತರ್ಯದಲ್ಲಿ ಹುದುಗಿದಂತಹ ಅದಾವ ಅಭಿಪ್ರಾಯವಿದೆ ಅದನ್ನು ನಿನ್ನಲ್ಲಿ ಹೇಳಿಕೊಳ್ಳಬೇಕು. ಶಿಷ್ಯನಾದಂತಹ ನೀನು ಕೇಳಬಲ್ಲೆ ಗುರುವಿನ ಮಾತನ್ನು. ಈ ವಿಶ್ವಾಸವನ್ನು ಇರಿಸಿಕೊಂಡೇ ನಿನ್ನಲ್ಲಿ ಹೇಳುವುದಕ್ಕೆ ಮುಂದಾದವನು. ಹೇಳಿ ಬಿಡುಗಡೆ. ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಅಂತೆಯೇ ನೀನು ಈ ಸಾಮ್ರಾಜ್ಯದ ಅಧಿಪತಿಯಾಗಿ ಈ ಕಾಲಕ್ಕೆ ನಿನ್ನದ್ದಾದಂತಹ ಪ್ರಭುತ್ವವನ್ನು ನೀನು ಪಡೆದುಕೊಂಡಿರುವೆ. ಯಾವುದೇ ಅಧಿಕಾರವಿರಬಹುದು, ಸಂಪತ್ತಿರಬಹುದು, ಅದೆಲ್ಲವೂ ಋಣ ಸಂಬಂಧವಾಗಿ ಕೂಡಿ ಬರುತ್ತದೆ ಎಂದು ರಾಜ್ಯವು ಅಭಿಮತವಷ್ಟೇ. ನಿನ್ನದ್ದಾದಂತಹ ಸಾಮರ್ಥ್ಯದಿಂದ ನೀನು ಪಡೆದುಕೊಂಡಿರುವೆ ಅಂದ್ರೆ ಅದನ್ನು ನೋಡುಗರ ದೃಷ್ಟಿಯಲ್ಲಿ ಅದು ಯಾವ ರೀತಿಯದಾದಂತಹ ಭಾವವನ್ನು ತಳೆದಿದೆ. ಸುಯೋಧನ ಅನ್ಯಾಯದಿಂದ ಪಾಂಡವರ ರಾಜ್ಯವನ್ನು ಕಬಳಿಸಿದ. ಅವನಿಗೆ ಅಧಿಕಾರ ದಾಹ, ಭೂಮಿಯ ದಾಹ. ಆದ್ದರಿಂದ ಅವನು ಒಳ್ಳೆಯವನಲ್ಲ. ಈ ತರನಾದಂತಹ ಸ್ಥಿತಿಯಿಂದ ಆಡಿಕೊಳ್ಳುತ್ತಿರುವುದನ್ನು ಕೇಳಿದಾಗ ಗುರುವಾದಂತಹ ನನ್ನ ಅಂತಃಕರಣಕ್ಕೆ ಅದೆಂತಹ ನೋವಾಗುತ್ತಿದೆ ಬಲ್ಲೆಯ. ಶಿಷ್ಯರ ಉತ್ಕರ್ಷ ಗುರುವಿನ ಪರಮ ಲಕ್ಷ್ಯವಾಗಿರ್ತದೆ.
ಎಳವೆಯಲ್ಲೇ ವಿದ್ಯೋಪದೇಶವನ್ನು ಪಡೆಯುತ್ತಿದ್ದ ಕಾಲಕ್ಕೆ ಕುರು ಪಾಂಡವರು ಒಂದಾಗಿ ಸಮಗ್ರ ಭಾರತ ವರ್ಷದ ವೀರಪುತ್ರರಾಗಿ ಮೆರೆಯುತ್ತಾರೆ. ಈ ಕನಸನ್ನು ನಾವೆಲ್ಲ ಕಂಡಿದ್ದೇವೆ. ಆ ಬಳಿಕ ಬಂದು ಸೇರಿದಂತಹ ದ್ರೋಣಾಚಾರ್ಯರ ಆಶಯವೂ ಅದೇ ಆಗಿತ್ತು. ಆ ಕಡೆಯಲ್ಲಿ ಪಾಂಡವರನ್ನು ರಕ್ಷಿಸುವುದಕ್ಕಾಗಿ ತನ್ನ ಪಂಚ ಪ್ರಾಣಗಳಂತೆ ಕಾಪಾಡುತ್ತೇನೆ ಎಂದು ತನ್ನ ಅತ್ತೆಗೆ ಮಾತು ಕೊಟ್ಟಿದ್ದಾನಂತೆ ಕೃಷ್ಣ. ಕೆಲವರು ಹೇಳುತ್ತಾರೆ ಆತ ಕಪಟಿಗನೆಂದು. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡಬಹುದಾಗ್ತದೆ. ಕಾಪಟ್ಯದಿಂದಲೇ ಪಾಂಡವರನ್ನು ರಕ್ಷಿಸಿದನು ಅಲ್ಲ, ನಮಗೆ ತೀರಾ ವಿರೋಧವಾದಂತಹ ರೀತಿಯಲ್ಲಿ ವ್ಯವಹರಿಸಿದನೋ ಎನ್ನುವುದಕ್ಕಾಗಿ ಒಂದೆರಡು ಉದಾಹರಣೆಗಳನ್ನು ನಿನಗೆ ನೆನಪಿಸ್ತೇನೆ. ಸರಿ. ದೂರ್ವಾಸಾತಿಥ್ಯ ಪ್ರಕರಣ, ಆ ಬಳಿಕ ಸೈಂಧವದ ಪ್ರಕರಣ ಇತ್ಯಾದಿಗಳಲ್ಲೆಲ್ಲ ಕೃಷ್ಣನದ್ದಾದಂತಹ ನಡೆಯೇನು ಎನ್ನುವುದನ್ನು ನಾವು ಗುರುತಿಸಿಕೊಂಡಿದ್ದೇವಷ್ಟೇ. ಸುಯೋಧನ, ವಿಧಿ ಬರೆದುದನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಇನ್ನಾದರೂ ನೀನು ಈ ಪೃಥ್ವಿಯಲ್ಲಿ ಬಾಳಬೇಕು. ನಿನ್ನ ಅಜ್ಜ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಪವಡಿಸಿದ್ದಾರೆ. ದ್ರೋಣಾಚಾರ್ಯರು ಇಲ್ಲವಾಗಿದ್ದಾರೆ. ನಿನ್ನ ಪರಮ ಮಿತ್ರನಾದಂತಹ ಕರ್ಣನೂ ಈ ಭೂಮಿಯಿಂದ ಇಲ್ಲವಾಗಿದ್ದಾನೆ. ಹಾಗಿದ್ದರೆ ಇನ್ನು ಉಳಿದಂತಹ ನೀನು ನಿನ್ನದ್ದಾದಂತಹ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಬೇಕು. ಜೊತೆಯಲ್ಲಿ ನಿನ್ನವರಾದಂತಹ ಪಾಂಡವರಿಗೆ ಒಳ್ಳೆಯ ಮನಸ್ಥಿತಿಯಿಂದ ಅವರದ್ದಾದುದೇನಿದೆಯೋ ಅದನ್ನು ಅವರಿಗೆ ಕೊಟ್ಟು ಬಿಟ್ಟರೆ ಈ ಸಮಸ್ಯೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಒಳ್ಳೆಯ ಕೀರ್ತಿ ಗುರುಕುಲೇಶ, ನಾವು ನಿಮಗೆ ಶಿಷ್ಯಂದು, ಪಾಂಡವರು ನಿಮಗೆ ಬಹಳ ಹತ್ತಿರದವರು. ಹಾಗೇನೂ ಅಲ್ಲ. ಕೆಟ್ಟ ಈ ಅಣ್ಣ ತಮ್ಮಂದಿರ ವ್ಯಾಜ್ಯದಲ್ಲಿ ನಮ್ಮ ಮನೆಯಲ್ಲೇ ಉಂಡುಟ್ಟು ಬದುಕುವಂತ ನೀವು ಅವರ ಪಕ್ಷವನ್ನು ವಹಿಸಿ ಮಾತಾಡ್ತೀರಂತಾದ್ರೆ ಮತ್ತೆ ಕೌರವನಿಗೆ ಇಲ್ಲಿ ಸ್ವತಂತ್ರತೆ ಏನುಂಟು? ಸುಯೋಧನ, ನೀನು ಎಲ್ಲವನ್ನೂ ತಪ್ಪಾಗಿಯೇ ತಿಳಿದುಕೊಂಡಿರುವೆ. ಅದಕ್ಕೆ ಕಾರಣ ನಿನ್ನ ಪರಮಾಪ್ತರೆಂಬವರು ಹೇಳಿಕೊಂಡಂತಹ ರೀತಿ ನಿನ್ನ ಮನಸ್ಥಿತಿಯನ್ನು ಬದಲಾಯಿಸುವಂತೆ ಮಾಡಿದ್ದಾರೆ. ಸುಯೋಧನ, ಎಳ್ಳಿನಿತು ನಿನ್ನೊಡನೆ ನಮಗೆ ವಿರೋಧವೇ ಇಲ್ಲ. ನಾವು ಹೇಳುತ್ತಿರುವುದೇನು, ವ್ಯರ್ಥ ಸಂಗ್ರಾಮ ಯಾಕೆ? ನಿನ್ನವರನ್ನು ಕಳೆದುಕೊಂಡು ನೀನೂ ಇಲ್ಲವಾಗಿ ಈ ರಾಜ್ಯ ಅರಾಜಕವಾಗುವಂತಹ ಸ್ಥಿತಿ ಯಾಕೆ ಬರಬೇಕು? ಪಾಂಡವರು ನೀವು ಎರಕವಾಗಿದ್ದಾಗ ಒಂದು ವಿಶೇಷವಾದಂತಹ ಉತ್ಕರ್ಷ ಸ್ಥಿತಿಯನ್ನು ಗುರುವಾದಂತಹ ನಮಗೆ ಕಾಣುವುದಕ್ಕಾಗುವುದಿಲ್ಲವೇ? ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ. 18 ದಿನದ ಯುದ್ಧದಲ್ಲಿ ಯಾರು ಉಳಿತಾರೋ ಅವರಿಗೆ ಹಸ್ತಿನಾವತಿ ಅಧಿಕಾರ. ಸತ್ಯ ಮತ್ತೆ ಇಲ್ಲ. ನಾನು ಉಳಿತೇನೆ ಅಂತ ವಿಶ್ವಾಸದಿಂದ, ಪಾಂಡವರನ್ನು ಕೊಲ್ತೇನೆ ನಿರ್ಣಯದಿಂದ ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಕುರುಕ್ಷೇತ್ರ ರಣಭೂಮಿಗೆ ಬಂದು 17 ದಿನದ ಯುದ್ಧದಲ್ಲಿ ಕೌರವರು ಇನ್ನೂ ಬದುಕಿದ್ದಾರಂತಾದ್ರೆ ಅದರ ಅರ್ಥ ಪಾಂಡವರು ನಾಳೆ ದಿನ ಸಾಯ್ತಾರೆ. ಹಸ್ತಿನ ಸಿಂಹಾಸನ ಮತ್ತೆ ನಾನು ಬೇರೆ ರಾಜ್ಯಭಾರ ಮಾಡ್ಲಿಕ್ಕಿದೆ ಅಂತೇಳಿ ನಿಮ್ಮ ಮಾತಿಗೆ
ಇನ್ನು ಒಂದು ದಿನ ಉಂಟು ಕೊಟ್ಟ ಮಾತಿನಂತೆ ವಿಚಲಿತನಾಗುವವನಲ್ಲ ಎನ್ನುವುದು ನಿನ್ನ ಧೀರೋದಾತ್ತವಾದಂತಹ ವಾಕ್ಯದಿಂದಲೇ ತಿಳಿದುಕೊಂಡೆ. ಸುಯೋಧನ, ಸೇನಾಧಿಪತಿಗಳು ಇಲ್ಲವಾಗಿದ್ದಾರೆ. ಸೇನೆಯನ್ನು ಮುನ್ನಡೆಸುವುದಕ್ಕೆ ಒಬ್ಬ ಅಧಿಪತಿ ಬೇಕೇ ಬೇಕು. ಯಾವುದಕ್ಕೆ ಆಗಲಿ ನಿಯಂತ್ರಣ ಇಲ್ಲ ಅಂತ ಆದ್ರೆ ಎಲ್ಲವೂ ಕಂಡಬಟ್ಟೆಯಲ್ಲೇ ಸಾಗುತ್ತದೆ ಅಷ್ಟೇ ವ್ಯವಹಾರ. ಹಾಗಾಗಕೂಡದು. ಒಬ್ಬನ ನೇತೃತ್ವದಲ್ಲಿಯೇ ಒಂದು ವ್ಯವಹಾರವು ನಡೆದಾಗ ಅದು ಪರಿಪೂರ್ಣತೆಯನ್ನು ಪಡೆಯುತ್ತದೆ. ಗುರುಗಳೇ, ಓ ಮಹಾರಥಿ ಆದವ ಸಾರಥ್ಯವನ್ನು ಮಾಡಿಕೊಂಡೇ ಯುದ್ಧ ಮಾಡುವ ಹಾಗೆ ಈ ದೊಡ್ಡ ಸೇನೆಯನ್ನು ಒಟ್ಟುಗೂಡಿಸಂತ ನಾನು ಕೊನೆಯ ಕಾಲಕ್ಕೆ ಇದನ್ನು ಮುನ್ನಡೆಸುವವರಿಲ್ಲ ಅಂತ ನಾನು ಯೋಚನೆ ಮಾಡ್ಲಿಕ್ಕಿಲ್ಲ. ನಾನೇ ನಿರ್ದೇಶನ ಮಾಡು, ನಾನೇ ಯುದ್ಧ ಮಾಡು. ಸುಯೋಧನ, ಬೇಕಾಗಿಲ್ಲ. ಈಗ ಸೇನಾಧಿಪತಿತ್ವವನ್ನು ಕೈಗೊಳ್ಳುವುದಕ್ಕೆ ಒಬ್ಬ ಸಮರ್ಥನಿದ್ದಾನೆ. ಯಾರು? ನಾನೇ ಅವನ ಹೆಸರನ್ನು ಸೂಚಿಸ್ತೇನೆ. ಯಾರದು? ಮಾತ್ರಾಧಿಪನಾದಂತಹ ಶಲ್ಯ ಭೂಪತಿ. ಪಾಂಡವರಿಗೆ ನಿನಗಿಂತಲೂ ಹೆಚ್ಚು ಆತ ಬಂಧುವಾಗಿದ್ದಾನೆ. ಹಾಗೆಂದು ನೀನು ಮಾಡಿದಂತಹ ವಿಶೇಷ ಆತಿಥ್ಯದ ವ್ಯವಸ್ಥೆಯಿಂದ ಸಂತೃಪ್ತನಾಗಿ ನಿನ್ನ ಜೊತೆಯನ್ನು ಒಪ್ಪಿಕೊಂಡು ಸೇರಿಕೊಂಡವನಷ್ಟೇ. ಆದ್ದರಿಂದ ಅವನಿಗೆ ಸೇನಾಧಿಪತಿತ್ವವನ್ನು ಕೊಟ್ಟೆ ಎಂದಾದರೆ ಯುದ್ಧ ನಿರಾತಂಕವಾಗಿಯೇ ಸಾಗುವುದಕ್ಕೆ ಸಾಧ್ಯತೆ ಇದೆ. ಆ ರೀತಿಯಾಗಿಯೇ ವ್ಯವಹರಿಸಿ ನೋಡಿ. ನಮ್ಮ ಗುರುಗಳ ಯೋಚನಾ ಶಕ್ತಿಯನ್ನು ನಾನು ಬಹಳ ಕೊಂಡಾಡ್ತೇನೆ. ನಾಳೆ ದಿನ ಶಲ್ಯನಿಗೆ ನಾವು ಸೇನಾಧಿಪತ್ಯತ್ವವನ್ನು ಕೊಟ್ಟರೆ ಒಳ್ಳೇದು ಅಂತ ನನಗೆ ಬಹಳ ಇಷ್ಟವಾಯ್ತು ಈ ಮಾತು. ಯಾಕೆ ನಾಳೆ ಉಳಿದದ್ದು ಒಂದು ದಿನ. ಈ ನಾಳೆ ಒಂದು ದಿನ ಕಳೆಯಿತಾ ಅದು ಶಲ್ಯನಿಂದಲೇ ಕಳೆಯಿತಾ ಮತ್ತೆ 19ನೇ ದಿನಕ್ಕಾಗುವಾಗ ನಾನೆಲ್ಲೋ ನಾನು ಉಳಿತೆ ಅದು ನನಗೆಲ್ಲ ಹತ್ತಿರ. ಈಗ ನಾಳೆ ಒಂದು ದಿನ ಕಳೆಯುವುದಕ್ಕೆ ನಾನು ನೀವು ಹೇಳಿದ ಹಾಗೆ ನಾವು ಸಿದ್ಧಪಡಿಸಿ ಕಳುಹಿಸಿದ್ರೆ ನನ್ನ ಅಧಿಕಾರ ಅದು ಅಬಾಧಿತವಾಗಿ ಉಳಿಯುತ್ತದೆ. ಗುರುಗಳೇ, ನಾನು ಹುಟ್ಟುವ ಮೊದಲು ನೀವು ಇಲ್ಲಿದ್ದವರಂತೆ. ಹಾಗಾದ್ರೆ ನಿಮ್ಮ ಕಣ್ಣ ಮುಂದೆ ಹುಟ್ಟಿ ಬೆಳೆದ ಮಗು ನಾನು. ಸಮಗ್ರವಾದಂತಹ ಒಂದು ವಂಶದ ಏಳಿಗೆಯನ್ನು ನೀವು ಬಯಸಿ ಮುಂದಿನ ನನ್ನ ಆಯುಷ್ಯವನ್ನು ಯೋಚಿಸಿ ಒಂದು ಒಳ್ಳೆಯ ಸಲಹೆ ಮಾಡಿದ್ದೆ ಅಂತ ಭಾವಿಸ್ತೇನೆ. ಹಾಗಾದ್ರೆ ಮಾವನನ್ನು ಸಂಧಿಸಬೇಕು. ಬರ್ಲಿಕ್ಕೆ ಹೇಳಿದೆ, ಬರ್ಲಿಕ್ಕೆ ಹೇಳಿ ಕಳೆದಿದ್ದಾಯ್ತು. ನನ್ನ ಮಾವ ಶಲ್ಯನಿಗೆ ಹೇಳಿ ಕಳಿಸಿದ್ದೇನೆ. ಯಾವಾಗ ಬರ್ತಾರೆ ನೋಡಿ.
ಆ ಹೊತ್ತಿಗೆ ಬರ್ತೇನೆ. ಹೀಗೆ ನಾನು ಕಳಿಸಿದ ಆಳಿನಲ್ಲಿ ನೀವು ಹೇಳಿ ಕಳಿಸಿದ್ದು. ನೀವು ಹೇಳಿದ ಮುಹೂರ್ತಕ್ಕೆ ಸರಿಯಾಗಿ ಬಂದಿದ್ದೀರಿ. ನಿಮ್ಮನ್ನು ಗೌರವಿಸಿದ್ದೇನೆ, ಆಸನ ಇಟ್ಟಿದ್ದೇನೆ, ಸ್ವೀಕಾರ ಮಾಡಿ. ಅಯ್ಯೋ ನಿನ್ನ ಸ್ವಾಗತವಾಗಲಿ ಸತ್ಕಾರವಾಗಲಿ ಮನಸ್ಸಿಗೆ ಸಂತೋಷವೇ ಕೊಟ್ಟಿದೆ. ಆದ್ರೆ ನಿನ್ನ ಮುಖ ನೋಡುವಾಗ ಮಾತ್ರ ಮನಸ್ಸಿಗೆ ಆಹ್ಲಾದ ಉಂಟಾಗುವುದಿಲ್ಲ. ಏನಾದ್ರೂ ಸರಿ, ಇವತ್ತೆರಡು ಮಾತು ನಿನ್ನಲ್ಲಿ ಹೇಳುವುದು ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಏನು ಇಷ್ಟು ಮೀನಮೇಷ ಎನಿಸಿ ಮಾತಾಡುವುದಕ್ಕೆ ಕಾರಣ ಉಂಟು. ಏನು ಮಾವ? ಜನ ಎಲ್ಲ ಒಳ್ಳೆಯವನೇ ನೀನು. ಮಾವ ಹೀಗೆ ಬರಬೇಕು ಅನ್ನುವಾಗ ಇದ್ದದರಲ್ಲಿ ಎತ್ತರದ ಆಸನದಲ್ಲಿ ನನ್ನನ್ನು ಕೂತುಕೊಳ್ಳಿಸುತ್ತೆ. ನಿಮ್ಮ ಸ್ಥಾನ ದೊಡ್ಡವರನ್ನು ಎದುರು ಕುಳಿತುಕೊಳ್ಳಿಸುವುದು ಮಾತ್ರ, ಅವರು ಹೇಳಿದ ಮಾತು ನೀನು ಕೇಳುವುದಿಲ್ಲ. ಅದಲ್ಲೂ ನಮಗೆ ಕಷ್ಟ ಆಗುವುದು. ಈಗ ನಮ್ಮ ಪರಂಪರೆ ಹೇಗೆ ಕೌರವ ಕಾಣ್ತಾ ಉಂಟಲ್ಲ, ಕಂಡ್ರೆ ಸಾಕು, ಆಚರಣೆ ಬೇಡುವ. ನಾವೆಲ್ಲಿ ತಪ್ಪಿದ್ದೇವೆ? ಪರಂಪರೆ ಹಿರಿಯರ ಮಾತನ್ನು ಅನುಸರಿಸಬೇಕು, ಅದು ಪ್ರಥಮದ ಪರಂಪರೆ, ಹೌದಲ್ವಾ? ಸತ್ಕರಿಸಿದ್ದೇನಲ್ಲ, ಅದಲ್ವಾ? ಮತ್ತೆ ಈ ಹಿಂದಿನಿಂದ ಆಲೋಚನೆ ಮಾಡಿದೆ. ಹಿರಿಯವರೆಲ್ಲರೂ ನಿನಗೆ ಮತ್ತೆ 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 ಉಪದೇಶ ಕೊಟ್ಟರು. ಹೀಗೆ ಮಾಡಬೇಕು ದುರ್ಯೋಧನ, ಹೀಗೆ ಮಾಡಬಾರದು ಸುಯೋಧನ. ನೀನು ಕೇಳಿದೀಯ? ದಾಯವಾದಿಗಳು ಶಬ್ದವೇ ಸೂಚಿಸ್ತದೆ ದಾಯಕ್ಕೆ ಅವರು ವಾದಿಗಳು ಅಥವಾ ಭಾಗಿಗಳು ಅಂತ. ದಾಯವಾದಿಗಳು ಅನ್ನುವಾಗ ನೀನು ಯಾರನ್ನು ಒಪ್ಪಿಕೊಳ್ಳುತ್ತೀಯೋ ಆ ಪಾಂಡವರಿಗೆ ದಾಯಭಾಗದಲ್ಲಿ ನೀನು ಕೊಡುವುದಿಲ್ಲ. ಆ ಛಲವೇನೋ ನಿನ್ನ ನೆತ್ತಿಗೆ ಮುಟ್ಟಿಸಿದ್ದು. ಈಗ ನಾನು ವಾದಿ, ಅವರು ಪ್ರತಿವಾದಿ. ಅವರು ಮಾಡ್ತಿರುವಂತ ಪ್ರತಿವಾದೆಯನ್ನು ಅವರು ಹಿಂದೆ ಸರಿ ಯಾಕೆ ಸರಿ ಮಾಡಿದವರು? ಈಗ ಅವರನ್ನು ಪ್ರತಿವಾದಿಯಾಗಿ ಮಾಡಿದ್ದು ನೀನೇ ಅಂತ ನಾನು ಹೇಳುದು. ಒಪ್ಪಿಕೊಂಡಿದ್ದೇವೆ. ನಾವು ಒಪ್ಪಿದ್ರು, ನಾವು ಹೇಳಿದ್ದಲ್ಲ, ಅವರು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡದ್ದಲ್ಲ, ಅವರನ್ನು ಬಲಾತ್ಕಾರವಾಗಿ ಪ್ರತಿವಾದಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದು ಯಾರು? ಅವರಿಗೆ. ನೀನು ಹೇಗೆ? ದ್ಯೂತದಲ್ಲಿ ಸೋತದ್ದನ್ನು ಕೊಡುವುದಿಲ್ಲ ಅಲ್ಲ, ಕೊಡುವುದು ಬೇಡ, ನಿಬಂಧನೆ ಉಂಟು. ನಿಬಂಧನೆ ಉಂಟು. ಹೌದು. ವನವಾಸ ಅಜ್ಞಾತವಾಸಗಳನ್ನು ಕಳೆದ ಮೇಲೆ ಮರಳಿ ಹೋಗುವುದು ಪುರಾವ. ಪುರಾವ ಬರ್ಲಿಲ್ಲ ಬರ್ಲಿಲ್ಲ ಅಂತಲ್ಲ, ಹೇಳಿ ಕಳಿಸಿ. ಅಧಿಪತಿಯಾಗಿ ಅನಭಿಷಿಕ್ತನಾಗಿ ನೀನಿರುವಾಗ ಅವರನ್ನು ಕರೆಸಬೇಕಾದ ಹೊಣೆಗಾರಿಕೆ ನಿನ್ನದಾಗಿತ್ತು. ಅದರ ಬದಲಾಗಿ ನೀನು ಸೂಚಿಸಿದೆ, ಕತ್ತಿಯ ಮನೆಯಲ್ಲಿರಿಸಿದ್ದೇನೆ ರಾಜ್ಯವನ್ನು. ಹಾಗಾಗಿ ಕ್ಷತ್ರಿಯರಿಗೆ ಅನುಸರಿಸಬೇಕಾದಂತಹ ನಿಯಮವನ್ನೇ ಅವರು ಅಂಗೀಕರಿಸಿ ಯುದ್ಧಕ್ಕೆ ಸಿದ್ಧರಾಗಬೇಕಾಯ್ತು. ನಿಮ್ಮ ಪ್ರಶ್ನೆಗೆ ಉತ್ತರ. ಯಾವ ಪ್ರಶ್ನೆಗೆ? ಆಗಿನದ್ದಕ್ಕೆ ಈಗಿನದ್ದಕ್ಕೆ? ಈಗಿನದಕ್ಕೆ. ಅವರು ನಮ್ಮಲ್ಲಿ ಕೊಟ್ಟಿದ್ದಾರೆ, ಮರಳಿ ಹೋಗುವುದು ರಾಜ್ಯವ. ಯಾರು? ಶತಾನಂದರ ಅವರ. ಯಾರು? ಮತ್ತೆ ಹಸ್ತಿನಾವತಿಗೆ ಬರಬೇಕಾದ್ ಯಾರು ಅಂತ ಹೇಳಿ? ಶತಾನಂದರು ಬರಬೇಕಾದ್ರೆ ಕೇಳಬೇಕು ಅಂತಿಲ್ಲ, ಅವರಾಗಿ ಬಂದದ್ದಲ್ವೋ? ಅಲ್ಲ, ಈಗ ಬರ್ಬೇಕಂತ ಧರ್ಮರಾಯ ಬಾರದೆ ಪ್ರತಿನಿಧಿಯಾಗಿ ಅವರನ್ನು ಕಳಿಸ್ತಾನಂತಾದ್ರೆ ಅವರಿಗೆ ಏನೋ ಸಂದೇಹ ಉಂಟಂತ ನೀವು ಯಾಕೆ ತರ್ಕ ಮಾಡುವುದಿಲ್ಲ? ಎಲ್ಲ ತರ್ಕ ಮಾಡುವುದು ವಿತಂಡವಾದಿಗಳ ಅಭಿಪ್ರಾಯವಾಗುತ್ತದೆ. ಈ ಶಲ್ಯ ಭೂಪತಿ ಹೇಗೆ? ನನಗೆ ಮತ್ತೆ ಅವರಿಗೆ ನೇರ ವ್ಯವಹಾರದ್ದು ಗೌರವ. ನಮ್ಮ ಅವರ ವನವಾಸ ಅಜ್ಞಾತವಾಸ ಮುಗಿದ ಇಲ್ಲಿ ನಾನು ಕೊಟ್ಟರು ಕೊಡು, ಮುಗೀತಪ್ಪ. ಅವ ಮತ್ತೊಬ್ಬರನ್ನು ಕಳಿಸ್ತಾನೆ, ನನಗೆ ಅಲ್ಲಿ ಆಗದೆ ಅದ. ಅದೇ ನನಗೆ ಎಲ್ಲಿ ಆಗದೆ ಬರ್ತದೆ ಅಂತ ನಮಗೆ ಗೊತ್ತಾಗುವುದಿಲ್ಲ, ಅದೇ ಕಷ್ಟ ಆಗುವುದಿಲ್ಲ. ಆದರೆ ತಾತ್ಪರ್ಯ ಏನಾಯಿತು? ಹಿರಿಯರು ಆಚರಿಸಿಕೊಂಡು ಬಂದಂತಹ ನೀತಿ, ಹಿರಿಯರು ಆಡಿದಂತಹ ಮಾತಿಗೆ ನೀನು ವ್ಯತಿರೇಕವನ್ನು ನಿನ್ನ ಜೀವನದ ನಡೆಯಲ್ಲಿ ಅಳವಡಿಸಿಕೊಂಡೆ. ಅವರು ಆದ ಮೇಲೆ ನನ್ನ ವ್ಯವಹಾರದಲ್ಲಿ ತಪ್ಪೇ ಕಂಡ
ಬಳಿಕ ನಾನು ಒಂದು ಕೈ ಕುರುಕ್ಷೇತ್ರ ನಿರ್ಣಯ ಮಾಡಿದ್ದು ಹೋದ್ ನಾನು. ಫಲ ಏನಾಯಿತು? ಕೆಲವರು ಸತ್ತಿದ್ದಾರೆ, ಕೆಲವರಲ್ಲ. ಶಬ್ದದಲ್ಲಿ ವ್ಯತ್ಯಾಸ ಬರ್ತದೆ. ಕೆಲವರು ಬೇರೆ, ಹಲವರು ಬೇರೆ. ಈಗ ಹಿಂದೆ ತಿರುಗಿ ನೋಡಿದ್ರೆ ಸತ್ತದ್ದು ಕೆಲವರಲ್ಲ, ಹಲವರು. ಈಗ ಮೊದಲಿನ ಕಥೆ ಬಿಡುವ 16 ನಿನ್ನೆ ಇದ್ದವರೆಲ್ಲ ಇದ್ದಾರೆ ಇವತ್ತು ನೋಡು. ಇಲ್ಲ ಇಲ್ಲ ಇಲ್ಲ, ಇನ್ನೂ ಕೆಲವು ದಿವಸ ಕಳೆದ್ರೆ ಇನ್ನೂ ಹಲವರಿಲ್ಲದಾಗುತ್ತಾರೆ. ಹಾಗಾದ್ರೆ ಇಂತಹ ಘನಘೋರವಾದಂತಹ ನಷ್ಟಕ್ಕೆ ನಿನ್ನನ್ನು ಟೀಕಿಸಬೇಕು ಅನ್ನುವಂತ ಉದ್ದೇಶದಿಂದ ಹೇಳಿದ್ದಲ್ಲ ಸುಯೋಧನ. ನೀನು ನನ್ನವ ಅಂತ ಆತ್ಮೀಯತೆಯಿಂದ ಹೇಳುತ್ತಿದ್ದೇನೆ. ಹೃದಯ ವಿಲವಿಲನೆ ಒದ್ದಾಡುತ್ತದೆ, ವಿಲವಿಲನೆ ಒದ್ದಾಡುತ್ತದೆ. ಈ ಜಗತ್ತಿನಲ್ಲಿ ನನ್ನ ದುರ್ಯೋಧನ ಏಕಾಂಗಿಯಾಗಿ ಹೋಗುತ್ತಾ ಇದ್ದಾನಲ್ಲ ಅಂದು ವೇದನ ಈ ಮಾತುಗಳನ್ನು ಆಡಿಸ್ತದೆ. ಮಾವ, ಈ ಕೌರವ ಅಪ್ಪನಿಗೆ ಹುಟ್ಟಿದ ಮಗನಾಗಿ ಕೆಲಸ ಮಾಡಿದ್ದಾರೆ ವಿನಃ ಹಿಂಜರಿಕೆಯ ಸ್ವಭಾವದ. ಹೌದು, ನೀನು ಅಪ್ಪನಿಗೆ ಹುಟ್ಟಿದವನಾಗಿ ಅಪ್ಪನ ಮಗನಾಗಿ ಹುಟ್ಟಿದ್ದಿ. ಅಮ್ಮನ ಕುರಿತಾಗಿ ಆಲೋಚನೆ ಮಾಡಿದೀಯ ನೀನು? ಅದು ಒಂದನೇ ಬಿಡುವ. 101 ಮಕ್ಕಳನ್ನು ಹೆತ್ತಿದ್ದಾಳೆ ನಿನ್ನಮ್ಮ ಮಹಾಮಾತೆ ಅವಳು. ಎಷ್ಟು ಪ್ರೀತಿಯಿಂದ ಗರ್ಭದಿಂದ ಜಾರಿದ ಪಿಂಡವಾದವನ್ನು ಮಾಂಸದ ಮುದ್ದೆ ಅಂತ ಎಣ್ಣಿಸದೆ ಹೇಳುವಾಗ ನನಗೆ ಕಣ್ಣಿನಲ್ಲಿ ನೀರು ತುಂಬುತ್ತದೆ. ಅಂತಹ ತಾಯಿ ಹೃದಯ, ಅಂತಹ ಮಾತೃ ಹೃದಯ. ಮಹಾತ್ಮರಾದ ವ್ಯಾಸರಿಗೆ ಮತ್ತೊಮ್ಮೆ ಕೈ ಮುಗಿಬೇಕು. ಆ 99 ಮಕ್ಕಳನ್ನು ತೋರಿಸು ನೀನು ಮೊದಲು, ಮತ್ತೆ ವ್ಯಾಸರಿಗೆ ಕೈ ಮುಗಿ. ಅಮ್ಮ ಅಷ್ಟು ಪ್ರೀತಿಯಿಂದ ಸಾಕಿದ, ತನ್ನ ಮೊಳೆಯ ಹಾಲನ್ನು ಊಡಿ ಇಷ್ಟೆತ್ತರಕ್ಕೆ ಬೆಳೆಸಿದ 99 ಮಕ್ಕಳ ನೆತ್ತರನ್ನಿವತ್ತು ಕುರುಕ್ಷೇತ್ರದ ರಣ ಧಾರುಣಿಯಲ್ಲಿ ಮಣ್ಣಿನಲ್ಲಿ ಕಲಸಿ ಹಾಕಿದಿ ಕೌರವ. ಬೇಸರ ಆಗುವುದಿಲ್ಲ ನಿನಗೆ? ನಿನ್ನ ತಮ್ಮಂದಿರನ್ನು ಕಳ್ಕೊಂಡು ಒಬ್ಬಳು ತಂಗಿ, ಒಬ್ಬ ನೀನು. ಅಪ್ಪನಿಗೆ ತಕ್ಕ ಮಗ ಅಂತ, ಅಪ್ಪನಿಗೆ ತಕ್ಕ ಮಗ. ಆದ್ದರಿಂದ ಏನಾಗುತ್ತದೆ, ಜಗತ್ತಿನಲ್ಲಿ ಹಿರಿಯರು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಉಳಿಯಬೇಕು ಅನ್ನುವ ಹಾಗೆ ಸಂಕಲ್ಪಿಸ್ತಾರೋ ಅಂತಹ ದೃಷ್ಟಿಕೋನವನ್ನು ನೀವು ಭಂಗಿಸಿದ ಹಾಗಾಗುತ್ತದೆ. ಆದ್ದರಿಂದ ಇನ್ನಾದರೂ ಈ ಛಲವನ್ನು ಬಿಡು ಬಿಡು ಬಿಡು. ಛಲದಿಂದ ನಾನು ಹೋರಾಟ ಮಾಡ್ತೇನೆ, ಹೀಗೆ ಆಡಿ ಅಲ್ವೇ ನಾನು ಇಲ್ಲಿಗೆ ಬಂದದ್ದು. ಅದನ್ನು ಉಳಿಸಿಬೇಕಾಗ ನಾನು ಹೇಳಿಲ್ಲ. ಯಾಕೆ
ಅನ್ನುವ ಹಾಗೆ ಆಲೋಚನೆಯಲ್ಲಿ ನೀನು ತಪ್ಪಿದ್ಯಾ ಅನ್ನುವುದನ್ನು ಇವತ್ತು ಶಲ್ಯ ಹೇಳುವುದು. ಇದಕ್ಕಿಂತ ಮೊದಲು ಎಷ್ಟೋ ಮಹಾಪ್ರಭೃತಿಗಳದನ್ನು ಆಡಿದ್ದಾಗಿದೆ. ಹೆಚ್ಚೇಕೆ ಈ ಜಗತ್ತೆಲ್ಲವೂ ದೇವ ಅನ್ನುವ ಹಾಗೆ ಅವನನ್ನು ಅಂಗೀಕರಿಸಿತು. ಆ ಕೃಷ್ಣ ಪರಮಾತ್ಮನೇ ನಿನ್ನ ಸಭೆಯಲ್ಲಿ ನಿನ್ನ ಆಟೋಪವನ್ನು ಕಂಡು ಹೆದರದೆ ಆಡಿದ್ದಾನೆ. ಹಾಗಾದ್ರೆ ಜಗವೆಲ್ಲವೂ ನಂಬಿದ ಸತ್ಯವನ್ನು ನೀನು ಅಂಗೀಕರಿಸದೆ ಜಗತ್ತೆಲ್ಲವೂ ಪ್ರವಾಹಕ್ಕೆ ಅನುಸಾರವಾಗಿ ಈಜುವುದಿದ್ರೆ ನೀನು ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವುದಕ್ಕೆ ಹೊರಟಿದ್ದೀಯ. ಪ್ರಯತ್ನ ಅಂತ ಗೆಲ್ಲುವುದು ಕಷ್ಟ ಅನ್ನುವುದು ಪ್ರಕೃತ ನಿನಗೆ ಅನುಭವಕ್ಕೆ ಬಂದಿದೆ. ನಿನ್ನ ಅಕ್ಷೌಹಿಣಿ ಗಟ್ಟಲೆ ಸೈನ್ಯ ಇಲ್ಲ, ಕರ್ಣ ಇಲ್ಲ. ಪ್ರೀತಿಯ ತಮ್ಮ ದುಶ್ಯಾಸನ ನಿನ್ನೆ ಮೊನ್ನೆ ಸತ್ತ. ದುಶ್ಯಾಸನ ವಧೆಯನ್ನು ದೊಡ್ಡ ಪ್ರಸಂಗವೇ ಆಗಿ ಹೋಯಿತು. ಅಂತಹ ಖೇದಕರವಾದಂತಹ ಪ್ರಸಂಗವನ್ನು ಸ್ಥಿತಿಯನ್ನು ತಂದುಕೊಟ್ಟವನು ನೀನು, ತಂದೊಡ್ಡಿದವನು ನೀನು. ಇನ್ನೊಂದು ದಾರಿ ಇದೆ. ಕುತ್ತಿಯ ಮಕ್ಕಳನ್ನು ಮೋಹದಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಮತ್ಸರವನ್ನು ಬಿಟ್ಟು ಕರೆತಂದು ಅವರನ್ನು ಅಂಗೀಕರಿಸಿ. ನಿನಗೆ ಅಣ್ಣ ತಮ್ಮಂದಿ ಇಲ್ಲ ಅನ್ನುವ ಹಾಗೆ ಬೇಸರ ಆದೀತು. ಬೇಸರ ಮಾಡುವಾರು. ಧೃತರಾಷ್ಟ್ರನಿಗೆ ಒಬ್ಬನೇ ಮಗ ಅಂತ ತಿಳ್ಕೊ. 101 ಮಂದಿ ಹುಟ್ಟಲೇ ಇಲ್ಲ, ನೀನೊಬ್ಬನೇ ಅಂತ ತಿಳ್ಕೊ. ಹಾಗಾಗಿ ಧೃತರಾಷ್ಟ್ರದ ಮಗನಾಗಿ ನೀನೊಬ್ಬ, ಪಾಂಡು ಮಹಾರಾಜನ ಮಕ್ಕಳಾಗಿ ಅವ. ಈರುವರು ಸಮಭಾಗದಿಂದ ಈ ರಾಜ್ಯವನ್ನು, ಈ ದೇಶವನ್ನು ಆಳುವುದಿದ್ರೆ ನನಗೆ ಸಂತೋಷವಾಗುತ್ತದೆ ಮಗು. ಹಾಗೆ ಶಲ್ಯ ಸಂಧಾನ ಯಾವ ಪ್ರಯೋಜನ ಕೊಡ್ಲಿಕ್ಕಿಲ್ಲ. ಅಲ್ಲ, ನನಗೆ ಗೊತ್ತಿಲ್ಲದೆ ಅಲ್ಲ. ಮಾವ, ಈ ಮುದುಕರಿಗೊಂದು ಮಾತಾಡುವ ಚಟ ಉಂಟಲ್ಲ. ಅಲ್ಲ, ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳುದಲ್ಲ. ಅವಕಾಶ ಇಲ್ಲ, ನಿರುಪಯುಕ್ತ ಅಂತ ಹೇಳಿ. ಅವಕಾಶ ಇಲ್ಲ, ಪ್ರಯೋಜನ ಇಲ್ಲ. ಅಲ್ಲ, ಅವಕಾಶ ಉಂಟು, ಪ್ರಯೋಜನ ಇಲ್ಲ. ಮಾವ, 18 ದಿನ ಯುದ್ಧದಲ್ಲಿ ನಾನು ಸತ್ರೆ ಪಾಂಡವರಿಗೆ ಹಸ್ತಿನಾವತಿ. ನಮ್ಮ ಮೊದಲ ನಿರ್ಣಯ ನಿಮಗೆ ನೆನಪು ಮಾಡು. ಅಲ್ಲ, ಅದು ನೀನು ಹೇಳದಿದ್ರು ಹಾಗೆ ಆಗುವುದು. ಅಲ್ಲ, ನಮ್ಮ ನಿರ್ಣಯ ಮಾಡಿಕೊಂಡು ನಾನೇ ಮಾಡಿಕೊಂಡಿದ್ದೆ. ಹೀಗೆ 17 ದಿನ ಯುದ್ಧ ಮುಗಿಯಿತು. ನಾನು ಸಾಯಲಿಲ್ಲ, ನೀವು ಜೀವನದಿಂದ ಇದ್ದೀರಿ. ನಾನು ಇದ್ದು ಪ್ರಯೋಜನ ಇಲ್ಲ ಅಂತ. ಅಲ್ಲ, ಹಾಗೆ ಹೇಳ್ಬಾರ್ದು ಮಾವ. ನಿನ್ನ ಪ್ರಾಣಕ್ಕೆ ನಾನು ಪ್ರಾಣ ನೀವು ಹೇಳಿ ಬಂದಿದ್ದೀರಲ್ಲ. ಬಂದು ಹೇಳಿ ಬರುವಾಗ ನಮ್ಮಲ್ಲಿ ಒಡಂಬಡಿಕೆ ಆಗಿ ನೀವು ಒಳ ಪ್ರವೇಶ ಮಾಡಿ ನಿನ್ನ ಊಟ ಮಾಡಿದ ಮೇಲೆ ಕರ್ಣನ ಸಾರಥ್ಯದಲ್ಲಿ ನೀವು ಬಹಳ ಮೇಲ್ಮೇಲು ಮೆರೆಸಿದ್ದೀರಿ. ನಮ್ಮ ಸೈನಿಕರು ಈಗಲೂ ಹೇಳುದು, ಕೌರವೇಶ್ವರ ಮಾವ ಶಕುನಿಯ ಆ ಯೋಗ್ಯತೆ ಅದು ಅಪೂರ್ವವಾದ್ದು. ಏನು ಸಾಮರ್ಥ್ಯ. ನಾನಲ್ಲಿ ದೂರದಲ್ಲಿ ನೋಡಿದ್ದುಂಟು, ನಮ್ಮವರೆಲ್ಲ ಹತ್ತಿರದಿಂದ ನೋಡಿದವರು ನನಗೆ ಬಂದು ಹೇಳಿದ್ದುಂಟು. ಮಾವ, ಯಾಕೆ ನಾವು ವೈರಾಗ್ಯವನ್ನು ತಳಿಬೇಕು ಈ ಜೀವನದಲ್ಲಿ ಹೇಳಿ? ಅಡಿಯ ಮುಂದಿನ ಸ್ವರ್ಗ ನನ್ನೊಟ್ಟಿಗೆ ಯುದ್ಧಕ್ಕಾಗಿ ನೀವು ಒಂದು ಅಡಿ ಮುಂದೆ ಇಟ್ಟು ಆಗಿದೆ. ಎಲ್ಲ ಕಳ್ಕೊಂಡಿದ್ದೇವೆ, ಸತ್ತಿದ್ದಾರೆ, ಸೋತಿದ್ದೇವೆ. ಪಾಂಡವರಿಗೆ ಅರ್ಧ ಇಡೀ ರಾಜ್ಯ ಬಿಟ್ಟು ಎಂತದ್ದು ಮಾವ ಇಲ್ಲ. ಈಗ ನನಗೂ ನಿನಗೂ ವ್ಯತ್ಯಾಸವೇ ಅದು. ನೀನು ಅಡಿಯನ್ನು ಮುಂದಿಟ್ಟು ಸ್ವರ್ಗವನ್ನು ಪಡೆಯುವುದಕ್ಕೆ ಹೊರಡುವುದು, ನಾವು ಅಡಿಯನ್ನು ಇಟ್ಟಲ್ಲಿಯೇ ಸ್ವರ್ಗವನ್ನು ನಿರ್ಮಿಸುವುದಕ್ಕೆ ಹೊರಡುವುದು. ಇದು ಉಳಿಲಿಕ್ಕೆ ವ್ಯತ್ಯಾಸ ಗೊತ್ತಾಯ್ತಾ ನಿನಗೆ? ಇಲ್ಲೇ ನಿರ್ಮಿಸಿದ ಸ್ವರ್ಗ ಉಳಿಲಿಕ್ಕಿಲ್ಲ. ಆ ಸ್ವರ್ಗಕ್ಕೆ ನಾವು ಹೋದ್ರೆ ಅದು ಶಾಶ್ವತವಾಗಿ ನಮಗೆ ದಕ್ಕುತ್ತದೆ. ಹಾಗೆ ನನ್ನ ನಿರ್ಣಯ. ಮಾವ, ಒಂದು ದಿನ ಉಂಟಲ್ಲ, ಒಂದು ದಿನ ಉಂಟು ಸಾಕು. ಅಪೂರ್ವವಾದಂತ ಒಂದು ದಿನದಲ್ಲಿ ಈಗ ನೀವು ಏನು ಅಂತ ಕಾಣಿಸಿಕೊಳ್ಳುವ ಉದ್ದೇಶದಿಂದ ನೀವು ಸೇನಾಧಿಪತ್ಯವನ್ನು ವಹಿಸಿ ಈ ಕೌರವ ಸೇನೆಯನ್ನು ಮುನ್ನಡೆಸಿ
ಗೆಲ್ಲಿಸಿ ಜಯ ತಂದು ಕೊಡಬೇಕು. ದ್ರೋಣಾಚಾರ್ಯರು ಉತ್ತುಂಗಕ್ಕೆ ಕೀರ್ತಿಯನ್ನು ಏರಿಸಿದಂತಹ ಸ್ಥಾನ. ನಿನ್ನ ಪರಮ ಮಿತ್ರನಾದಂತಹ ಕರ್ಣನಿಂದ ಕೈಗೂಡಿಸಲ್ಪಟ್ಟಂತಹ ಸೇನಾಧಿಪತ್ಯದ ಸ್ಥಾನ ಇವತ್ತು ಈ ಶಲ್ಯ ಭೂಪತಿಗೆ ವಾಗ್ದಾನ ಮೂಲಕವಾಗಿ ಕೊಡಲ್ಪಡ್ತಾ ಉಂಟು. ಯಾಕೆ? ಕೌರವ ಸೇನೆಯನ್ನು ಗೆಲ್ಲಿಸಿಕೊಡುವುದಕ್ಕಾಗಿ. ಗೆದ್ದು ಬರುತ್ತೇನೆ ಅನ್ನುವಂತಹ ಮಾತನ್ನಾಡಿ ನಾನು ಹೋಗಬಹುದಿತ್ತು. ಆದರೆ ಒಂದು ವಿವೇಕ ನನ್ನನ್ನು ತಡೆಯಿತು. ನಿನ್ನೆಯ ದಿವಸ ಹಸಿ ಹಸಿಯಾಗಿ ನಾನು ಪ್ರತ್ಯಕ್ಷದರ್ಶಿ. ಅದಕ್ಕೆ ಕರ್ಣನನ್ನು ಕೊಲ್ಲುವಲ್ಲಿ ಆ ಕೃಷ್ಣ ಪರಮಾತ್ಮ ಎಂತಹ ತಂತ್ರಗಾರಿಕೆಯನ್ನು ಪ್ರಯೋಗಿಸಿದ. ಅವನ ಮುಂದೆ ಯಾವನಿಗಾದರೂ ಗೆಲುವೆಯನ್ನು ಸಾಧಿಸುವುದಕ್ಕೆ ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ನನಗೆ ಆ ಕಾಲದಲ್ಲಿ ಹುಟ್ಟಿತ್ತು. ಅಂತಹ ಪ್ರಬಲ ವಿಕ್ರಮಿಯಾದ ಕರ್ಣನನ್ನು ಧರೆಗೆ ಮಡುಹುವಲ್ಲಿ ತೋರಿಸಿದಂತಹ ತಂತ್ರಗಾರಿಕೆಯ ನೈಪುಣ್ಯವನ್ನು ಹೊಂದಿರುವಂತಹ ಕೃಷ್ಣ ಇನ್ನೂ ಆ ಪಕ್ಷದಲ್ಲಿ ಪಾರ್ಥಸಾರಥಿಯಾಗಿರುವ ಕಾಲಕ್ಕೆ ನಿನ್ನಿಂದ ಕೊಡಲ್ಪಟ್ಟಂತಹ ಸೇನಾಧಿಪತ್ಯದ ಮೂಲಕವಾಗಿ ನಿನ್ನಗೆ ಜಯವನ್ನು ತಂದುಕೊಡುವುದಕ್ಕೆ ನನಗೆ ಸಾಧ್ಯ ಇಲ್ಲ. ಆದ್ದರಿಂದ ಹೇಳುತ್ತಿದ್ದೇನೆ, ಪಾಂಡವರೊಡನೆ ಸಂಧಿಯನ್ನು ಪಾಂಡವರದ್ದು ಅಂತೇಳಿ ನನ್ನ ಬಗ್ಗೆ ಹೇಳಿದ್ರ ಹಾಗೆ. ಅಭಿನಯ ಅರ್ಥ ಆಯ್ತಾ? ನಿನ್ನ ಅಭಿನಯ ಅರ್ಥ ಆಗುವಷ್ಟು ಸ್ಪಷ್ಟ ಉಂಟು. ಅದರಲ್ಲಿ ಇನ್ನಾದ್ರೂ ಬೇಡ. ಅಲ್ಲಿ ಕೃಷ್ಣ ಇದ್ದಾನೆ. ಹೌದು, ಪ್ರಪಂಚಕ್ಕೆ ಗೊತ್ತುಂಟು ಪಾಂಡವರಿಗೆ ಕೃಷ್ಣ ಇದ್ದಾನೆ ಅಂತ. ನಿನಗೆ ಮಾತ್ರ ಗೊತ್ತಿಲ್ಲ. ಇನ್ನು ಶಲ್ಯರು ಕೌರವನಿಗೆ ಹೇಳಿ ಗೊತ್ತಾಗ್ಬೇಕಾ? ಅದಿಲ್ಲ. ಜೀವಗಳ್ಳರ ಮಾತಿದೆಲ್ಲ. ಓ ದೇವರು, ಪರಮಾತ್ಮ, ಜೀವ, ಆತ್ಮ ಎಂತದ್ದು ಸ್ವ. ನಾವು ಸತ್ತು ಸ್ವರ್ಗವನ್ನು ಪಡೆಯಬೇಕು. ಹೇಗೆ? ರಣಕ್ಷೇತ್ರದಲ್ಲಿ ಒಬ್ಬ ವೀರ ಯೋಧ ಹೋರಾಟ ಮಾಡಿ ಪ್ರಾಣಾರ್ಪಣೆ ಮಾಡಿದ್ರೆ ಮತ್ತೆ ಶಾಶ್ವತವಾದ ಸ್ವರ್ಗದ ಕೀರ್ತಿ ಅವರಿಗೆ. ನಿನ್ನ ಛಲ ಅದಲ್ಲಲ್ವ ಕೌರವ? ಅಲ್ಲ, ನಿನ್ನನ್ನು ಹೋರಾಡಿ ಭೂಮಿಯನ್ನು ಆಳಬೇಕು ಅಂತಲ್ವ ನಿನ್ನ ಛಲ? ಹೌದು. ಸ್ವರ್ಗ ಪಡೆಯಲಿಕ್ಕೆ ಅಲ್ಲಲ್ಲ. ಅಲ್ಲಲ್ಲ, ಈಗ ಆಳಬೇಕು ಅಂತ ಆದ್ರೆ ಹಾಗೆ ಅಂತ ಹೇಳಿದ್ದೆ ನಾನು. ಸ್ವರ್ಗ ಪಡೆಯುವುದಕ್ಕೆ ಸುಲಭ. ಈಗ ನಿನ್ನ ಕರ್ಣನಿಗೆ ಸಿಕ್ಕಲಿಲ್ಲ. ಈಗ ನೀವೇ ಹೇಳಿದ ಹಾಗೆ ಆ ಕೃಷ್ಣನಿಗೆ ಹೆದರಿ ಧರ್ಮರಾಯನಿಗೆ ಅಧಿಕಾರ ಕೊಟ್ಟರೆ ಮತ್ತೆ ನನಗೆ ಉಳಿಯುತ್ತದ? ಉಳಿಬೇಕಾದ್ರೆ ನಾವು ಹೋರಾಟ ಮಾಡಬೇಕಾ ಬೇಡ? ನನ್ನ ಹೋರಾಟ ಅದಕ್ಕೆ. ಪಾಂಡವರನ್ನು ಕೊಲ್ಲಬೇಕು, ನಾನು ಉಳಿಬೇಕು. ನಿಮಗೆ ಸಾಧ್ಯ ಉಂಟು ಅಂತ ಆದ್ರೆ ಆ ಕೆಲಸ ಮಾಡಿ, ಇಲ್ಲಾಂದ್ರೆ ಊಟ ಮಾಡಿದ್ರೆ ಆ ಋಣ ಉಂಟಲ್ಲ.
ಸೇನಾಧಿಪತ್ಯ ವೈಶಲ್ಯಂಗೆ ಯಾಕೆ ಪಾಂಡವರ ಪಕ್ಷಕ್ಕೆ ಸೇರಬೇಕು ಅನ್ನೋ ಉದ್ದೇಶದಿಂದ ಮಾತ್ರದಿಂದ ಬರುತ್ತಿರುವ ಕಾಲಕ್ಕೆ ಸುಖಭೋಜನವನ್ನು ಹಾಕಿಸಿದೆ. ಯಾವನೇ ಇರಲಿ ನನ್ನನ್ನು ಇಷ್ಟು ಆತಿಥ್ಯ ಮಾಡಿದವನಿಗೆ ನಾನು ಅನ್ನುವ ಹಾಗೆ ನಾನು ಹೇಳಿಕೊಂಡೆ. ಆ ಊಟದ ಋಣವನ್ನು ನೀನು ಇವತ್ತು ನೆನಪು ಮಾಡಿದೆಯಲ್ವಾ? ಹಾಗೇನಿಲ್ಲ, ನೆನಪಿದ್ರೆ ಕೆಲಸ ಮಾಡಿ ಅಂತ ಹೇಳಿ. ಅಲ್ಲ, ಇನ್ನಲ್ಲ, ಇನ್ನು ನಿನ್ನ 10 ಜೀವಮಾನದಲ್ಲಿ ನನಗೆ ಊಟ ಆಗಬೇಕು ನಾನು ನಿನ್ನೆ ಮಾಡಿದ ಕೆಲಸಕ್ಕೆ. ಯಾವುದು? ನಿನ್ನ ಹೊಲಸು ಮನುಷ್ಯ ಇದ್ದಾನಲ್ಲ ಕರ್ಣ, ಅವನಿಗೆ ಸಾರಥ್ಯ ಮಾಡಿದ್ದೇನಲ್ಲ, ಆ ಪಾಪ ಹೋಗಲಿಕ್ಕೆ ನಾನು ಇನ್ನು ಯಾವ ಗಂಗೆಯಲ್ಲಿ ಮುಳುಗಬೇಕು ಹೇಳು ಮಾವ? ಹಾಗಾದ್ರೆ ಊಟ ಕೌರವರಲ್ಲಿ ಪಕ್ಷ ಪಾಂಡವರಲ್ಲಿ ಅನ್ನುವ ಮಾತಿನಿಂದ ಚುಚ್ಚುವುದು ನನ್ನನ್ನು, ನಿನ್ನ ಒಟ್ಟಿಗೆ ಇದ್ದಂತಹ ಕರ್ಣ ಏನು ಅನ್ನುವುದು ನನಗೆ ಗೊತ್ತಾಗಲಿಲ್ಲ. ನಿನ್ನೆ ನೀವು ಹಿಂದೆ ಬಂದದ್ರಿಂದ ನೋಡಿ ಎಂತ ಪುಣ್ಯ ನಿಮ್ಮದು. ಸೇನಾಧಿಪತಿತ್ವ ನಿಮಗೆ ಸಿಕ್ಕಿತ ಉಂಟು, ನಿಮ್ಮ ಭಾಗ್ಯ. ಅಯ್ಯ, ಈ ಕೌರವನ ಸೇನಾಧಿಪತ್ಯ ಉಂಟಲ್ಲ, ಸಾಮಾನ್ಯ ಭಾಗ್ಯವಂತರಿಗೆ ಸಿಕ್ಕಲಿಕ್ಕಿಲ್ಲ. ಆ ಭಾಗ್ಯವಂತರ ಪಟ್ಟಿಯಲ್ಲಿ ನಾನೊಬ್ಬ ಸೇರಿ ಹೋದೆ. 4: ಭೀಷ್ಮರು, ದ್ರೋಣರು, ಕರ್ಣ, ಶಲ್ಯ. ನೋಡು, ಭಾಗ್ಯವಂತರ ಪಟ್ಟಿ. ತಥಾಸ್ತು ದೇವತೆಗಳು ಅಂತ ಇದ್ದಾರೆ, ಅವರು ಆಡಿಸುವ ಮಾತು ಇದು, ಬೇರೆ ಯಾರು ಅಲ್ಲ. ಇನ್ನು ಶಲ್ಯನನ್ನು ಬಿಟ್ಟರೆ ಸೇನಾಧಿಪತ್ಯ ಇಲ್ಲ ಅಂತ ಇವನಿಗೆ ಒಳಗಿನೊಳಗೆ ಗೊತ್ತಾಗಿದೆ. ಹಾಗಾಗಿ ಶಲ್ಯ ಬಿಟ್ಟರೆ ಬೇರೆ ಸೇನಾಧಿಪತಿಗಳನ್ನು ಆಲೋಚನೆ ಮಾಡುವ ಯೋಗ್ಯತೆಯಿಂದ ಕೂಡಿದ್ದೀರಿ. ಈಗ ನಾನೊಂದು ವೇಳೆ ಸತ್ರು ಬೇರೆ ಸೇನಾಧಿಪತಿಗಳು ಇಲ್ಲಲ್ವ, ಅಲ್ಲಿಗೆ ಯುದ್ಧ ಮುಗಿಯುತ್ತದೆ. ಬಿಡು ಬಿಡು, ಉಂಡ ಅನ್ನದ ಋಣವನ್ನು ತೀರಿಸುವುದಕ್ಕಾಗಿ ಯುದ್ಧಕ್ಕೆ ಹೋಗಿ ಸೇನಾಧಿಪತಿಯ ರಥದಲ್ಲಿ ನಿಂತು ಆ ಪಾಂಡವರನ್ನು ನಿನಗೆ ಸಂತೋಷದ ವರ್ತಮಾನವನ್ನು ನಾನು ತಂದು ಕೊಡ್ತೇನೆ. ಕಟ್ಟು ಅಲಂಕರಿಸಿ ನಮ್ಮ ಹಿಡಿಯುವ ನಾನು ನಿಮ್ಮಿಂದ ಆಶೀರ್ವಾದ ಬೇಡುವುದು, ಯುದ್ಧವನ್ನು ಗೆದ್ದು ಕೌರವನ ಪಕ್ಷಕ್ಕೆ ಜಯ ತಂದು ಕೊಡಬೇಕು. ನಿಶ್ಚಿಂತೆಯಿಂದ ಒಳಗಿರು ಕೌರವ, ನಿಶ್ಚಿಂತ ಇದೆ. ಆಯ್ತು.
Oh!
ಸಂಸಪ್ತಕರು ಇಲ್ಲಿಗೆ ಏನು ಬಂದರು ಎನ್ನುವ ಹಾಗೆ ಯೋಚನೆ ನಡೆಯುವಂತ ಅವಶ್ಯಕತೆ ಇಲ್ಲ. ನಿನ್ನೊಡನೆ ನಾವು ಬಹರು ಯಾಕೆ ಬಲ್ಲಯ್ಯ? ಆ ಪಾತ್ರದಲ್ಲಿ ಆತನನ್ನು ಬಗೆಸಬೇಕು ಎನ್ನುವ ಛಲ. ಆದ್ದರಿಂದ ನಿನ್ನ ಜೊತೆಯಲ್ಲಿ ಬರ್ತೇನೆ. ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ನಮಗೊಂದು ಹಾಗೆ ಉಂಟು. ಅನ್ನಂತ ಪಾತ್ರದಲ್ಲಿ ಗೆಲುವನ್ನು ಸಾಧಿಸಬೇಕಾದ್ರೆ ಒಂದೇ ಒಂದು ಕಾರಣ. ತಂದೆಯ ಕೊಂದ ಈ ಸೇರನ್ನು ತೀರಿಸುವುದಕ್ಕಾಗಿ ಒಂದು ಅವಕಾಶ ಸಿಕ್ಕಿದಂತ ಆಗ್ತದೆ. ಕೊಡುವಪ್ಪನೇ ಅಧಿಕಾರ ನಿನಗೆ ಸಿಕ್ಕಿದೆ ಅನ್ನುವಾಗ ಬಹಳಷ್ಟು ಸಂತೋಷದ ವಿಷಯವೇ ಸರಿ. ಯಾಕೆ ಬಲ್ಲೆಯ? ಇಂದಿನ ತನಕ ಈ ರಣಭೂಮಿಯಲ್ಲಿ ಈ ಶಕುನಿ ಕಾಣಿಸಿಕೊಂಡದ್ದೇ ಇಲ್ಲ. ಯೋಗ್ಯವಾದಂತಹ ಸಂದರ್ಭ ಇದು. ಮಾತ್ರವಲ್ಲ, ಯಾಕೆ ನನ್ನ ಪ್ರವೇಶ ಈ ಹಿಂದೆ ಸೀರೆಯನ್ನು ಸೆಳೆಯುವಂತಹ ಸಂದರ್ಭದಲ್ಲಿ, ಅಕ್ಷಯಮ್ಮರು ನಡೆಯುವಂತಹ ಸಂದರ್ಭದಲ್ಲಿ ಆ ಇಬ್ಬರು ಹುಡುಗರು ನನ್ನ ಮಾವ ಶಕುನಿಯನ್ನು ನಾವು ತಂದು ಮುಗಿಸ್ತೇವೆ ಅನ್ನುವಂತಹ ಮಾತನ್ನು ಆಡಿದ್ದಾರಂತೆ. ಅದನ್ನು ತಿಳಿಸುವುದಕ್ಕೆ ಯೋಗ್ಯವಾದಂತಹ ಸಮಯ ಇದು. ಈಗಲೇ ಹೊರಡುವುದೇ ನಾನು.
ಈ ತಂಡದಲ್ಲಿ ಹೆಚ್ಚುವರಿ ಆಟಗಾರರು ಅಂತ ಸ್ವಲ್ಪ ಮಂದಿ ಇರ್ತಾರೆ. ಹೌದಾ? ಆದ್ರೆ ಅವರಿಗೆ ಪ್ರದರ್ಶನಕ್ಕೆ ಅವಕಾಶ ಸಿಗುವುದು ಯಾವಾಗ? ತಂಡದಲ್ಲಿ ಒಳ್ಳೆಯದಾಗಿ ಆಟ ಆಡುವವರು ಅವ ಆಟವನ್ನು ಪ್ರದರ್ಶಿಸದೇ ಇದ್ದಾಗ ಈ ಹೆಚ್ಚುವರಿ ಆಟಗಾರನಿಗೆ ಅಲ್ಲಿ ಅವಕಾಶ ಸಿಗುವುದು. ಹಾಗುಂಟಲ್ಲ. ಇಷ್ಟವರವರೆಗೆ ನೀನು ನಿನ್ನೆ ದಿವಸ ಬದಲಿ ಆಟಗಾರನಾಗಿಯೇ ಇದ್ದದ್ದು. ಈ ದಿವಸ ಹಾಗಲ್ಲ, ತಂಡದ ನಾಯಕ. ನೋಡು ಎಂತಹ ಭಾಗ್ಯಶಾಲಿ ನೀನು. ಕೇವಲ ಒಂದು ಉಂಡದ್ದೆ ಅಲ್ಲಿಗೆ ನಾವಿಲ್ಲಿಗೆ ಬಂದು ಬಿದ್ದದ್ದಾಗಿದೆ. ಇಲ್ಲೇ ಇದ್ದರೆ ಎಲ್ಲಿಗೋ ಸೇರಬೇಕಾದವರು ನಾವುಗಳು ಇಲ್ಲಿಗೆ ಬಂದು ಸೇರಬೇಕಾಗಿತ್ತೆ ಹೇಳು. ಆದರೂ ಕ್ಷಾತ್ರಿಯೋಚಿತವಾಗಿ ಸದಾಚಾರ ರಣತತ್ಪರರಾದಂತಹ ನಾವುಗಳು ಯುದ್ಧವನ್ನೇ ಸದಾ ಅಪೇಕ್ಷಿಸುವವರು. ಇಂದು ಕೌರವರ ಪಕ್ಷದಿಂದ ನೀನು ಸೇನಾಧಿಪತಿತ್ವವನ್ನು ವಹಿಸಿಕೊಂಡಿದ್ದೀಯ ಎಂದಾದ ಮೇಲೆ ನನಗೂ ಒಳ್ಳೆಯ ಅವಕಾಶ ಸಿಕ್ಕಿತು ಎಂಬುದಾಗಿ ನಾನು ಅದನ್ನು ಭಾವಿಸಿಕೊಳ್ಳುತ್ತೇನೆ. ನಾನು ರಣಕ್ಷೇತ್ರಕ್ಕೆ ಮುನ್ನಗ್ಗುತ್ತೇನೆ. ನಿನ್ನ ಅನುಯಾಯಿಯಾಗಿ, ನಿನ್ನ ಅಧ್ಯಾನವರ್ತಿಯಾಗಿ ಪಾಂಡವ ಸೇನೆಯನ್ನು ಎಂಬ ಪದಕ್ಕೆ ನಾನು ಒಂದಂತೂ ಸಮಾಧಾನದ ವಿಷಯ. ಆಹಾ ಎನ್ನುವುದು ಈ ಹಿಂದೆಯೂ ಬಂದಿದೆ. ಅದು ಯಾವಾಗ? ಕೌರವ ಊಟ ಕೊಡುವಾಗ. ಹೌದು, ನೀನು ಶಕುನಿಯ ತಮ್ಮಲ್ಲ. ಒಂದು ವಿಷಯ ನಿನ್ನ ನೆನಪಿಗೆ ಅಂತ ಹೇಳುದು ನಾನು ಯುದ್ಧ ನಿರ್ಣಯ ಆದ ಮೇಲೆ ಹಸ್ತಿನಾವತಿಗೆ ಬರುವ ಕಾಲಕ್ಕೆ ಮಾತ್ರ ಅವನಲ್ಲಿ ಊಟ ಮಾಡಿದ್ದು. ಹೌದು, ಗಾಂಧಾರಿಯ ಮದುವೆ ಆದಲಾಗಾಯ್ತು, ನೀವೆಲ್ಲರೂ ಇಲ್ಲೇ ಊಟ ಮಾಡ್ತಾ ಇದ್ದೀರಿ. ಅದು ನಮ್ಮದೇ ಅಲ್ವಾ ಮನೆ, ನಮ್ಮ ಅಕ್ಕಲ್ಲೂ ಅಲ್ಲಿ ಇರುವುದು. ಅಕ್ಕನ ಮನೆ ಆಗುತ್ತದೆ ಅಲ್ಲದೆ ನಮ್ಮ ಮನೆ ಆಗುವುದಿಲ್ಲ. ಅಕ್ಕನ ಮನೆಯಲ್ಲಿ ಬಿಡಾರ ಮಾಡುವ ಕ್ರಮವೂ ಇಲ್ಲ. ನಮ್ಮನ್ನು ನಿಲ್ಲಿಸಿಕೊಂಡದ್ದೇ ಅವ ಹಾಗೆ. ಸಂತೋಷ ಉಂಟು, ಸಮಾಧಾನ ಉಂಟು. ಊಟಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಾತು ಅನ್ನುವಂತಹ ಸವಿಯೂಟ ಇವತ್ತು ಸಿಕ್ಕಿತಲ್ಲ. ಅದು ಬೇಕಾದದ್ದು. ಶಲ್ಯನಿಗೆ ಸೇನಾಧಿಪತಿತ್ವ, ಒಬ್ಬನಿಗೆ ಒಬ್ಬ ಅಧಿಕಾರ ಕೊಟ್ಟಾಗ ಅದನ್ನು ಅನುಮೋದಿಸದೆ ಬೇರೆ ಭಿನ್ನಾಭಿಪ್ರಾಯ ಮಾಡುವವರೇ ಪಕ್ಷದಲ್ಲಿ ತುಂಬಿ ಹೋಗುತ್ತಾರೆ ಅಂತ ಆದ್ರೆ ಈ ಅಧಿಕಾರ ವಹಿಸಿಕೊಂಡವನಿಗೆ ಏನಾದರೂ ಸಂತೋಷ ಆಗಲಿಕ್ಕೆ ಉಂಟು? ಇಲ್ಲವೇ ಇಲ್ಲ. ಇವತ್ತು ಹಾಗಾದದ್ದಲ್ಲ. ನೀವು ಸರಿಯಾಗಿ ಯೋಚಿಸಿ ನೋಡಿ. ಭೀಷ್ಮರ ಸೇನಾಧಿಪತ್ಯ, ದ್ರೋಣರ ಸೇನಾಧಿಪತ್ಯ, ಕರ್ಣನ ಸೇನಾಧಿಪತ್ಯ, ಎಲ್ಲದಕ್ಕೂ ಆಕ್ಷೇಪ ಇತ್ತು. ಎಲ್ಲಕ್ಕೂ ಆಕ್ಷೇಪವೂ ಇತ್ತು. ಅಲ್ಲಿ ಒಟ್ಟಿಗೆ ಬಲವೇ ಇರಲಿಲ್ಲ. ಬಲ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಬಲ ಎಷ್ಟು ಉಂಟು. ಹುಟ್ಟಿದ ಮೇಲೆ ನನ್ನ ಎಡಬಲದಲ್ಲಿ ಇಷ್ಟ ಇರಲಿಲ್ಲ. ಅದಕ್ಕೆ ಈಗ ಸಮಾಧಾನ ಆಯ್ತು. ಸುಶರ್ಮ ಅಲ್ವಾ, ಉತ್ತರ ಗೋಗ್ರಹಣದಲ್ಲಿ ಪೆಟ್ಟು ತಿಂದು ಬಂದವ, ಕೊಡ್ಲಿಕ್ಕೆ ಬಂದಿದೆ. ಸಂಶಪ್ತಕರು ನಾವೇ ನಿವಾತ ಕವಚರನಾಗಾಯಿತು. ನೀವು ಅರ್ಜುನಲ್ಲಿ ಸೋತದ್ದಿ. ಚಕ್ರವ್ಯೂಹದ ದಿವಸವೂ ಪೆಟ್ಟು ತಿಂದಿದ್ದೀರಿ. ನೀವು ತಪ್ಪು ತಿಳ್ಕೊಳ್ಬೇಡಿ. ಅವನನ್ನು ಮುಗಿಸಬೇಕು ಎನ್ನುವ ಛಲದಿಂದಲೇ ಮಾಡಿ ನಿಮ್ಮ ಸೋಲನ್ನು ಸೂಚಿಸಿ ನಿಮ್ಮನ್ನು ನೋಯಿಸ್ತೇನೆ ಅಂತ ಭಾವಿಸಬೇಡಿ. ನಿಮ್ಮ ಸೋಲಾಗಲಿ ನಿಮ್ಮ ನೋವಾಗಲಿ ಪರೋಕ್ಷವಾಗಿ ಪಾಂಡವರ ನೋವಿಗೆ ಇವತ್ತು ಕಾರಣವಾಗಬೇಕು. ಹಾಗೆಂದು ಒಡೆಯಲ್ಲಿ ಸೇಡಿನ ಕಿಡಿಯನ್ನು ಇರಿಸಿಕೊಂಡು ಹೋಗಿ ಯದ್ವಾತತ್ವ ಬಡಿಯುವುದಲ್ಲ. ಸೇನಾಧಿಪತಿ ನಾನು ನೆನಪಿರಬೇಕು. ನೀವು ಸರಿಯಾಗಿ ನೋಡಿ, ಈ ಪಕ್ಷದಲ್ಲಿ ನನ್ನಷ್ಟು ಹಿರಿಯವರು ಯಾರಾದ್ರೂ ಇದ್ದಾರಾ? ಇಲ್ಲವೇ ಇಲ್ಲ. ಇಲ್ಲ. ಹಾಗಾದ್ರೆ ಹಳೆ ಸ್ವಲ್ಪ ಏನಾದರೂ ಇದ್ರೆ ಇಲ್ಲಿ ಇಲ್ಲ 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 ಅಲ್ಲ, ಹಳೆ ಕ್ರಮ ಎಲ್ಲ ಗೊತ್ತಿರುವುದು ನನಗೆ. ಪರಂಪರೆ ಯುದ್ಧದ ಕ್ರಮ ಹೇಗೆ ಅಂತ ನಾನು ನಿರ್ಣಯಿಸುವವ. ಅದಕ್ಕೆ ಸರಿಯಾಗಿ ನೀವು ವ್ಯವಹರಿಸಬೇಕು. ಅಲ್ಲ, ತಂಡದ ನಾಯಕನೇ ನೀನಾದ ಮೇಲೆ ನಿನ್ನ ತಂಡದ ನಾಯಕ ಅಲ್ವಾ? ಸೇನಾಧಿಪತಿ, ಸೇನಾ ನಾಯಕ. ಅದಕ್ಕೆ ವ್ಯತ್ಯಾಸ ಇಲ್ವಾ? ಹೌದು, ತಂಡವೇ ಅಲ್ವಾ ಕೌರವರದ್ದು. ಪಕ್ಷ ಅಂದ್ರೆ ಆ ತಂಡ ಮಾಡಿದ್ದಾನೆ. ಆ ತಂಡದಲ್ಲಿ ಇರುವುದು ಇದೊಂದೇ ತಲೆ. ನಾನು ಒಬ್ಬ ಇದ್ರೆ ಸಾಕಾಗುದಿಲ್ಲ. ಸಾಕು. ಇಡೀ ಲೋಕವನ್ನು ಒಂದೇ ನೀವು ಅದನ್ನು ಹೇಳುವಾಗಲೂ ಸಂಶಯವಾಗುವುದು. ಆ ತಂಡದಲ್ಲಿ ಇರುವುದು ಇದು ಒಂದೇ ತಲೆ ಅಂತ ಹೇಳಿದ್ರೆ ಇದು ಹೋಗಬೇಕು ಅಂತ ಹೇಳುದು. ಆಗ ನಾನು ನಾನು ಹಾಗೆ ತಿಳ್ಕೊಂಡು ಆಗ ಅಪಾರ್ಥ ಮಾಡುವ ಕ್ರಮ ಇಲ್ಲ. ತುರಗಕ್ಕೆ ತುರಗ, ಕುದುರೆಗೆ ಕುದುರೆ, ಪದಾತಿಗೆ ಪದಾತಿ, ಆನೆಯ ಆನೆ ಮಾತ್ರ ಹೋರಾಟಕ್ಕದ್ದು. ಇಂತಹ ನಿಯಮಬದ್ಧವಾದಂತಹ ಕಾಳಗ ಶಲ್ಯ ಸೇನಾಧಿಪತ್ಯದಲ್ಲಿ ತೊಡಗುವುದಕ್ಕಿದೆ ಸನ್ನದ್ಧ.
ನಾನು ಶಲ್ಯ ಹೌದು ಅಲ್ವಾ? ಹೌದು. ಶಲ್ಯನದ್ದೆಲ್ಲ ಬೇರೆ ಕ್ರಮ ಅಂತ ನಾನು ಮೊದಲೇ ಹೇಳಿದ್ದೇನೆ. ಅದನ್ನು ಇನ್ನೂ ಊರ್ಜಿತದಲ್ಲಿ ಇರಿಸಿಕೊಳ್ಳಬೇಕು. ಹಾಗಾಗಿ ಪ್ರತಿಪಕ್ಷದ ಭಾವಿ ನಾಯಕನಾದಂತಹ ಧರ್ಮರಾಯನಿಗೆ ಎಲ್ಲಿ ಯಾರು ನಮೋ ನಮಃ. ಹೋಗು 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 ಬೇಗ ಹೋಗು. ಬಾರ ಇಲ್ಲಿ. ಎಲ್ಲಿ ಯಾರಿಗೆ ಗೊತ್ತು? ಮತ್ತೆ ಹೋಗುದಿಲ್ಲ ಈಗ. ನೀವು ಹೇಳಿದ್ರಲ್ಲ ಬಂದು ನಾನು ಏನು ಕೆಲಸ ಮಾಡಿದ್ರು ಮಾಡ್ಬೇಕು. ಈಗ ಹೋಗು ಅಂತ ಹೇಳಿದ್ರೆ ನಾನು ಹೋದದ್ದೆ. ಎಲ್ಲಿಗೆ ಅಂತ ಹೇಳ್ತಾ ಇದ್ದೆ ನಾನು. ಎಲ್ಲಿಗೆ ಅಂತ ಕೇಳಬಾರ್ದು ಅಂತಲೇ ನೀವೇ ಹೇಳಿದ್ದಲ್ವರ. ಎಲ್ಲಿಗೆ ಅಂತ ಕೇಳಬಾರದು, ಅದು ಅಪಶಕುನ ಆಗುತ್ತದೆ ಅಂತ ಯಾವಾಗಲೂ ಹೇಳಿದ್ದುಂಟು. ಅದೂರ ಆಚೆ ಬಿಡಾರಕ್ಕೆ ಬಿಡಾರಕ್ಕ ನಾನು ಆಗ ನಿನ್ನೆ ಮಲಗಿದವ ಈಗ ಎಷ್ಟು ಎದ್ದುಕೊಂಡು ಬಂದದ್ದು ನಾನು ಅಲ್ಲಿ. ಅಲ್ಲ, ಅದು ನನಗೆ ಹೊಸ ವಿಷಯ ಅಲ್ಲ. ನಾನು ಬಂದ ಮೇಲೆ ಇಲ್ಲಿ ನಾವು ವ್ಯವಹಾರ ಎಲ್ಲ ನೋಡ್ತಾ ಇದ್ದೇನೆ. ಇಲ್ಲಿ ಕೆಲವರು ಮಲಗುವುದಕ್ಕೆ ಅಂತಲೇ ಇರುವವರು. ನಾವು ಕೂತು ಕೂತು ಏನು ಕೆಲಸ ಇಲ್ಲದೆ ಮೈಕೈ ಎಲ್ಲ ನೋವಾಗ್ತಾ ಉಂಟು. ಒಂದು ವಿಷಯ ಹೇಳ್ಬೇಕಾ ನಾನು? ಕೆಲಸ ಇಲ್ಲ ಅಂತ ಹೇಳುವ ಕ್ರಮ ಇಲ್ಲ. ಯಾರಾದ್ರೂ ಇಂಥ ಕೆಲಸ ಮಾಡುವಂತ ಹೇಳುವ ಕ್ರಮ ಉಂಟು? ಇಲ್ಲ. ಎಲ್ಲಿ ಯಾವ ಕೆಲಸ ಉಂಟು ಅಂತ ನೋಡಿ ಮಾಡಬೇಕು. ಹೌದು. ಅದು ಕೆಲಸಗಾರನ ಲಕ್ಷಣ. ಹೌದು. ಗೊತ್ತಾಯ್ತಾ? ಹೌದು. ಹಾಗಾಗಿ ಕೆಲಸ ಇಲ್ಲ ಅಂತ ಇನ್ನು ಮುಂದೆ ನನ್ನಲ್ಲಿ ಹೇಳಬಾರದು. ಆಯ್ತಾಯ್ತು. ಈಗ ಹೇಳಿದಕ್ಕೆ ಒಂದು ಕೆಲಸ ಕೊಡ್ತೇನೆ ನಾನು. ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ಧರ್ಮರಾಯನಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ಲಿಕ್ಕ? ಹೌದು. ಅಷ್ಟೇ. ಅಲ್ಲಿಂದ ಬಿಟ್ಟರೆ ನೀನು ನೀವಲ್ವಾ? ನನ್ನ ಮುದ್ರೆ ಒತ್ತಿದ ಪತ್ರವನ್ನು ತಕೊಂಡು ಹೋಗ್ಬೇಕು. ಇಲ್ಲ ಇದ್ರೆ ಸೇನೆ ವಿರೋಧಿಗಳದ್ದು ಹೋದ್ರೆ ಮಲ್ಲಿಗೆ ಬಿಟ್ಟಾರ ನಿನ್ನನ್ನು. ಸೇನೆ ಕಟ್ಯಾಕೇರಲ್ಲಿ ಅದು ಸಂಗತಿ ಗೊತ್ತಾಗ್ಲಿಲ್ಲ. ಶಲ್ಯ ಭೂಪತಿ ಕಳುಹಿಸಿದಂತಹ ಚಾರಕ ಅನ್ನುವಾಗ ಹೇಳಿ ಧರ್ಮರಾಯನಲ್ಲಿ ಹೇಳಬೇಕು. ಏನು? ಸೇನಾಧಿಪತ್ಯವನ್ನು ಮಾದ್ರಾಧಿಪತಿ ಆದಂತಹ ನಿಮ್ಮ ಮಾವ ಶಲ್ಯ ವಹಿಸಿಕೊಂಡಿದ್ದಾರೆ, ಯುದ್ಧ ಸನ್ನದ್ಧರಾಗಿ ಬರಬೇಕಂತ. ನಿಮ್ಗೆ ಶಿಕ್ಷೆ ಆಯ್ತು? ಶಿಕ್ಷೆ ಆಯ್ತು. ನಿನಗೆ ಸಿಕ್ಕಿತ್ತು ಅಂತ ಆಲೋಚನೆ ಮಾಡಿ. ಹಾಗಲ್ಲ ಸರಿ, ನೆಟ್ಟಗೆ ನಿಲ್ಲುವಷ್ಟು ಧಾತು ಇಲ್ಲ ಅವರಿಗೆ ಸೇನಾಧಿಪತ್ಯದ. ನಿಮಗೆ ಸಿಕ್ಕಿದ್ರೆ ನಮಗೆ ಸಿಕ್ಕಿದ ಹಾಗೆ ಅಲ್ವಾ? ಏನು? ಅಲ್ಲ, ನೀವು ನಮ್ಗೆ ಇನ್ನು ಕೊಡ್ತೀರಲ್ವಾ ಬೇಕಾದಷ್ಟು? ಅದಕ್ಕೆ ಏನು ಕಡಿಮೆ ಮಾಡ್ಲಿಕ್ಕಿಲ್ಲ. ಏನು? ಹೌದು. ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ಇಲ್ಲೇ
ಆಗಂತುಕ ಎದ್ದೇಳು. ನಾನು ಈ ಊರಿಗೆ ಸಂಬಂಧಪಟ್ಟವಲ್ಲ, ಅದಕ್ಕೆ ಹಾಗೆ ಹೊರಗಿಂದ ಬಂದವ. ಗೊತ್ತಾಗಿದೆ. ಹೌದು, ಇದು ನಾವು ನಮ್ಮ ಮಹಾರಾಜರು ಶಲ್ಯ ಮಹಾರಾಜ. ಏನು ನೆನಪಿಗೆ ಬರಕೊಂಡು ಬಂದದ್ದ? ನೆನಪಿಗೆ ಬರ್ಕೊಂಡು ಬಂದದ್ದಲ್ಲ. ಎಲ್ಲಿಂದ ಬಂದೆ, ಯಾರು ಕಳಿಸಿದ್ರು, ಏನು ಉದ್ದೇಶ ಇದು ಹೇಳು? ನಮ್ಮ ಶಲ್ಯ ಮಹಾರಾಜರ ಮುದ್ರೆ. ಶಲ್ಯ ಭೂಪಾಲ್. ಹೌದೌದು, ಅವರು ನನ್ನನ್ನು ಕಳಿಸಿದ್ದು. ನಾನು ಅವರ ಆಳು. ಮಾತ್ರದಿಂದಲೋ? ಹೌದೌದು, ಅಲ್ಲ ಅಲ್ಲ, ಹಾ? ನಾನು ಈಗ ಸದ್ಯದ ಮಟ್ಟಿಗೆ ಅಷ್ಟಿನಿಂದ ಬಂತದ್ದು. ಹಸ್ತಿನಾವತಿಯಿಂದ? ಹೌದೌದು, ಅಲ್ಲಿಂದ ಇಲ್ಲಿ ಮಾತೃ ಭೂಪತಿಗಳು. ಹೌದೌದು. ಉದ್ದೇಶ ಏನು? ಉದ್ದೇಶ ಅಂತ ಹೇಳಿದ್ರೆ ಅವರಿಗೆ ಈಗ ಒಂದು ಹೊಸ ಒಂದು ಸ್ಥಾನ ಸಿಕ್ಕಿದೆ ಇದೀಗ. ಯಾವುದು? ಒಂದು ಸೇನಾಧಿಪತ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಇವರು ಕೌರವ ಮಹಾರಾಜರು. ಕುರುಸೇನೆಯ ಅಧಿಪತಿತ್ವ. ಹೌದೌದು, ಹಾ. ಅಧಿಪತಿತ್ವವನ್ನು ಕೊಟ್ಟಿದ್ದಾರೆ. ಹಾ. ಆ ವಿಷಯದ ಕುರಿತಾಗಿ ಹಾ. ಅವರು ನನ್ನನ್ನು ದೂಡಲ್ಪಟ್ಟು ನಾನು ಇಲ್ಲಿ ತನಕ ಬಂದು ನಿಂತದ್ದು, ಓಹೋ. ಕಳಿಸಲ್ಪಟ್ಟಿದ್ದು. ಸರಿ, ನೋಡಿಕೊಂಡು ಹಾ. ಬಂದ ಉದ್ದೇಶ ಪ್ರಸ್ತಾಪಿಸಿ. ಮಹಾರಾಜರೇ, ವಿಷಯ ಇನ್ನೂ ತುಂಬಾ ಉಂಟು. ಏನು ಅಲ್ಲ ಅಲ್ಲ, ಏನಂತ ಹೇಳಿದ್ರೆ ಏನು ಇಲ್ಲ. ಹಾಗಿದ್ರೆ ಹೇಳಬೇಡ. ಅಲ್ಲ, ಆಗಲ್ಲ, ಏನು ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಹಾ. ಒಂದೇ ಒಂದು ವಿಷಯ, ಇಷ್ಟರವರೆಗೆ ನಡೆದಂತಹ ಸಂಗತಿಯ ಕುರಿತಾಗಿ ನೀವು ಯುದ್ಧಕ್ಕೆ ಅಣಿಯಾಗಿ ಎಲ್ಲರೂ ಅತ್ತ ಕಡೆಗೆ ಬರಬೇಕಂತೆ. ನೀವು ಒಬ್ಬರೇ ಅಲ್ಲ, ನಿಮ್ಮ ತಮ್ಮಂದಿರನ್ನು ಒಡಗೂಡಿಕೊಂಡು ಮತ್ತೆ ನಿಮಗೆ ಸಹಕಾರವನ್ನು ಕೊಡ್ತಾ ಇರುವಂತಹ ಕೃಷ್ಣನನ್ನು ಕೂಡ ಒಡಗೂಡಿಕೊಂಡು ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ನನ್ನಲ್ಲಿ ಬಂದವರು ಒಬ್ಬರೇ ಯಾರಿದ್ದಾರೆ? ಸಮಸಪ್ತಕರು. ಓಹೋ. ಮಾತ್ರ ಅಲ್ಲ, ಮತ್ತೆ ತುಂಬಾ ಸೇನೆಯನ್ನೆಲ್ಲ ಕೂಡಿಕೊಂಡು ಇದೀಗ ಗಟ್ಟಿ ಮಾಡಿದ್ದಾರೆ. ಮೊದಲಾಗಿಲ್ಲ, ತುಂಬಾ ಜನ ಸತ್ತು ಹೋದವರೆಲ್ಲ ಸತ್ತು ಹೋಗಿದ್ದಾರೆ. ಯುದ್ಧಕ್ಕೆ ಅವರವರ ಒಳ್ಳೆ ಸಹೋದರರೇ, ಹಸ್ತಿನಾವತಿಯಲ್ಲಿ ಗುರು ಸೇನೆಯ ಬಳಿಯಿಂದ ಬಂದ ಭೃತ್ಯನಲ್ಲಿ ವಿಚಾರವನ್ನು ಕೇಳಿ ಸಮಾಧಾನದಿಂದ ಕಳಿಸಿಕೊಟ್ಟಿದ್ದೇನೆ. ವಿಷಯ ತಿಳಿದಿದೆಯಷ್ಟೇ. ಅನಂತ, ಅಚ್ಯುತ, ಮುರವೈರಿ ನೀನೇ
ಬಂದು ನಿಮ್ಮ ಕೈಯಲ್ಲಿ ಸತ್ತಿದ್ದಾರೆ. ಬಿಲ್ಗಾರರಾದಂತಹ ಭೀಷ್ಮಾಚಾರ್ಯರು ಸಾಮಾನ್ಯರು ಹೇಳು, ಅಗಣಿತ ಬಲಾನ್ವಿತರಾದಂತಹ ಅವರೂ ಕೂಡ ಸರಳ ಮಂಚವನ್ನು ಸೇರಿದರು. ಬಳಿಕ ಕೋಲಾಚಾರ್ಯರಾದ ದ್ರೋಣಾಚಾರ್ಯರು ಅವರೂ ಕೂಡ ಯುದ್ಧದಿಂದ ನಿಷ್ಕ್ರಮಿಸಿದರು. ಬಳಿಕ ಆ ಕೌರವನಿಗೆ ಬಲಗೈಯಾಗಿದ್ದಂತಹ ಕರ್ಣನು ನಿನ್ನೆಯ ರಣದಲ್ಲಿ ಪಾರ್ಥನ ಕೈಯಲ್ಲಿ ಅಳಿದ. ಇದರ ಅರ್ಥ ಏನು? ಧರ್ಮಾತ್ಮರಾದಂತಹ ನಿಮಗೆ ಜಯ ಸಂದಿದೆ ಎನ್ನುವುದೇ ಹೌದು. ಈ ಕಾಲಕ್ಕೆ ನೀನು ಸಂತೋಷ ಪಡಬೇಕಿತ್ತು, ಆದರೆ ಈ ರೀತಿ ದುಃಖಿಸುತ್ತಾ ಇದೆಯಲ್ಲ, ಏನಯ್ಯ ಇದು? ಏನಪ್ಪ ಸಂಬಂಧದಲ್ಲಿ ಮಾಮನಾದ ಶಲ್ಯಭೂಪಾಲುವಿಗೆ ವರ್ತಮಾನ ಕಾಲದಲ್ಲಿ ಕೌರವೇಶ್ವರ ಕುರುಸೇನೆಯ ಅಧಿಕಾರವನ್ನು ಒದಗಿಸಿದ್ದಾರೆ. ಅವರ ಸೇನಾಧಿಪತಿತ್ವದ ಜೊತೆಯಲ್ಲಿ ಓಡಿ ಹೋದ ಸಂಕ್ಷಿಪ್ತ ಗಾದ್ಯರು, ಸಹೋದರರಾದಂತಹ ಶಲ್ಯಕರು, ಇನ್ನುಳಿದಂತಹ ಕೃಪರು, ಅಶ್ವತ್ಥಾಮರು, ಹಾಗೆ ಅನುವರ್ತಿಗಳೆಲ್ಲ ಅನುಯಾಯಿಗಳಾಗಿ ಸಹಕರಿಸ್ತಾ ಇದ್ದಾರಂತೆ. ಅಲ್ಲಿಯ ಭೃತ್ಯನೊಬ್ಬ ಓಡಿ ಬಂದ, ಧರ್ಮಜ ನೀನೇ ಹೋರಾಡುವುದಕ್ಕೆ ಮುಂದಾಗಬೇಕು ಎಂದು ಮಾವನ ಆಡತಿಯ ವಿಚಾರವನ್ನು ಇಲ್ಲಿ ಭಿನ್ನಯಿಸಿ ಹೋಗಿದ್ದಾನೆ. ಆದ್ರೆ ನನಗೆ ಕಾಣುವುದು ಏನು, 17 ದಿವಸಗಳ ಹೋರಾಟದಲ್ಲಿ ನಿಮ್ಮ ದಯೆಯಿಂದ ಪೂರ್ಣತ್ವದ ವಿಜಯವನ್ನು ನಾವು ಹೊಂದಿದ್ದೇವೆ, ಹೌದಲ್ಲ? ಆದ್ರೆ ಮುಂದೆ ಯುದ್ಧದಲ್ಲಿ ನಾನು ಅವರಲ್ಲಿ ಹೋರಾಡಬೇಕೆಂದರೆ ಅದು ನನ್ನಿಂದ ಸಾಧ್ಯವೇ ಅಂತ ಬೇಸರ.
ಪಕ್ಷದಿಂದ ಮಾನವನ ಸಲ್ಯ ಸೇವೆಯ ಅಧಿಕಾರವನ್ನು ವಹಿಸಿ ನಮ್ಮನ್ನೆಲ್ಲ ಕೊಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಪ್ರಾಣಕಾರುಣಿಯಲ್ಲಿ ನೀನು ಮೊದಲು ನನಗೆ ಹೇಳಿದಂತೆಯೇ ಮಾವನೋ ಬಾಲನೋ ಮೈದುನೋ ಮಕ್ಕಳು ಈ ಭೇದ ಎನ್ನುವುದು ಇಲ್ವೇ ಇಲ್ಲ. ಖಂಡಿತ. ಯಾರು ನಮ್ಮ ವಿರೋಧವಾಗಿದ್ದಾರೆ ನಾನು ಮುಂದೆ ಬರ್ತೇನೆ. ಕೊಡಿಯಪ್ಪ ನಮ್ಮನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಈ ಹಿಂದೆ ಕೌರವೇಶ್ವರ ಅದೆಷ್ಟು ಉಪಾಯಗಳನ್ನು ಮಾಡಿದ. ಯಾವುದಾದ್ರೂ ನಡೆದಿದೆಯೇ? ಖಂಡಿತವಾಗಿ ಇಲ್ಲ. ಯಾಕೆ ನಡೆದಿಲ್ಲ? ನಿನ್ನ ಅನುಗ್ರಹ ನಮ್ಮ ಮೇಲಿದೆ. ಅಂತಹದರಲ್ಲಿ ಈ ಹಿಂದೆ ಪರಾಕ್ರಮಿಗಳಾದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಕರ್ಣನ ನಾಯಕತ್ವದಲ್ಲಿ ನಮ್ಮ ಯುದ್ಧಕ್ಕಾಗಿ ಬಂದಿದ್ದಾರೆ. ಜಯ ಸಿಕ್ಕಿದೆಯೇ? ಇಲ್ಲ. ಅಂತಹದರಲ್ಲಿ ಈ ಸಂಖ್ಯೆ ಏನು ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ನನ್ನನ್ನು ಕಲಿಸಿಕೊಡು. ಅವನಿಗೆ ವಂಚಿಸಿಕೊಂಡಿದ್ದೇನೆ. ದೇವಾ, ನಿನ್ನ ಅನುಗ್ರಹದಿಂದಲೇ ಈ ಹಿಂದೆ ಅದೆಷ್ಟೋ ಕೌರವದಿಗಳನ್ನು ವಧಿಸಿದ್ದೇವೆ. ಹಾಗೆ ಇನ್ನು ಮುಂದಕ್ಕೆ ಬರುವಂತಹ ಕೌರವದಿಗಳು ಎಷ್ಟೇ ಶಕ್ತಿವಂತಾದರೂ ಸಮರದ ನಿಮ್ಮೆಲ್ಲರ ಮಾತನ್ನು
ಹೇಳ್ತಾ ಇದ್ದೀನಿ. ಆದರೆ ಇಂದಿನ ಧುರ ನಿಮ್ಮದಲ್ಲ. ಇಂದು ರಣಕ್ಷೇತ್ರದಲ್ಲಿ ಹೊತ್ತು ಆ ಮಾದೇಶನಲ್ಲಿ ಹೋರಾಡದಕ್ಕ ಒಂದು ಯೋಗ್ಯತೆ ಇರುವುದು, ಅದು ಈ ಧರ್ಮಜನಿಗೆ ಮಾತ್ರ. ಸಾಮಾನ್ಯವಲ್ಲಪ್ಪ ಆ ಮಾದೇಶ. ಪರಾಕ್ರಮದಲ್ಲಿ ನನಗೆ ಸರಿಸಮಾನ ಎನಿಸಿಕೊಂಡವ. ಅಂಥವನಲ್ಲಿ ಇಂದಿನ ದಿವಸ ಹೋರಾಡಬೇಕಿದ್ರೆ ಅದಕ್ಕೆ ಧರ್ಮಜನಲ್ಲದೆ ಮತ್ತೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ನೀನೇ ಮುಂದಾಗಿ ರಣಕ್ಷೇತ್ರಕ್ಕೆ ಹೋಗಬೇಕು. ಹೌದೇ? ಹ, ಸಂತೋಷ. ಆಗಲಿ, ಯುದ್ಧ ಸಿದ್ಧತೆಯನ್ನು ಮಾಡೋಣ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಎಲ್ಲವರದ್ದು ಕೂಡ ಕೌರವರಿಗೆ ಅಡಿಗಡಿಗೆ ಸೋಲು ಪ್ರಾಪ್ತವಾಗುತ್ತಾ ಉಂಟು. ಈ ಸಮಯದಲ್ಲಿ ಮಾತ್ರೇಶ್ವರರಾದಂತ ಶಲ್ಯ ಭೂಪತಿಗಳಿಗೆ ಸಣ್ಣ ಸೇನಾಧಿಪತ್ಯವನ್ನೇ ವಹಿಸಿದ್ದಾರೆ. ಹಾಗಾಗಿ ಸಮರಕ್ಕಾಗಿ ಎಲ್ಲವರು ಸಿದ್ಧರಾಗಿದ್ದಾರೆ. ಕೃತವರ್ಮನಾದಂತ ನಾನು ಪಾಂಡವರಲ್ಲಿ ಹೋರಾಡಿ ಕೌರವರಿಗೆ ಜಯಲಯನ್ನು ಉಳಿಸಿಕೊಳ್ಳಲೇಬೇಕು. ಹಾಗಾಗಿ ತಡಮಾಡುವುದಲ್ಲ, ಈಗಿಂದೀಗಲೇ ಸಮರಕ್ಕೆ ಸಿದ್ಧರಾಗ್ತಾರೆ. ಕ್ಷಮಜನವನ್ನು ಸುರಿಸುವುದರ ಮೂಲಕವಾಗಿ ಸರಿ ನಮ್ಮ ಆಪ್ತನಾದಂತಹ ಕೌರವನಿಗೆ ಜಯ ಲಲನೆಯನ್ನು ತಂದೊಪ್ಪಿಸುವಲ್ಲಿ ಸನ್ನದ್ಧರಾಗಿದ್ದೀರಿ ಅನ್ನುವುದಕ್ಕೆ ಇಲ್ಲ. ಆದರೆ ಹೀಗೆ ಹೋರಾಡುವುದಲ್ಲ, ಮತ್ತೆ ನಮ್ಮ ವಿಕ್ರಮ ಫಲದಾಯಕವಾಗಬೇಕೆಂದಾಗಿದ್ದೇ ವ್ಯೂಹ ರಚನೆ ಮಾಡಬೇಕು. ವ್ಯೂಹ ರಚನೆ ಮಾಡಬೇಕು, ಅದಕ್ಕೆ ಸಮರ್ಥರು ನೀವೇ. ಯಾವ ವ್ಯೂಹ? ಮಕರ ವ್ಯೂಹ. ಓಹೋ, ಹೇಗೆ ಹೇಗೆ ಸೇಡ ನಿಲ್ಲಿಸುವುದು? 10,000 ಒಂದು ಸಾಲಿನ ನಿಲ್ಲಿಸಿ, 10,000 ಒಂದು ಸಾಲಿನ ನಿಲ್ಲಿಸಿ,
ನಿಲ್ಲಿಸುತ್ತೇನೆ. ಓಹೋ, ಮತ್ತೆ 15,000 ಆಲಯವನ್ನು ಸೇರಿದಂತಹ ವೀರರನ್ನು ಮತ್ತೆರಡು ಸಾಲಿನಲ್ಲಿ ನಿಲ್ಲಿಸುತ್ತೇನೆ. ಸರಿ, ಷಡು ರಥರನ್ನು ಈ ಕೆಲಗಳಲ್ಲಿಯೂ ಸಾಲಾಗಿ ನಿಲ್ಲಿಸಿ ಮಕರವಂತೆ ತೋರುವ ಮಹಾವ್ಯೂಹವನ್ನು ರಚಿಸುತ್ತೇವೆ. ಅದರ ಬಾಲದಲ್ಲಿ, ಎಲ್ಲಿ ವಾಲಾಗ್ರದಲ್ಲಿ ನಮ್ಮ ಒಡೆಯನಾದಂತಹ ಕೌರವನನ್ನು ನಿಲ್ಲಿಸುತ್ತೇವೆ. ಮುಖದಲ್ಲಿ ಯಾರು ಪ್ರಶ್ನೆಗೆ ಉತ್ತರ ಬೇಕಾ ಬೇಡುವ? ಈ ದಿವಸದ ಹೋರಾಟವನ್ನು ಗೆಲ್ಲಬಲ್ಲ ಸಮರ್ಥ ಒಬ್ಬನೇ ಒಬ್ಬ, ನನ್ನ ಸೇನಾಧಿಪತ್ಯದಲ್ಲಿ ಅದು ನೀನೇ. ಆದ್ದರಿಂದ ಮಕರದ ಮುಖದಲ್ಲಿ ನಿನ್ನನ್ನು ನಿಲ್ಲಿಸುತ್ತೇನೆ. ಅದರ ಮಧ್ಯಭಾಗದಲ್ಲಿ ಸೇನಾಧಿಪತಿ ಆದಂತಹ ಶಲ್ಯ. ಸರಿ, ಇಂತಹ ವ್ಯೂಹವನ್ನು ರಚಿಸಿ ಅವರ ಆಕ್ರಮಣವನ್ನು ಎದುರಿಸುವುದಕ್ಕೆ ಸನ್ನದ್ಧರಾಗ. ಭಗವಂತನೇ, ಪಾರ್ಥಾಧಿಪತಿ ಮಕರವ್ಯೂಹವನ್ನು ಸಿದ್ಧಪಡಿಸಿದ್ದಾನೆ. ವ್ಯೂಹ ಎಂತಹ ಬಲವಂತದ್ದೇ ಆಗಲಿ, ನನಗದು ತೃಣ ಸಮಾನ. ಶರ ಮೂಲಕ ಈ ವ್ಯೂಹವನ್ನು ಬೋಧಿಸ್ತಾ ಯಾಕೆ ಸ್ವಾಮಿ ಮಕರ ವ್ಯೂಹವನ್ನು ರಚಿಸಿದ್ದಾನೆ ಆ ಶಲ್ಯ ಭೂಪಾಲ? ಹೌದು, ಅದನ್ನು ಕ್ಷಣದಲ್ಲಿ ಮುರಿಯುತ್ತೇವೆ ಎಂಬುದಾಗಿ ವ್ಯೂಹವಿಲ್ಲದ ಹಾಗೆ ಮಾಡಬೇಕು. ನಿನ್ನಿಂದ ಸಾಧ್ಯ ಇಲ್ಲ ಎಂದಲ್ಲ, ಆದರೂ ಕೂಡ ನಮಗೆ ಸರಿಸಮವಾದಂತಹ ಆ ಮಾದೇಶದಲ್ಲಿ ಇಂದಿನ ದಿವಸ ಹೋರಾಡತಕ್ಕ ಬಲು ಇರುವುದು ಯಾರಿಗೆ? ಆ ಧರ್ಮಜನಿಗೆ. ಮಾತ್ರವೇ ಅಲ್ಲ, ಮಕರ ವ್ಯೂಹವನ್ನು ಭೇದಿಸುವಂತಹ ಮರ್ಮವನ್ನು ಚೆನ್ನಾಗಿ ತಿಳಿದುಕೊಂಡವ ಆತ. ಹಾಗಾಗಿ ನಾವು ಈ ಮಕರ ವ್ಯೂಹವನ್ನು ಮುರಿಯುವುದಕ್ಕಲ್ಲ, ಅದಕ್ಕೆ ಧರ್ಮಜನನ್ನೇ ಕಳಿಸಿಕೊಡೋಣ. ಯುದ್ಧ ಮುಖದಲ್ಲಿ ಸ್ಪರ್ಧೆಯಾಗಿತ್ತು. ಶಲ್ಯ ಭೂಪಾಲದಿಂದಲೇ ನಿರ್ಮಿತವಾದ ಮಕರ ವ್ಯೂಹದ ಸಮ್ಮುಖದಲ್ಲಿ ನಿಂತು ಭದ್ರತೆಯ ಬುನಾದಿಯಂತೆ ಹೆಬ್ಬಾಗಿಲಿನಲ್ಲಿ ರಕ್ಷಿಸಿಕೊಂಡಿದ್ದೀಯ. ನಿಜ, ಮರ್ಯಾದೆಯಿಂದ ಬದುಕಬೇಕು ಎನ್ನುವಂತಹ ಇಚ್ಛೆ ಇದ್ದರೆ ಕ್ಷಣವು ಕಾಲ ವಿಳಂಬ ಮಾಡದೆ ಯುದ್ಧದಿಂದ ಸರಿ ಹೆಂದೆ.
ಕೃತವರ್ಮನಲ್ಲಿ ಹೋರಾಟ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಕೈಯಲ್ಲಿ ಭಿಲ್ಮಾನಧಾರಿಯಾಗಿ ನೇರವಾಗಿ ಬಂದೆಯೋ. ಆದ್ರೆ ನಿನ್ನ ಸ್ಥಿತಿಯನ್ನು ನೋಡುವಾಗ ನಗು ಬರ್ತಾ ಉಂಟು. ಮಗಳು ನೀನು ಯಾವತ್ತೂ ಯುದ್ಧ ಮಾಡುವುದಕ್ಕೆ ಯೋಗ್ಯನಲ್ಲ. ಹಾಗಾಗಿ ನಿನಗೆ ಬೇರೆ ಕಾರ್ಯ ಯಾವುದು? ಅದೆಷ್ಟೋ ಮುನಿಗಳ ಮಧ್ಯೆ ಕುಳಿತು ದೇವರ ನಾಮಸ್ಮರಣೆ ಮಾಡುವುದಕ್ಕಾದೀತು, ಅಲ್ಲ ಭಜನೆಯಲ್ಲೇ ಕಾಲ ಕಳೆಯುವುದಕ್ಕಾದೀತು. ಈ ಸಮಯದಲ್ಲಿ ನೀನು ಏನು ನಿನ್ನ ಅಪ್ಪ ಇದ್ದಾನಲ್ಲ ಯಮ, ಸಕಲ ಜೀವರಾಶಿಗಳ ಪ್ರಾಣವನ್ನು ಹೀರಬಲ್ಲವ. ಅವ ಕೈಯಲ್ಲಿ ಪಾಶವನ್ನು ಹಿಡಿದು ಬಂದ್ರು ಲೆಕ್ಕಿಸಲಾರೆ. ನಿನ್ನ ಸಾಮರ್ಥ್ಯ ನಿನ್ನ ಮನದಿದ್ರೆ ಮಗಳನ್ನು ಭೇದಿಸಿದೆ. ಇನ್ನು ಕಾಲ ವಿಳಂಬ ಮಾಡುವುದಲ್ಲ, ಪ್ರಮುಖವಾಗಿ ಮಕ್ಕಳ ವ್ಯೂಹವನ್ನು ಭೇದಿಸಿ ಏನು ಸೂರ್ಯ ಚಂದ್ರ ಅಂತ ಪ್ರಕಾಶಿಸುವ ಇರುವ ಹುಡುಗರು. ನನ್ನ ಪಾಲಿಗೆ ಹುಡುಗ ಅಷ್ಟೇ. ಪ್ರಾಯದಲ್ಲಿ ನೀವು ಹುಡುಗರು ಉಂಟಲ್ಲ, ಮದುವೆತನಯರು ಹಾಗೆ ನಮಗೆ ಬೇಕಾದವರು ಯಾಕೆ ಯಾಕೆ ಸಂಬಂಧಿಕರು ಅಂತ ಹೇಳಿ ಸಂಬಂಧ ನನಗೆ ಗೊತ್ತುಂಟು. ಹಾಗಾಗಿ ಬಲ್ಲೆನು ನಿಮ್ಮ ಕ್ರಮ ಹೇಗೆ. ಸಾಮಾನ್ಯ ಮಾತಿನಲ್ಲಿ ಹೇಳಿದ್ರೆ ನಿಮ್ಮ ಹಣೆ ಬರಹ ಏನು ಇದನ್ನು ತಿಳಿದವನು ಈ ಶಲ್ಯ ಭೂಪತಿ. ಆದ್ದರಿಂದ ನನ್ನ ಎತ್ತರ ನನ್ನ ಬಿತ್ತರ ಅರ್ಥ ಮಾಡಿಕೊಂಡು ಮುಂಬರಿಯಿಲ್ಲದಿದ್ರೆ ನಾಶ ಖಂಡಿತ.
ಯುದ್ಧ ಕ್ಷೇತ್ರದಲ್ಲಿ ಎದುರಾಗಿ ಬಂದವ ಶಲ್ಯ ಭೂಪತಿ. ಅಯ್ಯೋ, ನಿಮ್ಮವರ ಈ ಹಿಂದಿನ ಕಥೆಯನ್ನು ಚೆನ್ನಾಗಿ ನೆನಪು ಮಾಡು. ನಿನ್ನಗಿಂತ ಪರಾಕ್ರಮಿಗಳು ಯುದ್ಧಕ್ಕಾಗಿ ಬಂದಿದ್ದಾರೆ, ಗೆಲುವನ್ನು ಕಂಡಿದ್ದಾರೆಯೇ? ಇಲ್ಲ. ಮತ್ತೆ ನೀನು ಯಾವ ಲೆಕ್ಕವೋ? ಹುಡುಗರು ಎಂಬ ತಾಸಾರ ಭಾವನೆಯಿಂದ ನೋಡಿದ್ರೆ ಈ ಹುಡುಗರ ಪರಾಕ್ರಮ ಏನೆಂಬುದನ್ನು ನೋಡಿದ್ರೆ ನಿಮ್ಮ ಪಕ್ಷದಲ್ಲಿ ಈ ಹಿಂದೆ ಬಂದವರ ಗತಿ ಏನೆಂಬುದಾಗಿ ನಿಮಗೆ ಗೊತ್ತಿರಬಹುದು. ಹಿಂದೆ ಬಂದವರು ಸೋತಿದ್ದಾರೆ. ಸೈನ್ಯಗೆ ಅತಿಥಿಯಾಗಿ ಹೌದು, ಹಿಂದೆ ಬಂದವರು ಸೋಲದೆ ಮುಂದೆ ಬರುವವರಿಗೆ ಗೆಲ್ಲಿಕ್ಕೆ ಆಗುವುದಿಲ್ಲ. ಹೌದು. ಈಗ ನಿನ್ನ ಆಯುಷ್ಯ ಇಂದಿಗೆ ತೀರಿತು, ನಿನ್ನ ಮರಣ ನಮ್ಮ ಕೈಯಲ್ಲೇ ಇದೆ.
ನಮ್ಮನ್ನೆಲ್ಲ ದಂಡಿಸಿದ್ದೇನೆ, ಸೆರೆ ಹಿಡಿದಿದ್ದೇನೆ ಎಂಬಂತಹ ಅಹಂಭಾವವನ್ನು ಇಂದಿನ ದಿನದ ಕಾಲಗಳಲ್ಲಿ ತೋರುವುದಕ್ಕೆ ಮುನ್ನೆತ್ತಿ ಬಂದೆ ಕುರುಕ್ಷೇತ್ರ ಭೂಮಿಯಲ್ಲಿ ನಡೆಯುತ್ತಿರುವಂತಹ ಸಮರದಲ್ಲಿ ಕೌರವ ಪಕ್ಷದವರನ್ನೆಲ್ಲ ಸತೆ ಮಾಡಿ ನಾವೇ ಮೇಲೆ ಎನ್ನುವಂತೆ ಮೆರೆಯುತ್ತಾ ಇದ್ದೀರಿ. ನಿಮ್ಮ ಸಾಮರ್ಥ್ಯದ ಸಂಕೇತ ಅದು. ನಿನ್ನೆಯ ದಿನ ಕಾಲಗಳಲ್ಲಿ ಕರ್ಣನನ್ನು ಮಡುಹಿದೆ ಎನ್ನುವಂತ ಅಹಂಕಾರ ನಿನ್ನ ತಲೆಗೆ ನೆತ್ತಿಗೆ ಅದರಿದೆ. ಆದ್ರೆ ಅರ್ಥವಿಸಿಕೊಂಡಿದ್ದೇನೆ. ಏನೋ ಕೌರವ ಪಕ್ಷದಲ್ಲಿ ಕರ್ಣ ಹೋದ ಮಾತ್ರಕ್ಕೆ ಏನು ಬಿಕ್ಕುಳಿದವರು ಸಾಮರ್ಥ್ಯ ಇಲ್ಲೆಂದು ತಿಳಿದುಕೊಂಡೆಯ. ಬಂದವ ಸಾಮಾನ್ಯನ ನೋಡಿಕ ದ್ರೋಣ, ಸುಕುಮಾರ, ಅಶ್ವತ್ಥಾಮ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಿ. ಸರಿ, ಕುಶ ಸಮಿತಿಗಳನ್ನು ಆಯ್ದು ಕೊಯ್ದು ತಂದು ನಿಮ್ಮಪ್ಪರ ಗುರುಗಳು ಮಾಡುವಂತಹ ಕ್ರಮಗಳಿಗೆ ಸಹಕಾರಿ ಆಗಬೇಕಾದಂತಹ ನೀವು ಕ್ಷತ್ರಿಯರಾದ ನಮ್ಮನ್ನು ಕೊಲ್ಲುವುದಕ್ಕಾಗಿ ಬರುತ್ತು ಜಹಕ್ಕರಿಸ್ತಾ ಇದ್ದೀರಿ.
ಗೆದ್ದವನಿದ್ದೇನೆ. ಹೌದು. ಶರಪ್ರಯೋಗ ಮಾಡಿದಾಗ ಎಲ್ಲರೂ ಮೈಮರೆತಿದ್ದಾರೆ. ಆದರೆ ಕೋಳೆಯಂತೆ ಕಣ್ಗಳಿಗೆ ಗೋಚರಿಸುವಂತಹ ಯಾವುದೋ ಭೀಕರಾಕೃತಿಯ ದೇಹಗಳು ಯಾರವರು ಈ ಕಡೆಗೆ ಬರ್ತಾ ಇದ್ದಾರಲ್ಲ, ಆ ವೀರ ಯೋಧರು ಓಡ ಮೀಸೆ ಕಂಟಕ್ಕಿನ ಹುಬ್ಬುಗಳು ಇಂತಹ ವಿಕಾರ ಸ್ವರೂಪಿಗಳು ಈ ರಣಧಾರಣೆಯಲ್ಲಿ ಮುನ್ನಡೆಯಬೇಕಾದ್ರೆ ಕಾರಣ ಏನು? ಯಾರವರು ಹೇಳು ಸ್ವಾಮಿ. ಇವರ ವಿಚಾರ ಮುಂದುವರೆದು ಬರುತ್ತಾ ಇರುವಂತಹ ಆ ದೈತ್ಯ ಸಮೂಹವನ್ನು ನೋಡಿದ್ದಿ. ಈ ಅಟ್ಟಹಾಸ ಕೊಡುವವರು ಯಾರಿವರು? ಕಾಲಕೇಯ ವಂಶ ಸಂಭೂತರು. ಈ ಹಿಂದೆ ಸುರಲೋಕದಲ್ಲಿ ಏನು ತರಿದಂತಹ ಆ ನಿವಾತ ಕವಚನ ಮಕ್ಕಳಿವರು, ಸಂಸಪ್ತಕರು. ಸಂಸಪ್ತಕರು ಈ ಹಿಂದೊಮ್ಮೆ ನಿನಗೆ ಅವರು ಇದಿರಾಗಿದ್ದಾರೆ, ಅಂದು ತಲೆಮರೆಸಿಕೊಂಡಿದ್ದಾರೆ. ಆದರೆ ಇಂದು ಮತ್ತೊಮ್ಮೆ ನಿನ್ನನ್ನು ಕೆಳಕುವುದಕ್ಕೆ ಮುಂದಾಗಿದ್ದಾರೆ. ಇದಕ್ಕೂ ಕಾರಣ ಇದೆ. ಏನು? ಇವರು ಈ ರೀತಿ ಮತ್ತರಾಗಿ ಬೆಳೆಯುವುದಕ್ಕೆ ಬ್ರಹ್ಮನಿಂದ ಪಡೆದಂತಹ ವರವೇ ಕಾರಣ. ಇವರಲ್ಲಿ ಹೋರಾಡುವಂತಹ ವೀರನು ಒಂದೇ ಕ್ಷಣದಿಂದ ಇವರೆಲ್ಲವನ್ನೂ ಕೂಡ ಮುಗಿಯುವಂತಹ ಸಮರ್ಥನಿರಬೇಕು. ಅಂತಹ ಸಾಮರ್ಥ್ಯ ನಿನ್ನಲ್ಲಿದೆ. ಹಾಗಾಗಿ ಒಂದೇ ಕ್ಷಣದಿಂದ ಇವರನ್ನು ತರಿ. ಸಂಸಪ್ತಕರೇ ನಾವು ನಿನ್ನೊಂದಿಗೆ ಸೇವೆ
ಸಲುವಾಗಿ ಹಿಂದೆ ನಿಮ್ಮ ಅಪ್ಪನಲ್ಲ ತಂದೆ ಮಕ್ಕಳು ಒಂದೇ ಕಡೆಯಲ್ಲಿದ್ರೆ ಕುಟುಂಬ ವೃದ್ಧಿ ಆಗ್ತದೆ. ನಿಮ್ಮ ಅಲ್ಲಿಗೆ ಹೌದಾ ಹೌದಾ ತಲೆಮರೆಸಿಕೊಂಡದ್ದು ಒಂದೇ ಉದ್ದೇಶ. ಯಾಕೆ ಯಾವ ರೀತಿ ಓಡಿ ಬದುಕಿದವರು ಓಡಿ ಬದುಕಿದ್ದಕ್ಕೆ ಗೊತ್ತುಂಟು. ಸೋತರು ಮತ್ತೊಮ್ಮೆ ಗೆಲುವನ್ನು ಸಾಧಿಸಬೇಕು, ಗೆಲ್ಲಬೇಕು. ಈ ಉದ್ದೇಶದಿಂದಲೇ ಬಂದವರು ಎಲ್ಲ ಪಾತ್ರನೆ ಏನು ಧೈರ್ಯದ ಸಮರಕ್ಕಾಗಿರುತ್ತೆ. ಒಂದೇ ಕಡೆಯಲ್ಲಿ ಇರುವುದು ಒಳ್ಳೆಯದು. ನಿಮ್ಮನ್ನ ಅಲ್ಲಿ ಕಳುಹಿಸಿ. ಮಾತೃಭೂಪತಿಯಾದಂತಹ ಶಲ್ಯರ ಬದುಕುಗಳಲ್ಲಿ ಕೌರವ ಸೇನೆ ಮುನ್ನಡೆದು ಬರುತ್ತಿದೆ. ಈ ಕಾಲಕ್ಕೆ ಅದೆಷ್ಟೋ ಮಂದಿ ಪ್ರತಿಭಟರು ನಿನ್ನೊಡನೆ ಕಾಳಗಕ್ಕೆ ಮುಂದಾದರು. ಅವರನ್ನೆಲ್ಲ ಹಿಮ್ಮೆಟ್ಟಿಸಿದೆಯಲ್ಲ. ಸಂಶಪ್ತಕರನ್ನು ಗೆಲ್ಲಿದೆ ಎನ್ನುವಂತಹ ಅಹಂಕಾರದಿಂದ ನೀನು ಮುಂದುವರಿದರೆ ಪರಿಣಾಮ
ಉದ್ದೇಶದಿಂದ ಬಂದ್ರೆ ನೀವು ಬ್ರಾಹ್ಮಣರು ಮಾಡಲಿಕ್ಕಿಲ್ಲ. ನನ್ನ ಶರಕ್ಕೆ ನಿನ್ನ ಕತ್ತು ಅರ್ಥಾತ್ ಮಾರುತಿ ಎಲ್ಲರಿಂದಲೂ ಒಂದೇನಾಗಬಹುದಾದಂತಹ ಮರುತ ಸಂಭವವಾಗಿ ನಿನ್ನೆಯ ದಿವಸ ಮಾಂಸಾಹಾರವನ್ನು ಕೈಗೊಂಡಿದ್ದೇನೆ. ಅಂತಹ ಭೀಭತ್ಸ ಕೃತ್ಯಕ್ಕೆ ಕಾರಣೀಭೂತವಾದಂತಹ ನೀನಿಂದು ನನ್ನನ್ನು ಮಾವ ಅಂತ ಕರೆಯಬೇಡ. ಶಲ್ಯ ಸೇನಾಧಿಪತ್ಯದಲ್ಲಿ ಗೆಲ್ಲುವ ಸಾಧ್ಯತೆ ಇಲ್ಲವಾದ್ದರಿಂದ ಹೋಗು. ನಿನ್ನನ್ನು ಎಲ್ಲವ ಅಂತ ಕರೆಯಬಾರದು. ಆದರೂ ಕರೆದರಿ ಕರೆದವನಿಗೆ ಬುದ್ಧಿ ಇಲ್ಲ ಅಂತ ಆಗುತ್ತದೆ. ಏಕೆ? ಯಾಕೆ ನಿನ್ನನ್ನು ಯಾವ ಶತ್ರುವಾದರೂ ಅಯ್ಯ ಅಂತಲೇ ಕರೀಬೇಕು. ಇವತ್ತೀಗ ನಿನ್ನ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಭಾರ ಇಲ್ಲಲ್ಲ ಅದು ಛೇ, ಬಿಲ್ಲು. ನೀವು ಹೊರಟ ದಾರಿಯೇ ಇದಲ್ವ?
ಭಾರವಾದ ಬಿಲ್ಲನ್ನು ಹಿಡಿದು ನಿನ್ನ ಸ್ವಭಾವಕ್ಕೆ ಒಗ್ಗದ ಯುದ್ಧ ವಿದ್ಯೆಯನ್ನು ಪ್ರದರ್ಶಿಸುವಲ್ಲಿ ಮುಂದಾಗಿದ್ದಿ. ಏನೋ ಹಿರಿಯವರು ಹೇಳಿಕೊಟ್ಟಿದ್ದಾರೆ, ಹೌದು ಹೌದು, ಅನುಭವಕ್ಕೆ ಹಿಂದಿಂದ ಬರಬೇಕು. ಆದರೆ ಹಿರಿಯರು ಹೇಳಿಕೊಟ್ಟದ್ದನ್ನು ಇದಕ್ಕಿಂತ ಮೊದಲೇ ಉಪಯೋಗಿಸಿ ನೋಡೋಣ ಅನ್ನೋ ಬುದ್ಧಿ ನಿಮಗೆ ಇಷ್ಟದವರೆಗೆ ಬರಲಿಲ್ಲ. ನೀವು ಬರಲಿಲ್ಲ. ಹೌದೌದು, ನಾವು ಆದರೆ ಇನ್ನೊಬ್ಬರ ಆಳುಗಳು, ನೀನಾದರೆ ನಾಯಕ. ಅದು ವ್ಯತ್ಯಾಸ ಉಂಟು ನಮ್ಮೊಳಗೆ. ಆದ್ರೆ ನನಗೆ ನೀವು ಮಾವ. ಹೌದು, ಸಂಬಂಧದಲ್ಲಿ ಇಲ್ಲಿ ಅಲ್ಲ, ಈ ರಂಗದಲ್ಲಿ ಉಂಟಲ್ಲ, ಸಂಬಂಧ ಇಲ್ಲ. ದ್ರೋಣಾಚಾರ್ಯರಿಗೆ ಸೇನಾಧಿಪತ್ಯ ಕಟ್ಟಲ್ಪಟ್ಟ ಕಾಲಕ್ಕೆ ನಿನ್ನ ಕೈಕಾಲು ಕಟ್ಟಿದ್ರವರು, ಆಗ ಹೇಗೋ ಬಿಡಿಸಿಕೊಂಡೆ. ಇಂದೀಗ ಶಲ್ಯ ಸೇನಾಧಿಪತ್ಯ, ನಿನ್ನನ್ನು ಕಟ್ಟಿಕೊಂಡು ಹೋಗ್ಬೇಕಾ ಕಳುಹಿಸಬೇಕಾ? ಧರ್ಮದ ಯುದ್ಧ ಕಣವಾದರೂ ಅಭಿಮಾನ ದೂರ ಆಗುವುದಿಲ್ಲ. ಇಲ್ಲ, ನೀವು ಹೀಗೆ ಬಂದ್ರಿ ಅಂತ ನಾನು ಮುಂದಾಗುವುದಿಲ್ಲ. ನಾನೇ ನಿಮ್ಮನ್ನು ಅಭಿಮಾನ ಪೂರ್ವಕವಾಗಿ ಯುದ್ಧಕ್ಕೆ ಕರೆಯುತ್ತಾ ಇದ್ದೇನೆ. ಯಾಕೆ? ಸಹೋದರನಾದಂತಹ ಭೀಮಸೇನರನ್ನೇ ಕೆಡಹಿದ್ದೀರಿ ಎನ್ನುವಂತಹ ಗರ್ವ ಬೇಡ. ಮುಂದೆ ಬಂದರೆ ಶಾಕಿನಿ, ಡಾಕಿನಿ, ಜ್ವಾಲಿನಿ, ಮಾಲಿನಿ ಯಾರಾದಿತ್ತು ನಿಮಗೆ ಮುಂದೆ ಬಂದೆ ಆಯುಧದ ಹರಿತ ಮಾಡ್ತೀಯ ನೋಡುವ. ಸಂಬಂಧದಲ್ಲಿ ಮಾತುಡ ನನ್ನ ಕೈಯಾರೆ ನಾನು ಮಡುಹುವ ಮೂಲಕ ಈ ಧರಿತ್ರಿಗೆ ಒರಗುವಂತಹ ಸ್ಥಿತಿಯನ್ನು ಅಳಿಯನಾಗಿ ನಾನು ತಂದೊದಗಿಸಿದರೆ, ಅಯ್ಯೋ ಇಲ್ಲಿ ಅಧಿಕಾರಕ್ಕಾಗಿ ಸಂಬಂಧಿಕರು ಎನ್ನುವಂಥ ಅಭಿಮಾನವನ್ನು ತೊರೆದು ಪ್ರೀತಿಯನ್ನು ಬಿಟ್ಟು ಒಬ್ಬರಲ್ಲ ಇಬ್ಬರಲ್ಲ 10 ಹಲವು ಮಂದಿಗಳನ್ನು ಕಳಕೊಂಡೆ. ಯಾಕೆ? ನಾಳೆ ಹಸ್ತಿನಾವತಿಯ ಸಾರ್ವಭೌಮತ್ವ ನನ್ನ ಪಾಲಿಗೆ ಒದಗುತ್ತದೆ ಅಂತ ಮತ್ತೊಬ್ಬರೆಲ್ಲ ಹೇಳಿದ ಹಾಗೆ ಕೇಳಿದೆ. ಈಗ ಯೋಚಿಸುವುದು, ಇಲ್ಲಿ ಯಾವುದು ಶಾಶ್ವತ? ಬರುವಾಗ ತರಲಿಲ್ಲ, ಹೋಗುವಾಗ ಕೊಂಡು ಹೋಗುವುದಿಲ್ಲ. ಹಾಗಿದ್ರು ಇಲ್ಲಿ ಯಾಕೆ? ಪಾಪಕರ್ಮದ ಲೇಪದಿಂದ ದೊರೆತಂತಹ ಅಧಿಕಾರ ನನಗೆ ಚಕ್ರವರ್ತಿತ್ವದ ಬೆಳ್ಕೊಡೆಯ ಮಡಿಲಲ್ಲಿ ಬೇಕೆ? ಇದನ್ನೆಲ್ಲ ಯೋಚಿಸಿದಾಗ ಪಾಪಕರ್ಮದಿಂದ ಇನ್ನೊಂದು ಜನ್ಮಕ್ಕೆ ನಾನು ದಾರಿ ಮಾಡಿಕೊಡುವುದಲ್ಲ, ಇಲ್ಲಿಗೆ ಬೇಕಾದಂತಹ ಗತಿಯನ್ನು ಹೊಂದಿಕೊಂಡರೆ ಪರಮಾತ್ಮ ಅಲ್ಲಿಯಾದರೂ ಸೌಖ್ಯವನ್ನು ನೆಮ್ಮದಿಯನ್ನು ಒದಗಿಸಿಯಾರ. ನನಗೆ ನಾಳೆ ಬರುವಂತಹ ಅಧಿಕಾರದ ಆಶೆ ಇಲ್ಲ. ಸಾಯುವುದಕ್ಕೆ ಮೊದಲು ಒಣೋತ್ತರಕ್ಕೆ
ಆ ದೇವರನ್ನೇ ಧ್ಯಾನಿಸುತ್ತಾ ಇದ್ದ ಆಯುಷ್ಯವನ್ನು ಮುಗಿಸುತ್ತೇನೆ. ಯುಧಿಷ್ಠಿರ, ಕಣ್ಣೀರು ಸಿರಿಸುತ್ತಾ ಇದ್ದಿ ರಣಕ್ಷೇತ್ರದಲ್ಲಿ ಮಾವನ ಮರಣಕ್ಕೆ ನಾನು ಕಾರಣವಾದೆನಲ್ಲ ಎಂಬುದಾಗಿ. ಸಹಜ. ಯುಧಿಷ್ಠಿರ, ಬಂಧುಗಳನ್ನು ಕೊಂದು ನಾಳೆ ಎಲ್ಲಿ ಅಧಿಕಾರ ಬೇಡ ದೇವರೇ, ಒಮ್ಮೆ ಕಾಡಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಡ್ತೀನಿ. ಕ್ಷತ್ರಿಯಾದಂತಹ ನೀನು ಈ ಮಾತನ್ನಾಡಬಾರದು. ನಿನ್ನ ಉದ್ಯೋಗ ಏನು ಅದನ್ನು ಈ ರಣಕ್ಷೇತ್ರದಲ್ಲಿ ನೀನು ನಡೆಸಿದ್ದಿ. ಇದಕ್ಕಾಗಿ ಮರುಗಬಾರದು. ಬಳಿಕ ಸಂಬಂಧದಲ್ಲಿ ಆತ ನಿಮಗೆ ಮಾವನೇ ಹೊರತಾಗಿ ಆ ಬಂಧುತ್ವದ ನೆಲೆಯಲ್ಲಿ ಯಾವತ್ತೂ ಕೂಡ ಆತ ನಿಮಗೆ ಸಹಕರಿಸಿದ್ದಿಲ್ಲ. ಮಾತ್ರವೇ ಅಲ್ಲ, ಅವನು ಮಾಡಿದಂತಹ ದುಷ್ಕರ್ಮವೇ ಅವನ ಈ ಸ್ಥಿತಿಗೆ ಕಾರಣವಾಯಿತು. ಹಾಗಿದ್ರೆ ನಾನು ಕೊಂದದ್ದಲ್ಲ, ಅವರೇ ಸತ್ತುಕೊಂಡದ್ದು. ಅಧರ್ಮಿಯಾದಂತಹ ಕೌರವನ ಪಕ್ಷಪಾತಿಯಾಗಿ ಬಂದು ತನ್ನ ಮರಣವನ್ನು ತಾನೇ ತಂದುಕೊಂಡ ಎಂಬುದೇ ಸ್ಪಷ್ಟ. ಇದಕ್ಕಾಗಿ ದುಃಖಿಸಬೇಡ, ಧೈರ್ಯಸ್ಥನಾಗು. ಹೀಗೆ ಎಲ್ಲಿ ಮೀಸೆ ತುರುಕಿಸುವುದಕ್ಕೆ ಆಗ್ತದೆ ಅಲ್ಲಿ ನಾನು ಕಾಣಿಸಿಕೊಳ್ತೇನೆ. ಕುರುಕ್ಷೇತ್ರದ ಮಹಾ ಸಮರ, ರುದ್ರಭೂಮಿ ಇದು. ಒಂದೆಡೆಯಿಂದ ಹೆಣಗಳ ರಾಶಿ, ಮತ್ತೊಂದೆಡೆಯಿಂದ ನರಿ ನಾಯಿಗಳ ಅರಚಾಟ, ಕೂಗಾಟ. ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗಾಗುವಂತ ಸಂತೋಷ ಬೇರೆ ಯಾರಿಗೆ ಆಗ್ತದೆ? ಇದಕ್ಕೆ ಕಾರಣ ಏನು? ನನ್ನ ಜೀವನದ ದುರ್ಧರ ಪ್ರಸಂಗಕ್ಕೆ ಕಾರಣನಾದವನೇ ಆ ಕೌರವೇಶ್ವರ. ಅಡಿಗಡಿಗೂ ಅವನ ಸೋಲನ್ನೇ ಅನುಭವಿಸ್ತಾ ಆ ದೃಶ್ಯವನ್ನು ಕಾಣಬೇಕು ಅನ್ನುವಂತೆ ತವಕದಿಂದ ಇರುವವನು ನಾನು. ಈ ಹೊತ್ತಿಗೆ ಕೌರವನ ಜೊತೆ ಇದ್ದುಕೊಂಡು ಅವನ ಅವನತಿಯನ್ನು ಕಾಣುವವನು ನಾನು. ಕೌರವನ ಜೊತೆಯಲ್ಲೇ ಇದ್ದು ಪಾಂಡವರ ಪಕ್ಷದಲ್ಲಿ ಕಪಟ ಜೂತವನ್ನಾಡಿದೆ. ಪಾಂಡವರ ಜೊತೆ ದ್ವೇಷ ಹುಟ್ಟುವಂತೆ ಮಾಡಿದೆ. ಕೌರವನ ಜೊತೆ ಇದ್ದುಕೊಂಡೆ, ಸಮಯ ಸಂದರ್ಭಕ್ಕಾಗಿ ಕಾದು ಕುಳಿತುಕೊಂಡಿದ್ದವನು ನಾನು. ಆದ್ರೆ ಈಗ ಹಾಗಲ್ಲ. ಎಲ್ಲರನ್ನೂ ಕಳೆದುಕೊಂಡು ಹಲ್ಲು ಕಿತ್ತ ಹಾವಿನ ಹಾಗೆ ಬುಸುಗುಡ್ತಾ ಇದ್ದಾನೆ ಕೌರವೇಶ್ವರ. ಆ ದೃಶ್ಯವನ್ನು ಕಂಡು ಸಂತೋಷ ಪಡ್ತಾ ಇದ್ದೇನೆ. ಇಷ್ಟು ಹೊತ್ತಿನ ತನಕ ರಣಕ್ಷೇತ್ರದಲ್ಲಿ ಹಿಂದೆ ಉಳಿದವನು ನಾನು. ನನ್ನ ವೈರಿಗಳೆಲ್ಲರನ್ನು ಆ ಮೃತ್ಯುವಿನ ಬಾಯಿಗೆ ತಳ್ಳಿದವನು. ಆ ದೃಶ್ಯವನ್ನು ಕಂಡೆ. ಹಾಗಂತ ಇನ್ನು ನಾನು ಸುಮ್ಮನಿರುವುದಲ್ಲ. ನಾನು ಆ ರಣಕ್ಷೇತ್ರದಲ್ಲಿ ಕಾಣಿಸಿಕೊಳ್ಬೇಕು. ನಡೀತೇನೆ.
ಮಾವ ಅಂತ ಹೇಳಿದಕ್ಕೆ ನಮಗೆ ನಾಚಿಕೆ ಆಗುತ್ತದೆ. ನಿನ್ನ ಹೆಸರೇ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ಹೇಳ್ಬೇಡಿ ಶಾಕುನಿ, ಮಧ್ಯದ ಒಂದು ಅಕ್ಷರವನ್ನು ತೆಗೆ. ಶನಿ ಕೌರವ ಸೇನೆಗೆ ಶನಿ ಅಂತ ಪ್ರವೇಶ ಮಾಡಿ ನಿನ್ನ ಕುತಂತ್ರವನ್ನು ನಡೆಸಿದೆಯೋ ಈ ಹಿಂದಿನ ಪ್ರತಿಜ್ಞೆಯನ್ನು ತೀರಿಸುವುದಕ್ಕೆ ಅವಕಾಶ ಕೂರ್ತದೋ? ಕಥೆಯನ್ನು ಮತದಾನ ಇಡೀ ಗೌರವನ ಸೇನೆಯನ್ನೇ ಬುಡಗೈಯುತ್ತಾ ಮುಂದುವರಿಯುತ್ತಾ ಇದ್ದೀರಾ. ಯಾರು ಹೇಳುವವರು ಕೇಳುವವರು ಇಲ್ಲ ಅನ್ನೋ ಹಾಗೆ ಭಾವಿಸಬೇಡಿ. ಈ ಹಿಂದೆ ನಿಮ್ಮ ಹೆಂಡತಿಗೆ ಮಾತನ್ನು ಕೊಟ್ಟವರು ನೀವು. ಅವನನ್ನು ಕೊಂದು ಮುಗಿಸ್ತೇನೆ. ಅದಕ್ಕಾಗಿಯೇ ಬಂದಿದ್ದೇವೆ. ನೋಡಿದ್ದೇವೆ ನೀವು. ಈ ಸಕ್ರಿಯ ಜೊತೆ ಎಷ್ಟು ಹೋರಾಟ ಮಾಡಿದರೂ ಕೂಡ ಜಯ ಅಪಜಯ ಯಾರಿಗೆಂಬುದಾಗಿ ತೀರ್ಮಾನ ಆಗುವುದಿಲ್ಲ. ಅದಕ್ಕಾಗಿ ಹೀಗಲ್ಲ, ನಾವಿರುವರ ಜೊತೆಯಾಗಿ ಒಂದೇ ರಥವನ್ನೇರಿ ಯುದ್ಧ ಮಾಡುವ. Thank you.
ಸಿಕ್ಕಿದೆ ನನ್ನ ಕೈಯೊಳಗೆ ಸಹದೇವನನ್ನು ಗೆದ್ದ ಮಾತ್ರಕ್ಕೆ ಪರಾಕ್ರಮಿ ಎಂಬುದಾಗಿ ಭಾವಿಸಬೇಡ. ನಿನ್ನನ್ನು ಸಮರಕ್ಷೇತ್ರಕ್ಕೆ ಸಾಗಿದಂತಹ ಕೌರವ ಸೇನೆ ಪ್ರತಿಯೊಂದು ಹಿಮ್ಮೆಟ್ಟುತ್ತಾ ಉಂಟು. ಈ ಸಂದರ್ಭದಲ್ಲಿ ಕಿತ್ತುತರಾದಂತಹ ಕೌರವರಿಗೆ ಸಮರ್ಥ ಮಾತುಗಳನ್ನು ಹೇಳಿ ಬಂದವರು ಇದ್ದೇವೆ. ದುರಕಾಗಿ ಅಣ್ಣ ತಪ್ಪಿದ ದಾರಿಯಿಂದ ಯಾವುದು ಧರ್ಮ ಯಾವುದು ನ್ಯಾಯ ಎಂಬ ಬಗ್ಗೆ ಗಮನ ಹರಿಸದೆ ಏನು ಹೆಣ್ಣುಗಳ ವ್ಯಾಪಾರ ಉಂಟು ಅಂತ ಹೊರಟದ್ದು ಅಂದ್ರೆ ಯುಧಿಷ್ಠಿರ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲವರೇ, ನನ್ನನ್ನು ಅಂತಹ ಶಲ್ಯಮೂಗುತಿಯನ್ನು ಕೊಂದಂತಹ ನೀನು ಅದರಂತಹ ಸರಕ ನೀರನ್ನು ಸುರಿಸ್ತಾ ಇದ್ದೀಯ. ಈ ಸಂದರ್ಭದಲ್ಲಿ ನಾನು ಹೆಣ್ಣೆ ವ್ಯಾಪಾರಕ್ಕೆ ಬಂದಂತ ನಿನ್ನ ತಲೆಯ ವ್ಯಾಪಾರಕ್ಕೆ ನನ್ನನ್ನು ಬಿಟ್ಟು ಹೋಗಿದ್ರ ತಮ್ಸಪ್ರೇ
ಯಾರು ಮಾಡೋದು? ನಾನು ಸುಖ ತುಂಗ ಹೌದು ಯಾಕ? ಅಯೋಧ್ಯೆ ಮತ್ತಿನ್ನೆಂತ ಮಾಡಿ ಸಾಯ್ದು ಮಾರ್ರೆ. ನನ್ನನ್ನು ಬಿಟ್ಟು ಹೋದ್ರಲ್ಲ, ನನ್ನನ್ನು ಕಾಯ್ತಾ ಇದ್ದವರು ಅಂತ ಅಲ್ಲ, ಅಲ್ಲಿ ಅಲ್ಲ, ನಮ್ಮ ಕುಟುಂಬಸ್ಥರಲ್ಲ ಮಾರ್ರೆ. ಒಂದು ಕುಟುಂಬದವರು ಸಾಯುವಾಗ ಮತ್ತಿನ್ಯಾವಾಗ ನಾವು ಅಲ್ವಾ? ಅರ್ಥದ್ದು ಅದಕ್ಕಲ್ಲ. ಒಂದು ಆಳುವುದಂತ ಸತ್ತಾಗ ಒಂದು ಆಳುವುದು ಅಂತ ಹೇಳಿ ಕ್ರಮ ಇಲ್ವಾ? ಅದಕ್ಕೆ ಬೇಕಾಗಿ ಹತ್ತದ್ದು ಬಿಟ್ರೆ ಮತ್ತೆ ಅವರು ಸತ್ರ ನನಗೆ ಎಂತ ಆಗ್ಬೇಕು? ಹಾಗೆ ಸುಮ್ಮನೆ ಹತ್ತದ್ದು ಈಗ ಹೋಗಿ ಹೇಳ್ಬೇಕು. ಯಾರತ್ರ? ನಮ್ಮ ಒಡೆಯರಿದ್ದಾರಲ್ಲ, ಕರ್ಣಕಾಯ ಮಹಾರಾಜರು, ಕರ್ಣಕಾಸುರ ಮಹಾರಾಜರು, ಅವರಲ್ಲಿ ಹೋಗಿ ವಿಷಯವನ್ನು ಹೇಳಬೇಕು. ಇಲ್ಲೇ ನಿಲ್ಲುವುದು ಸರಿಯಲ್ಲ, ಅಳುತ್ತಲೇ ಹೋಗುತ್ತೇನೆ ನೋಡುವ ಏನಾಗ್ತದೆ.
ಅಣ್ಣಂದಿರ ಜೊತೆಯಲ್ಲಿ ಹೋದವನು ನೀನು. ಅವರನ್ನು ಕಾಣದವೇ ಬರೀ ತಪ್ಪಿಸ್ತಾ ಇದ್ದ ನಮ್ಮ ಬಳಿಗೆ ಕಣ್ಣೀರು ಸುರಿಸ್ತಾ ಬಳಿತಾ ಬರ್ತಾ ಇದ್ದ. ನಿನ್ನನ್ನೇ ಕೇಳುತ್ತಾ ಇರುವುದು ಅಣ್ಣಂದಿರ ಜೊತೆಯಲ್ಲಿ ಹೋಗುತ್ತಾ ನೀನು ಆಲೋಚನೆ ಮಾಡಿ ಹೇಳು. ಎಲ್ಲಿದ್ದಾರೆ ಅವರು, ಎಲ್ಲಿಗೆ ಹೋಗಿದ್ದಾರೆ ಎಂಬಂತ ವಿಷಯವನ್ನು ಹಿರಿಯರನ್ನು ಗೌರವ ಕೊಟ್ಟು ಮಾತಾಡುವುದು. ಅವರೊಟ್ಟಿಗೆ ಹೋದದ್ದಲ್ವಾ? ನಮ್ಮ ಮಹಾರಾಜರು ಹೌದಾ? ಸಂಸಪ್ತಕರು. ಸಮಸಪ್ತಕರು. ಹೌದು, ಅವರೊಟ್ಟಿಗೆ ಹೋಗಿ ಅಲ್ಲಿ ಭಯಂಕರ ಯುದ್ಧ ನಡೆಯಿತು. ಕುರುವೆಯಲ್ಲಿ ಕೌರವನ ಜೊತೆ ಸೇರುವುದಕ್ಕೆ ಹೋದವರು. ಜೊತೆ ಸೇರಿ ಮತ್ತೆ ಹೋದದ್ದಲ್ವಾ? ಅಲ್ಲಿ ಅಲ್ಲಿ ಭಯಂಕರ ಗಲಾಟೆ ನಡೆಯಿತು. ಯಾರಿಗೆಲ್ಲ? ಇವರಿಗೆಲ್ಲ ಮತ್ತೆ? ಅರ್ಜುನನೊಟ್ಟಿಗೆ. ಹೌದಾ? ಹೌದೌದು, ಪರಿಣಾಮ ಭಯಂಕರ ಯುದ್ಧ ಮಾಡಿದ್ರು. ಈ ಸಲ ನಮ್ಮ ಸಂತಪ್ತಕರು ಮೇಲೆ ಬೀಳ್ತಾರೆ ಅಂತ ನಾನು ನೋಡಿದೆ. ಭಯಂಕರ ಯುದ್ಧ ಮೊದಲಿತ್ತು, ಆದ್ರೆ ಕೊನೆಗಾಗುವಾಗ ಆ ಅರ್ಜುನ ನಮ್ಮ ಎರಡೂ ಸಂಸಪ್ತಕರನ್ನು ಅಲ್ಲಿಗೆ ಖಾಲಿ ಮಾಡಿ ಬಿಟ್ಟಾರೆ. ನೀವು ಆಡುವುದೆಲ್ಲ ಸತ್ಯವೇ? ಸತ್ಯವಾದ ವಿಚಾರವೇ ಸರಿ. ನಮ್ಮ ಅಣ್ಣಂದಿರ ಪರಾಕ್ರಮವನ್ನು ನೀನು ತಿಳಿಯದೆ ಹೋದೆಯ. ಆ ರುದ್ರನಂತೆ ರಣರಂಗದಲ್ಲಿ ಹೋರಾಟ ಮಾಡುವಂತಹ ಚಾಕಚಕ್ಯತೆ ಅವರಿಗಿದೆ. ಅವರು ಇಂದು ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂತಹ ವಿಷಯ ಕೇಳಿದಾಗ ಸಿಟ್ಟು ನೆತ್ತಿಗೆ ಏರುತ್ತಾ ಇದೆ. ಎಲ್ಲಿ ಅದು ಕಾಳಗ ನಡೆಯುವುದು? ಆ ಕುರುಕ್ಷೇತ್ರದಲ್ಲಿ. ನೀನು ಮಾಡಬೇಡ ಅಕ್ಕ. ಹೊತ್ತು ಕಳೆಯುವುದು ಸರಿಯಲ್ಲ. ನರನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುವುದಕ್ಕಾಗಿ
ನಾವು ಹುಡುಕಿಕೊಂಡು ಬಂದಂತಹ ವ್ಯಕ್ತಿ ಬಹಳ ಹತ್ತಿರದಲ್ಲಿದ್ದಾನೆ. ಅವನನ್ನೇ ಕುರಿತು ಮಾತಾಡಬೇಕು. ಎಂತಹ ಕರ್ಕಶ ಧ್ವನಿ! ನಮ್ಮ ಎದೆ ಒಡೆದು ಹೋದಿತ್ತು. ಏನಾಗ್ಲಿಕ್ಕಿಲ್ಲ. ನಮ್ಮ ಧ್ವನಿ ವ್ಯಕ್ತಿಗೆ ಸರಿ ಉಂಟು. ಅದು ನಿಮ್ಮ ಮಾತಿಂದಲೇ ನಾನು ತಿಳಿದುಕೊಂಡೆ. ಜಾಗ್ರತೆ. ಅದು ಯಾವ ಶಬ್ದ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾವುದು? ಅಂದ್ರೆ ನಾವು ಪರಿಚಯ ಇಲ್ಲದವರನ್ನು ಸಂಬೋಧಿಸಿ ಕರೆಯುವುದು ಹಾಗೆ. ಇಂತಲ ನಮ್ಮ ಗ್ರಾಮವೇ ಹಾಗೆ. ಆಗ್ಲಿ, ಕ್ರಮವೇ ಇಲ್ಲಿ. ಅದು ನಮಗಲ್ಲ. ನಿನ್ನ ಹೆಸರೇನು? ಅಂದ್ರೆ ಹೆಸರು ಯಾವುದಲ್ಲ, ನಾಮ ಗೊತ್ತಿದೆ ಅಲ್ಲ. ಗೊತ್ತಾಯ್ತು. ನಮ್ಮ ಅಗ್ರಜರನ್ನು ಕೊಂದು ಮುಗಿಸಿದ ಅದಮ. ಯಾರು ನಿಮ್ಮ ಅಗ್ರಜರು? ನಿನಗೆ ಗೊತ್ತಿಲ್ವೋ? ಸಮಸಪ್ತಕರು. ಕೊಂದವನು ನೀನಲ್ಲ, ಕೆಳಕ. ನಾನು ಮಾನವನೇ. ಸುಲಭದಲ್ಲಿ ಸಿಕ್ಕಿಬಿಟ್ಟಿಯಲ್ಲ. ಹೇಗದು? ನೀನು ಯಾರೇ ಆಗಿರು, ಏನೇ ಆಗಿರು, ನಮಗೆ ಲಕ್ಷ್ಯ ಅಲ್ಲ. ಇಲ್ಲ. ನಾವು ಮನುಷ್ಯರ ಮಾಂಸ ಭಕ್ಷಣೆ ಮಾಡುವುದಕ್ಕಿದ್ದವರು. ಹಾಗಾಗಿ ನಿನ್ನನ್ನು ಕಂಡಾಗ ಬಹಳ ಸಂತೋಷವಾಯ್ತು. ಯಾಕೆ? ಸಿಕ್ಕಿದ್ಯಲ್ಲ, ಸಿಕ್ಕಿದ್ಯಲ್ಲ. ಸಿಕ್ಕಿದ್ದೇನೆ. ಈ ಕ್ಷಣದಲ್ಲಿ ಬಿಡೋದಿಲ್ಲ. ಮಚ್ಚೆಯೇ ಕಾಣ ಸಿಕ್ಕಿದ್ದೇನ. ಹೌದೇನು? ಈಗ ಏನು ಮಾಡ್ತೇವೆ ಗೊತ್ತಿದೆಯೋ? ಏನ್ ಮಾಡ್ತೇವೆ? ನಾವಿಬ್ಬರಿದ್ದೇವೆ. ನಿನ್ನನ್ನು ಉದರವನ್ನು ಬಗೆಯುತ್ತೇವೆ, ರಕ್ತ ಪಾನ ಮಾಡ್ತೇವೆ, ಮಾಂಸವನ್ನು ಮೆಲ್ಲುತ್ತೇವೆ. ಮಾತ್ರ ಅಲ್ಲ, ಎಲ್ಲವನ್ನು ತೆಗೆಯುವಾಗ ಕೈ ತಡೆಯುತ್ತಿದ್ದಾರೆ. ಅಕ್ಕ, ಸಂದು ಸಂದು ಮೊದಲು ಮುರಿಯು. ಹೌದು ಹೌದು ಹೌದು. ಮತ್ತೆ ನಡೆಯುವುದಕ್ಕೆ ಆಗುದಿಲ್ಲ. ಏನು ಪ್ರತಿಮೆ ಅಂತ ಯೋಚನೆ ಮಾಡಿದ್ದೀರ? ಮತ್ತೇನು ಮಾಡಬೇಕು? ಯಾರನ್ನ ಮುರಿಯುವುದು? ನಿನ್ನನ್ನು. ನಕ್ಷತ್ರವನ್ನು ಸೇರಿ ಅವರದ್ದಾದಂತಹ ದುರ್ಭಾಷೆಯಿಂದ ನಿನ್ನನ್ನು ಮೂದಲಿಸುತ್ತಾ ಇದ್ದಾರೆ. ಮಾತ್ರವೇ ಅಲ್ಲ, ನಮ್ಮ ಸೈನ್ಯವೆಲ್ಲವನ್ನೂ ಕೂಡ ಬೆದರಿಸುತ್ತಾ ಇದ್ದಾರೆ. ಇವರಿಗೆ ಸರಿಯಾದ ಮದ್ದನ್ನು ಅರಿಯಬೇಕಿದ್ರೆ ನೀನು ಆಯುಧವನ್ನು ಹಿಡಿಯುವುದಲ್ಲ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆ. ಬಳಿಕ ನಾನು ಆಲೋಚಿಸ್ತೇನೆ. ಸರಿ ಸರಿ, ಹನುಮ. Thank you.
ಎಷ್ಟೋ ಮಂದಿ ಅಡೆದು ಹೋಗಿದ್ದಾರೆ. ಓ ಗೋಪಾಲಕೃಷ್ಣ, ಅದೋ ಭರ್ತನ ರಥದ ಮೇಲ್ಭಾಗದಲ್ಲಿದ್ದವನು ಇದ್ದಕ್ಕಿದ್ದ ಹಾಗೆ ಆಂಜನೇಯ ಕೆಳಗಿಳಿದು ಬರಲಿ ಅಂತ ನಿನ್ನ ಅಪ್ಪಣೆ ಆಯಿತು. ನಿನ್ನ ಅಪ್ಪಣೆಯನ್ನು ಮೀರುವುದಕ್ಕೆ ಸಾಧ್ಯ ಉಂಟೇ ದೇವ? ಸಂಜನೆಯ ನೆಗೆದು ನಿನ್ನ ಬಳಿ ಸಾರಿದ್ದೇವೆ. ಬಾವಿ, ಏನಾಗಬೇಕು? ಇಬ್ಬರು ರಾಕ್ಷಸಿಯರ ಪ್ರವೇಶವಾಗಿದೆ. ಆ ಸಂಸಪ್ತಕರ ಸಹೋದರಿಯರಂತೆ ಹಾಗೆ ನಿಲ್ಲಿಸಿಕೊಂಡು ನಮ್ಮ ಸೇನೆಯೆಲ್ಲವನ್ನೂ ಕೂಡ ತರೆಯುವುದಕ್ಕೆ ಮುಂದಾಗಿದ್ದಾರೆ. ವಿಷದ ಹಾವನ್ನು ಹಿಡಿಯಬೇಕಿದ್ರೆ ಮಂತ್ರವನ್ನು ಬಲ್ಲಂತಹ ಹಾವಾಡಿಗನೇ ಆಗಬೇಕು. ಆ ಜೋಡು ದಿಂಡಾರನ್ನು ತರೆಯುವುದಕ್ಕೆ ನೀನೇ ಗಂಡುಗಲಿ. ಸಂಕಲ್ಪವನ್ನು ಮೀರುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವೇ ಹೇಳು? ಆಂಜನೇಯರಾಗಿರುವವರಿಗೆ ನೀನು ಅಪ್ಪಣೆಯನ್ನು ಮಾಡ್ತಾ ಇದ್ದೀಯ. ದುಷ್ಟರಿಬ್ಬರನ್ನು ಕೆಳಕು ಕೊಟ್ಟೆ ಕೆಳಹು, ಅವರಿಗೆ ಸರಿಯಾಗಿರುವ ಶಾಸ್ತಿಯನ್ನು ಮಾಡು ಎಂಬ ಹಾಗೆ ಪರಮಾತ್ಮ ಅವರೆಷ್ಟೇ ಬಲಿಷ್ಠರಾಗಿರಲಿ ಅವರನ್ನು ಯಮನಾಲಯಕ್ಕೆ ಸೇರಿಸುವಂತ ಹೊಣೆ ನನಗೆ ಸೇರಿ
ಅಕ್ಕ ಕಣವ ಅಣ್ಣನಿಯನ್ನು ಕೊಂದಂತಹ ಪರಾಕ್ರಮಶಾಲಿಯಲ್ಲಿದ್ದಾನೆ ಎಂಬ ಹಾಗೆ ಅರಹುತ್ತಾ ಬಂದಾಗ ಏನು? ಆ ಕಡೆಗೆ ಒಂದು ಮಂಗ, ಇದು ಮಂಗ, ಒಂದು ಮಂಗ, ಒಂದು ಮಂಗ. ಯಾಕಂಡಿ ಅಕ್ಕ ಇದು ರಣರಂಗ. ಹೌದು, ಈ ರಣರಂಗದಲ್ಲಿ ಈ ಕೋತಿ ಎಲ್ಲಿಂದ ಬಂತು? ಮಂಗ ಎಲ್ಲಿಂದ ಬಂತು? ಯಾವುದಕ್ಕಾಗಿ ಬಂತು? ಯಾಕೆ ಬಂತು? ಕೋತಿಯ ಅಭ್ಯಾಸ ಏನು? ಮರದಿಂದ ಮರಕ್ಕೆ ಲಂಘಿಸಿ ಸಿಕ್ಕಿದರೆ ಕೊಳಿತ ಹಣ್ಣನ್ನು ತಿಂದು ಹೊಟ್ಟೆಯನ್ನು ತುಂಬಿಸುತ್ತಾ ಕಾಪಿ ಈ ರಣಕ್ಷೇತ್ರಕ್ಕೆ ಬಂದಿದೆಯಲ್ಲ. ಹೌದು, ಹಾಗಾದರೆ ಎಲ್ಲಿದ್ದ ಕಾಪಿ? ಯಾಕಾಗಿ ಬಂತು? ಯಾಕೆ ಅದು ಒಂದುಂಟು ಏನು? ಬಾಕಿ ಉಳಿದ ಕಾಪಿಗಳಾಗಿದ್ರೆ ನಮ್ಮನ್ನು ನೋಡಿ ಹೆದರಿ ಹೋಗ್ತಾ ಇತ್ತು. ಇದು ಹಾಗಲ್ಲ, ಹೆದರಿಕೆ ಎಂಬುದಿಲ್ಲ. ಹಾಗಾದ್ರೆ ಇದು ಯಾವುದೋ ಒಂದು ಅಮೋಘವಾದಂತಹ ಶಕ್ತಿ ಇದ್ದಂತ ಕಪ್ಪಿ ಎಂಬ ಹಾಗೆ ಭಾವಿಸಿಕೊಳ್ಬಹುದು. ಏನು ನಿನ್ನ ಅಭಿಪ್ರಾಯ? ಇವನನ್ನು ಮಾತಾಡಿಸಬೇಕು. ಇವನ ಮುಖ ನೋಡಿ ಊದಿ ಹೋಗಿದೆ, ಎಲ್ಲಿಯೋ ಬಿದ್ದು ಬಂದಿದ್ದಾನೆ. ನಿನ್ನ ಚೇಷ್ಟೆ ಎಲ್ಲ ತೋರಿಸಿದ್ರೆ ಜಾಗ್ರತೆ. ನೀವು ಎಲ್ಲಿರಬೇಕಲ್ಲ ಗೊತ್ತಾ? ಮರ ಮರ ಹಾರುವ ಹೌದೇನು, ಮರ ಬಿಟ್ಟು ಇಲ್ಲಿ ಬಂದು ಸೇರಿದ್ಯಲ್ಲ. ಯಾರು ನೀನು? ಯಾಕೆ ಬಂದೆ? ನಿನಗೆ ಯುದ್ಧ ಅಂದ್ರೆ ಬಹಳ ಆಶಯ. ನಮ್ಮಲ್ಲಿ ಯುದ್ಧಕ್ಕೆ ತೊಡಗಿದ್ರೆ ನಿನ್ನ ಬಾಲ ಹಿಡಿದು ಕಾಗಡಿದ್ದೀರಿ. ಹತ್ತಿರ ಬರ್ತಾನೆ. ಹೆಣ್ಣು ಮಕ್ಕಳ ನೋಡಿದ್ರೆ ಆಗುದಿಲ್ಲ ನಿಂಗೆ? ಇನ್ನೇನು ಹಾಕ್ತಾನವ? ಎಷ್ಟು ಚಂದ ಹೆಣ್ಮಕ್ಕಳ ನೋಡುವಾಗ ಅವನಿಗೆ ನಂಜು. ಹಾಗೆ ಮೈ ಮೇಲೆ ಬೀಳಿಕೆ ಹೋಗ್ತಾನೆ. ಸುತ್ತಾಡುತ್ತ ಹಣಗಳ ಮಾಂಸವನ್ನು ತಿಂದು ಮುಂದುವರೆದ ದುಷ್ಟರ ಕಸಿಯರು ನನ್ನನ್ನು ಕಣ್ಣಾಕಲೇ ಪರಿಹಾಸ ಮಾಡ್ತಾ ಇದ್ದೀರಾ? ಮರದಿಂದ ಬಡಕ್ಕೆ ಲಂಘಿಸುವ ಬಡ ಕೋಡೆಗಾಯ ಎಂಬ ಹಾಗೆ ನಾನು ಬಡ ಕೋಡೆಗಳಲ್ಲ. ಏನು ಕೋಡೆಗಳ ಸಾಮರ್ಥ್ಯ ಏನು ನಮ್ಮ ರೊಟ್ಟೆಯಲ್ಲಿ ಅಡಕವಾಗಿದೆ ಗೊತ್ತಾ ನಿಮಗೆ? ಹಾಗಾಗಿ ಈ ಕೈ ಏನು ಮಾಡಿ ಗೊತ್ತಿತ್ತು? ಏನು ಮಾಡ್ತಾರೆ? ಹಾಗೆ ಬಿಡ್ಲಿಕ್ಕಿಲ್ಲ. ತುಂಡು
ಮಾಡಿ ಛೇದಿಸಿ ಬೇಡ ಉಳಿದ ಪ್ರಾಣಿಗಳಿಗೆ ತಿನ್ನುವುದಕ್ಕೆ ಚೇಷ್ಟೆಯನ್ನು ಕಾಣುವಾಗ ಇನ್ನು ನಿಲ್ಲಿಟ್ಟರೆ ಆಗುವುದಕ್ಕಿಲ್ಲ. ಮೊದಲಿದ್ದವರನ್ನು ಇಲ್ಲಿ ತಾರಿಸು, ಇನ್ನೊಂದು ಎಲ್ಲಿಂದ ಬಂದ ಕಾಡ ಮಂಗಾಯ ಮಹಾದೇವ ಯೋಚನೆ ಮಾಡಬೇಡ. ಮತ್ತೆ ನಿಮ್ಮನ್ನು ಕಾಲಕ್ಕೆ ಲಂಚಾಲಾಟವನ್ನ ಸುರಕ್ಷಿತ ಮಾಡಿದ ಈಗ ಆಂಜನೇಯ ನಾನು ನಮ್ಮ ಸಾಮರ್ಥ್ಯ ಪ್ರಕಟಗೊಳ್ಳಬೇಕಿದ್ರೆ
ನಮ್ಮ ಸಮಸಪ್ತಕರನ್ನು ಕೊಂದು ಮಾತುಗಳನ್ನು ಕೇಳ್ತಾ ಇದ್ದೇವೆ. ಕಾದ ಶೀಸವನ್ನಾದರೂ ಕಿವಿಗೆ ಎಳೆಯುತ್ತಂತೆ ಸಮಾಧಾನವಾಗುತ್ತಿತ್ತ ಏನೋ. ಅದಕ್ಕಿಂತ ಹೋಗುತ್ತಿಲ್ಲ ನಮ್ಮ ದೂತನಾಗಿದ್ದ ಮಾತು. ನಮ್ಮ ಸಂಸಪ್ತಕರು ನನ್ನ ಎಡಗೈ ಬಲಗೈ ಅಂತಿದ್ದಂತಹ ಶಿವನೇ ಶಿವನೇ ಏನು ಆಶ್ಚರ್ಯವಿದು. ಇವನ ಮಾತಿಗೆ ಮತ್ತಷ್ಟು ಪುಷ್ಟಿ ಬರುವಂತೆ ನಮ್ಮ ಅರಮನೆಯಲ್ಲಿ ಓಡಾಡುತ್ತಿದ್ದಂತಹ ನನ್ನ ತಂಗಿಯಂದಿರು ಕಾಣಿಸುವುದಿಲ್ಲವಲ್ಲ. ಹಾಗಿದ್ದರೆ ಏನೋ ಒಂದು ಘಟನೆ ನಡೆದಿದೆ. ಯಾವುದಕ್ಕೂ ನಿನ್ನ ಸಂದುಗಂದುಗಳನ್ನು ಬದಲಿಸಿ ಏನು ಎಲ್ಲ ಅನ್ಯಾಯಗಾರ ಏನು ನನಗೆ ಸಿಟ್ಟು ನನ್ನ ಮೇಲೆ. ಈ ಕುರು ಧಾರಣಿಯಲ್ಲಿ ನನ್ನ ಅಳಿಯಂದಿರನ್ನು ನನ್ನ ತಂಗಿಯಂದಿರನ್ನು ಕೊಂದು ಕಳಿಸಿದೆಯಾ? ಅದಕ್ಕೆ ಸರಿಯಾದ ಸಾಕ್ಷಿ Oh,
ತಿಳಿಯದೆ ಹೋದೆ ಮೊದಲೇ ತಿಳಿಯುತ್ತಿದ್ರೆ ನಿನ್ನ ನಾಶ ಕೈಗೆ ದೊರಕಿದೆ ರಕ್ತ ಕಾರಿಸಿ ಅದು ಎಚ್ಚರ. ಹಿಡಿದಂತ ಈ ಪೂರಸಿಗೆ ಶಾಕಿನಿ ಡಾಕಿನಿ ಜ್ವಾಲಿನಿ ಮಾಲಿನ್ಯ ಅನ್ನುವಂತಹ ಪಂಚಭೂತಗಳಿಗೆ ಸಾಮಾನ್ಯ ಯುದ್ಧದಿಂದ ನಿನ್ನನ್ನು ಗೆದ್ದುಕೊಳ್ಳುವುದಕ್ಕೆ ಸಾಧ್ಯ. ಹಾಗೆನ್ನು ಬಿಟ್ಟು ಓಡ್ತೇನೆ ಅಂತ ಆಲೋಚನೆ ಮಾಡಬೇಡ. ಮಣಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಹೀಗೆ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಮಾಯಾವಿದ್ಯೆಯಿಂದ ನಿನ್ನಾಳೆ ಎಲ್ಲಿ ನೋಡಿದ್ರು ಕವಿದಂತಹ ವಾತಾವರಣ. ಆ ರಾಕ್ಷಸ ಯಾವ ಕಡೆಯಲ್ಲಿದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಸಮರ್ಥರಾಗಿ ಹೋದೆ. ಈ ಮಾಯಕವನ್ನೇ ಕ್ಷಣವೇ ನಮ್ಮ ಮಾಯಾವಿದ್ಯೆಯನ್ನು ಭೇದಿಸಿದರೆಂದು ಈಗ ಹೊಸ ಪರಿಯ ಕಾಳಗವನ್ನು ನೋಡು. ರಾಕ್ಷಸ ಸಮುದಾಯವನ್ನೇ ನಿನ್ನ ಸುತ್ತ ಕೋಟೆಯೋಗ ಪಾದೆಯಲ್ಲಿಯೂ ಉಪಯೋಗಿಸಿ ನಿನ್ನ ತಲೆಯನ್ನು ಶಿವನು
ರಣಕ್ಕೆ ಸಂಜೆ ಮಾಡಿದ್ದೇನೆ. ರಣವನ್ನು ಆತ ಕೊಡ್ತಾನೆ. ಗಾಡಿನಲ್ಲಿ ಮರದಿಂದ ಮರಕ್ಕೆ ರಂಗಿಸುವಂತಹ ನೀವು ಏನೋ ನೀನು ಮಾತೋಪ ಇಲ್ಲಿ ಮರ್ಯಾದೆಯಲ್ಲಿ ಹೇಳ್ತೇನೆ. ಇಲ್ಲಿಂದ ಹೋಗು. ಇಲ್ಲದಿದ್ರೆ ಅಂದಾಜು ಎಂದು
ಯುದ್ಧಕ್ಕಾಗಿ ಹೀನಮನರನ್ನು ಅಥವಾ ಬಲಹೀನರನ್ನು ಯುದ್ಧದಲ್ಲಿ ಸೆರೆಬಡಿದೆ. ಹೌದಾ? ಆನೆಗಳನ್ನು, ಕುದುರೆಗಳನ್ನು, ಕಾಲಾಯುಧಗಳನ್ನು ಕೆಳಗಿದ ಬಲ ನಿನ್ನ 99 ಮಂದಿ ತಮ್ಮಂದಿರನ್ನು ಹೌದು ರಣಭೂಮಿಯಲ್ಲಿ ಈ ಗದೆಯಿಂದ ಹೊಡೆದುಕೊಂಡವರ ಯವನಾಲಯ ಕಟ್ಟಿದೆ. ಉಳಿದವ ನೀನೊಬ್ಬ. ಸಂದರ್ಭ ಕಾಯ್ತಾ ಇದ್ದೆ, ಸಿಕ್ಕಿದ್ದೀಯ. ಬರೀತಾ ರಣಭೂಮಿಯಲ್ಲಿ ಹೋರಾಟ ಮಾಡುತ್ತಿದ್ದಂತೆ ನಮ್ಮ ಗದ ಪ್ರಹಾರವನ್ನು ಬೆನ್ನತ್ತಿದ್ದು ಓಡಿ ಹೋಗುತ್ತಾ ಇದೆಯೇನೋ. ಎಂತ ಒಳಗಿದೆ ಕೌರವ. ಎಷ್ಟು ಹುಡುಕಿದ್ರು ನೀನು ಸಿಗುವುದಿಲ್ಲ. ಸಿಗುವುದಿಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ಎಲ್ಲಿಗೆ ಹೋಗುತ್ತೀಯಾ? ಬದುಕುವ ಆಶೆ ನನಗೆ ಬಹಳ ಹೆಚ್ಚಾಗುತ್ತಾ ಇದೆ. ಎಲ್ಲಿಯಾದರೂ ಹೋಗಿ ಅಡಗಿ ಕುಳಿತುಕೊಳ್ಳೋಣ ಎಂಬ ಭಾವನೆಯಿಂದ ನೀವಿದ್ದೀರೋ. ಎಲ್ಲಿ ಹೋಗುತ್ತೆ? ನೀರಿನಲ್ಲಿ ಜಲಚರಗಳು ಅದೆಷ್ಟೋ ಇದ್ದಾವೆ.
ಆ ಜಲಚರಗಳ ಜೊತೆಯಲ್ಲಿ ನೀನು ಮೀನಾಗಿ ಹೋಗುತ್ತೀಯೇನೋ ಬಿಡಲಾರೆ ಬಿಡಲಾರೆ. ಆ ನೀರಿನಲ್ಲಿ ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ಭೀಮಸೇನಲ್ಲ. ನೀನು ಬಿಡು. ಗಗನ ಮಾರ್ಗದಲ್ಲಿ ಪಕ್ಷಿ ಸಂಕುಲವು ಹಾರಾಡ್ತಾ ಇರ್ತಾರೆ. ಆ ಖಗ ಪಕ್ಷಿಗಳ ಜೊತೆಯಲ್ಲಿ ನೀನು ಬದುಕುವುದಕ್ಕೆ ಇಚ್ಛೆ ಪಡ್ತೀಯೇನೋ ಆ ಖಗ ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ಕುಂತಿ ಸುತರಲ್ಲ. ಮೂರು ಮೂರ್ತಿಗಳ ಜೊತೆಯಲ್ಲಿ ನೀನು ಬದುಕುವುದಕ್ಕೆ ಆಶ್ರಯವನ್ನು ಕೇಳ್ತೀಯ ಅವರನ್ನು ನಾನು ಬಿಡಲಾರೆ. ಹೆಜ್ಜೆಕ್ಕೆ ನಿನ್ನ ತಾಯಿಯಾದಂತಹ ಗಾಂಧಾರಿ, ನಂಜಿನ ಬುರುಡೆ ಗಾಂಧಾರಿ, ಅವಳ ಉದರವನ್ನು ಸೇರಿ ಬದುಕುತ್ತೀಯೇನೋ ನಾನು ಬಿಟ್ಟೆನೆಂದು ಭಾವಿಸಿದೆಯಾ? ಅವಳ ಉದರವನ್ನು ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ವಾಯು ಸುತನಲ್ಲ ಕೌರವ. ಇದು ನನ್ನ ಭಾಷೆ. ಉದಯಿಸಿದಂತಹ ಸೂರ್ಯ ಅಸ್ತಮಿಸುವುದರೊಳಗಾಗಿ ನಿನ್ನನ್ನು ಕೊಲ್ಲುತ್ತೇನೆ. ಇದು ನನ್ನ ಭಾಷೆ, ಇದು ನನ್ನ ಶಪಥ. ಪಾಪಿ ಮಗನೇ, ನೀಚ ಅಧಮ ಕುರುಡನ ಮಗನೇ, ತೋರಿಲ್ಲ ನಿನ್ನ 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 ಭೀಮಸೇನನ ರುದ್ರಾಟ್ಟಹಾಸ ದೂರದಿಂದಲೇ ಕೇಳಿಸುತ್ತಿದ್ದ. ಆ ಧ್ವನಿ ನನ್ನ ಕಿವಿಗಳಿಗೆ ಅಪ್ಪಳಿಸುವಂತೆ ಮಾರುತನೂ ಮಾಡುತ್ತಿದ್ದಾನೆ. ಭೀಮ ಮರುತ ಜಾತನಲ್ಲವೇ? ಹೃದಯ ಭೇದಕವಾದ ಆ ಕರ್ಕಶ ಧ್ವನಿ ನನ್ನನ್ನೇ ಅಧೀರವನ್ನಾಗಿಸಿದೆ. ಧರ್ಮರಾಯನನ್ನು ರಥದಿಂದ ಛೇಡಿಸುತ್ತಿದ್ದಾಗ ಓಡಿ ಬಂದನಲ್ಲ ಮಾರುತಿ. ಮುಖಾಮುಖಿಯಾಗಿ ಹೋರಾಟ ಕಣಿಯಾಗಲಿ
ವಾಯುಜಾತನ ಗದಾಘಾತದಿಂದ ಎಚ್ಚರಿತನಾದ ಕಣ್ತಪ್ಪಿಸುವುದಕ್ಕಾಗಿ ಕುರುಕ್ಷೇತ್ರ ಯುದ್ಧಾಂಗಣದಲ್ಲಿ ಜುರುಗಿ ತಪ್ಪಿಸಿಕೊಂಡ ಪೂರ್ವ ದಿಶಾಮುಖನಾಗಿ ಏಕಾಂಗಿಯಾಗಿ ಯುದ್ಧ ಭೂಮಿಯಲ್ಲಿ ನಡೆಯಲಾರಂಭಿಸಿದ್ದೇನೆ. ಛತ್ರ ನಿನ್ನ ಗುಣಗಾನ ಮಾಡುತ್ತಿದ್ದೇನೆ. ಶ್ವೇತ ಛತ್ರವನ್ನೆತ್ತಿ ಹಿಡಿದು ಇದರ ಆಶ್ರಯದಲ್ಲಿ ವಾರಿಯವರು ನಾವು ನಿನ್ನ ಜೊತೆಯಲ್ಲಿರ್ತೇವೆ. ಹೇಳಿದವರೆಲ್ಲ ಎಲ್ಲಿದ್ದಾರೆ? ನಡೆದಾಡುವಲ್ಲಿ ರತ್ನಗಂಬಳಿಯನ್ನು ಹಾಸಿ ನಿನ್ನ ಕಾಲುಗಳಿಗೆ ಸ್ವಲ್ಪವೂ ನೋವಾಗಕೂಡದು ಎನ್ನುತ್ತಿದ್ದವರೇ. ನಾನು ಎಲ್ಲಿದ್ದೇನೋ ಅಲ್ಲಿ ಪೇರ್ಪಡೆಯನ್ನು ಹಿಡಿಯಬಲ್ಲ, ಹೊಗಳಿಕೆಯನ್ನು ಮಾಡಬಲ್ಲ, ಎಲ್ಲರನ್ನು ದೂರ ದೂರ ಕಳುಹಿಸಿದ್ದೇನೆ. ಎಲ್ಲರನ್ನೂ ಬೀಳ್ಕೊಟ್ಟು ಏಕಾಂಗಿಯಾಗಿ ಮುಂದೆ ಬಂದರೆ ಯುದ್ಧದಲ್ಲಿ ಅಳಿದು ಬಿದ್ದಿರುವ ವೀರಯೋಧರ ಹೆಣಗಳು ಪರ್ವತದಂತೆ ಕಾಣಿಸುತ್ತಿವೆ. ಅದನ್ನೇ ಮೆಟ್ಟಿ ಮೆಟ್ಟಿ ಏರಿ ಇಳಿದು ಹೋಗ್ತಾನೆ. ಮುಂದೆ ಮುಂದೆ ನೋಡಿದರೆ ಇವರೆಲ್ಲ ನನಗಾಗಿ ಪ್ರಾಣ ತೆತ್ತ ಫೋಟೋತ್ತಂಸರು. 11 ಕ್ಷೋಹಿಣಿ ಸೇನೆಯಿಂದ ಪರಿವೃತನಾಗಿ ಕುರುಕ್ಷೇತ್ರವನ್ನು ಸೇರಿದ ನಾನು ಎಲ್ಲರನ್ನೂ ಕಳೆದುಕೊಂಡೆ. ಸಂಯೋಜನಾ ಸಾಮರ್ಥ್ಯ ನನ್ನಲ್ಲಿ, ಸಂಘಟನಾ ಕೌಶಲ ಇತ್ತು. ಏನಿದ್ದರೆ ಎಲ್ಲವೂ ಫಲಕಾರಿಯಾಗಲಿಲ್ಲ, ವ್ಯರ್ಥವಾದವು. ಯಾಕೆ? ದೈವಾನುಕೃತ ವಂಚಿತ. ಏನಿದ್ದರೇನು? ಮತ್ತೆನಿತು ಸಂಪದ ವಿರಲು
ವಜ್ರಾಘಾತದಿಂದ ಛಿದ್ರವಾದ ದ್ರೋಣಾಚಾರ್ಯರ ಕಳೇವರವನ್ನು ಅರ್ಜುನನ ಬಾಣ ಪ್ರಹಾರದಿಂದ ಪ್ರಾಣ ಕಳೆದುಕೊಂಡ ಕರ್ಣನ ದೇಹವನ್ನು ವೀರ ಶಯ್ಯೆಯಲ್ಲಿದ್ದ ಅಭಿಮನ್ಯು ಕುಮಾರ ಎಲ್ಲವನ್ನೂ ನೋಡಿದೆ. ನನ್ನ ಛಲಕ್ಕಾಗಿ ಯುದ್ಧ ಭೂಮಿಯಲ್ಲಿ ಅಳಿದು ಬಿದ್ದಿರುವ ವಿಕ್ರಮಿಗಳಾದ ಭಟರನ್ನು ನನ್ನಲ್ಲಿ ಸೇನಾಬಲವಿತ್ತು, ನನ್ನಲ್ಲಿ ದೇಹಬಲವಿತ್ತು, ನನ್ನಲ್ಲಿ ಧನಬಲವಿತ್ತು. ನನ್ನ ಚಾತುರ್ಯಕ್ಕೆ ಸರಿಯಾಗಿ ಎಲ್ಲವನ್ನೂ ಹೊಂದಿಸಿಕೊಂಡ ಯಶಸ್ಸನ್ನು ಕಾಣುತ್ತದೆ. ದೈವಾನುಗ್ರಹವಿಲ್ಲ, ದೈವ ಬಲವಿಲ್ಲದೆ ಇದ್ದುದರಿಂದ ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ. ನಮ್ಮಲ್ಲಿ ಉಳಿದುದು ನಾನು, ಅಶ್ವತ್ಥಾಮರು, ಕೃತವರ್ಮ, ಕೃಪಾಚಾರ್ಯ, ನಾಲ್ವರನ್ನುಳಿದ ಸಮಗ್ರ ಸೇವೆಯನ್ನು ಕಳೆದುಕೊಂಡಿದ್ದೇನೆ. ದೈವಾನುಗ್ರಹ ಹೇಗೆ ದೊರಕಿತು? ನನ್ನಂತವರಿಗೂ ದೇವರು ಉಳಿಯುತ್ತಾರೆ. ಯಾವ ಅಧಿಷ್ಠಾನದಲ್ಲಿ ದೇವರನ್ನು ಕಂಡು ಆರಾಧಿಸಬೇಕೆಂದು ಮನೀಷಿಗಳು ಅಪ್ಪಣೆ ಕೊಡಿಸಿದರು, ಅದನ್ನು ಉಪೇಕ್ಷಿಸಿದವನ ತಾಯಿಯನ್ನು ದೇವರೆಂದು ತಿಳಿ, ತಂದೆಯನ್ನು ದೇವರೆಂದು ತಿಳಿ, ಆಚಾರ್ಯನನ್ನು ದೇವರೆಂದು ತಿಳಿ. ವಿವೇಕಿಗಳು ನಮಗೆ ಉಪದೇಶವನ್ನು ನೀಡುತ್ತಾರೆ. ಗಂಡನಿಗಿಲ್ಲದ ಸೌಭಾಗ್ಯ ತನಗೆ ಬೇಡವೆಂದು ಕಣ್ಣುಗಳಿಗೆ ಬಟ್ಟೆಯನ್ನು ಬೀದುಕೊಂಡ ನಮ್ಮಮ್ಮ ಗಾಂಧಾರಿ ದೇವಿ, ಮಗನೇ ಹರಿಭಕ್ತರಲ್ಲಿ ವಿರೋಧ ಬೇಡ, ಸಜ್ಜನ ಸಮ್ಮತವಾದ ಸನ್ಮಾರ್ಗದಲ್ಲಿ ನಡೆ, ನನಗೆ ಉಪದೇಶವನ್ನು. ನನಗದು ಪಥ್ಯವಾಗಲಿಲ್ಲ. ಕಾಣದ ಕಣ್ಣುಗಳಿಂದ ನೀರಿಳಿಸುತ್ತ, ಮಗನೇ ರಾಜ್ಯಾರ್ಥವನ್ನು, ಪಾಂಡವರು ಸಜ್ಜನರು, ಧರ್ಮಜ್ಞರು, ನನ್ನ ತಂದೆ ಉಪದೇಶ ಪಥ್ಯವಾದ. ಹಿರಿಯರಾದ ನಮಗೆ ಧನುರ್ವೇದವನ್ನು ಉಪದೇಶಿಸಿದ ದ್ರೋಣಾಚಾರ್ಯರ ಮಾತು ನನಗೆ ಹಿತವಾಗಲಿಲ್ಲ. ಯಾರು ನಮ್ಮ ಬೆಳವಣಿಗೆಗೆ ಕಾರಣರಾದರು, ಯಾರು ಕುಲೋನ್ಮತಿಯನ್ನು ನುಡಿಸಿದರೋ ಆ ಭೀಷ್ಮರ ಮಾತು ನನಗೆ ಸರಿಯಾಗಿ ಎಲ್ಲ ನಾವು ದೇವರನ್ನು ಕಾಣಬೇಕು, ಆ ಸ್ಥಾನಗಳಿಲ್ಲ ನನಗೆ ಉಪೇಕ್ಷೆಗೆ ಕಾರಣವಾದ. ಮತ್ತೆ ಒಲಿಯುವ ದೇವರ ದೈವ ಬಲವಿಲ್ಲದೆ ಇದ್ದುದರಿಂದಲೇ ನನ್ನ ಎಲ್ಲ ಕಾರ್ಯಗಳು ವಿಫಲವಾದವು. ಯಶಸ್ಸನ್ನು ಪಡೆಯುವುದಕ್ಕಾಗಲಿಲ್ಲ. ನಾನಿದ್ದೇನೆ ಸುಯೋಧನ, ನಾನು ನಿನ್ನ ಬಲಕ್ಕಿದ್ದೇನೆ, ಹೇಳುವವ ಒಬ್ಬನೂ ಇಲ್ಲ. ಈಗ ಉಳಿದುದು ಇಲ್ಲಿ ನಾನೊಬ್ಬನೇ. ನನಗೆ ನೆರವಾದ
ರಣಧಾರಣಿಯೋ ಓಪನಿ ಬರುತ್ತಿದ್ದನು ಏನೆಂದೇ ಅದ್ಭುತವನು ಎಲ್ಲಿ ನೋಡಿದರು ನೀವು ಎಲ್ಲಿ ನೋಡಿದರಲ್ವ ಕಾಕರವ ಭೂತರವ ಘೋರಿಸುವ ಜಂಬುಕಾಲಿಗರವ ಭೀಕರವ ಶಾಕಿನಿ ಗಣದರವ ನಿಲ್ಲದ ಧನಿಕ ಭೇದರವ ನಿಲ್ಲದ ಧನಿಕ ಭೇದರವ ಕಾಣದವ ಅಲ್ಲಲ್ಲಿ ಬಿಸಿಲ ಪುತ ಹರಿಬರವ ಅಲ್ಲಲ್ಲಿ ಬಿಸಿಲ ಪುತ ಹರಿಬರವ ಸುರಿಬರವ ಜಗಂಬ ಬುದ್ಧ ಬುದ್ಧ ವಾಯುರವದು ವಾಯುರವದು ನಡೆದ ಪುರಾಣನು ನಡೆದ ನಿನ್ನನು ಗಮನದರೆ ಕಾಣೆ ಮನಸನು ತನಗೆ ನಾಮವನುತ್ತ ಸಂಜಯನಂದನ ಪತಿಯನು ವಿನಯನೆಂದಿರುವುದು ಚಂದ್ರಾನ್ವಯದ ಮಹಾನಾಯಕನ ದಯನೀಯ ಸ್ಥಿತಿಯನ್ನು ಕಂಡು ಕಣ್ಣು ಮಂಜಾಗಿ ಹೋಯಿತು. ಸಂಜಯ ನನ್ನನುಗ ಯುದ್ಧ ಕ್ಷೇತ್ರದಲ್ಲಿ ಎಲ್ಲಿದ್ದಾನೆ ಹೇಳುತ್ತಲೇ ಇದ್ದೆ. ವ್ಯಾಸಾನುಗ್ರಹದ ಮೂಲಕವಾಗಿ ಅಂಗೈಯಲ್ಲಿ ಕುರುಕ್ಷೇತ್ರದ ದರ್ಶನದ ಭಾಗ್ಯ ನನಗಾಗಿತ್ತು. ಆದರೆ ಅದು ಭಾಗ್ಯವಾಗದೇ ಪರಿಣಮಿಸಿತಲ್ಲ. ಮಕ್ಕಳ ಮದುವೆಯನ್ನು ನೋಡಬೇಕು ಅಂತ ಅನ್ನ ನೃಪತಿಗೆ ಅನ್ನಿಸಲಿಲ್ಲ. ಕುಟುಂಬದ ಮಕ್ಕಳು ಹರಿದು ಹಂಚಾಗಿ ರಕ್ತದ ಓಕುಡಿಯನ್ನಾಡುವುದನ್ನು ಕಾಣಬೇಕು ಅಂತ ಕಂಡು ಹೋಯಿತಲ್ಲ ಆ ಪಿತೃ ಹೃದಯಕ್ಕೆ. ಶಿವನೇ, ಮನೆಯ ಮಕ್ಕಳಿಗೆ ವಿಷ ಹಾಕುವುದನ್ನು ಕಂಡಿದ್ದೇನೆ. ಮನೆಯ ಮಕ್ಕಳಿಗೆ ಕೊಳ್ಳಿ ಇಡುವ ಪ್ರಯತ್ನವನ್ನು ಕೇಳಿದ್ದೇನೆ. ರಾಜಸೂಯದ ಅವಭೃತದಿಂದ ಪರಿಭೂತವಾದ ಪಂಚವಲ್ಲಭೆಯ ಸೀರೆ ಸೆಳೆಯುವುದನ್ನು ಕಂಡರಲ್ಲ. ಘೋಷಯಾತ್ರೆ ಇರುವುದು, ಉತ್ತರ ಉಪಗ್ರಹವಿರುವುದು, ಇದೆಲ್ಲವೂ ನಮ್ಮ ಸುಯೋಧನನ ಯಶಸ್ಸು ಅಂತ ಪರಿಗಣಿಸುವುದಕ್ಕೆ ಬರುವುದಿಲ್ಲ. ದ್ವೇಷ. ಕೌರವ ಪಕ್ಷಪಾತಿಯಾದರೂ ನಾವು ಪಾಂಡವ ದ್ವೇಷಿಗಳಲ್ಲ ಸ್ವಾಮಿ. ಅದೇ ನೀರಿನ ಋಣ, ಸಿಂಹಾಸನದ ಋಣ, ಅದಕ್ಕಿಂತ ಹೆಚ್ಚು ಮೋಹ. ನಮ್ಮ ಸುಯೋಧನ, ನಮ್ಮ ಕೌರವ, ನಮ್ಮ ಧಾರ್ತರಾಷ್ಟ್ರ ಅಂತನ್ನಲ್ಲದೆ ಇದಕ್ಕೆ ವ್ಯಾಖ್ಯಾನಿಸುವುದಕ್ಕೆ ಬೇರೇನೂ ಕಾರಣ ಸಿಗುತ್ತಿಲ್ಲ. ಕಳೆದ 17 ದಿವಸಗಳಲ್ಲಿ ಒಂದು ಸಾಂಕೇತಿಕ ಜಯವೂ ನಮ್ಮ ಭಾಗಕ್ಕೆ ಬಾರದೆ ಹೋಯಿತು. 99 ಮಂದಿ ಕೌರವಾನುಜರು ಭೀಮನ ಗದಾದಂಡಕ್ಕೆ ಸತ್ತು ಸ್ಮಶಾನ ಯಾತ್ರೆ ಮಾಡುವ ಸುದ್ದಿಯನ್ನು ಹೇಳಿದನಲ್ಲ ದೊರೆಗೆ. ಆದರೆ
ಈಗಲೂ ಒಂದು ಆಶೆ. ನನ್ನ ಕೌರವ ಎಲ್ಲಿದ್ದಾನೆ ಸಂಜಯ? ನನ್ನ ಮಗ ಯಾವ ಕಡೆಗೆ ಹೋದ? ಕುರುಕ್ಷೇತ್ರದ ಪರಿಧಿಯನ್ನು ದಾಟಿದ್ದಾರೆ ಸುಯೋಧನ. ಅಂಗೈಗೆ ಕುರುಕ್ಷೇತ್ರದ ವ್ಯಾಪ್ತಿ ಮಾತ್ರ ಸೀಮಿತವಾಗಿತ್ತು. ವ್ಯಾಸಾನುಗ್ರಹದಿಂದ ನನಗೆ ಕಾಣದಾದ ಅಲ್ಲಿಗೆ ಉಳಿಲಿಲ್ಲ. ಸಂಜಯ, ಹೋಗು, ನನ್ನ ಮಗ ಎಲ್ಲಿದ್ದಾನೆ ಅಂತ ಕಂಡು ಬರ್ತೀಯ ನೀನು? ಮತ್ತೆ ನಾನು ಬರಬೇಕು. ಮತ್ತೆ ಬರ್ತೇನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಅಥವಾ ಯಾರನ್ನು ಕಾಣುವುದಕ್ಕೆ ಹೋಗುತ್ತೇನೋ ಅವ ಮತ್ತೆ ಬರ್ತಾನೋ ಎಂಬುದರಲ್ಲಿ ವಿಶ್ವಾಸ ಇಲ್ಲ. ಆದ್ರೆ ಕರ್ತವ್ಯ ಮೋಹ ಆ ಸುಯೋಧನ ನರಸುತ್ತಾ ಯುದ್ಧ ಭೂಮಿಗೆ ಬಂದಿದ್ದೇನೆ. ರಕ್ತದ ಓಕುಳಿಯಲ್ಲಿ ನಡೆಯುತ್ತೇನೆ, ಸಾಗುತ್ತೇನೆ. ನಿಂತೆ ಕಾರಣ ಇದೆ. ಸಾತ್ಯಕ್ಕೆ ಹೊತ್ತಿದ್ದಾನೆ. ಯಾಕಾಗಿ ಬಂದಿದ್ದಾನಂತ ನಿನಗೆ ಗೊತ್ತಾಗಲಿಲ್ಲ. ನೀನು ಯಾಕೆ ಬಂದದ್ದು ಅಂತ ನೀನೇ ಹೇಳಬೇಡ. ಕಾರಣ ಇದೆ. ಕೌರವರ ಪಕ್ಷ ಯುದ್ಧ ಕ್ಷೇತ್ರದಲ್ಲಿ ಯಾಕೆ ಬಂದದ್ದು ಅಂತ ಕಾರಣ ಉಂಟ. ಯುದ್ಧಕ್ಕೆ ಬಂದದ್ದು ಅಲ್ಲ, ಊಟದ ಭಕ್ತಿಗೆ ಯಾಕೆ ಬಂದದ್ದು? ಊಟ ಮಾಡಲಿಕ್ಕೆ ಬಂದದ್ದು. ಅದಕ್ಕೆ ಕಾರಣ ನಿನಗೆ ಹೇಳಿಯೇ ನಾನು ಮುಂದುವರಿಯುವ. ಹೇಳು. ಕೌರವರ ಪಕ್ಷದಲ್ಲಿ ಇದ್ದುಕೊಂಡು ಪಾಂಡವರನ್ನು ಅಡಿಗರಿಗೆ ಅವರ ಕೊನೆ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದವ ನೀನು. ಇಲ್ಲ ಸ್ವಾಮಿ, ಏನು ಪಾಂಡವರು ಕೌರವರ ಪಕ್ಷವನ್ನು ಸೇರ್ತಿದ್ರೆ ಹೀಗೆ ಆಗ್ತಿತ್ತ ಹೇಳುದು. ಹಾಗಾದ್ರೆ ಅವು ಸೇರ್ಬೋದಿತ್ತಲ್ಲ. ನೀನು ಈ ಪಕ್ಷಕ್ಕೆ ಬಂದ್ರೆ ಹೀಗೆ ಆಗ್ಲಿಕ್ಕಿತ್ತ ಹೇಳುದು. ನನಗೆ ಅಗತ್ಯವೇ ಇಲ್ಲ. ಹಾಗಾಗಿ ನೀನು ಯಾವಾಗ ಬರ್ತಿ ರಣರಂಗದಂತ ಕಾಯ್ದುಕೊಂಡಿದ್ದವ ನಾನು. ಹೇಳುವುದನ್ನು ಕೇಳುತ್ತೇನೆ. ರಣರಂಗದಲ್ಲಿ ನಡೆಯುವ ವಿಚಾರ ಏನಿದೆಯೋ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಸಾಮರ್ಥ್ಯ ನಿನಗಿದೆ ಎನ್ನುವುದಾಗಿ ಕೌರವರ ಪಕ್ಷದಲ್ಲಿ ಇದ್ದುಕೊಂಡು ಕೊನೆವರೆಗೆ ನೋಡ್ತಾ ಇದ್ದೀಗ. ಎಲ್ಲರೂ ಹೋಗಿದ್ದಾರೆ. ಈಗ ನಾನೊಮ್ಮೆ ಬಂದಿರುತ್ತಾರೆ. ಯಾವುದೋ ಕಾರಣವನ್ನು ಹುಡುಕಿಕೊಂಡು ಪಾಂಡವರನ್ನು ಕೊನೆಗತಿ ಕಾಣಬಹುದು ಅನ್ನೋದಾಗಿ ಯೋಚಿಸೇ ಬಂದವ ನೀನು. ಹಾಗಾಗಿ ನಿನ್ನನ್ನು ಬಿಡುವುದಿಲ್ಲ. ಈಗ ಹಿಡಿದಂತ ಗಟ್ಟಿಯಿಂದ
ತಾಳಯ್ಯ. ಯಾಕೆ ಸ್ವಾಮಿ? ಕೋಪದ ಕೈಯಿಗೆ ಬುದ್ಧಿಯನ್ನು ಕೊಟ್ಟವನಿದ್ದಿ. ಸ್ವಲ್ಪ ತಾಳಬೇಕು. ಈತ ಯಾರು ಅಂತ ಗೊತ್ತಾಗದೆ ನೀನು ಕಡಿಯುವುದಕ್ಕಾಗಿ ಮುಂದಾಗಿದ್ದಿ. ಅವನನ್ನ ಶಿಷ್ಯಲ್ಲ ಮಾರಾಯ. ಒಟ್ಟಿಗೆ ಕಡಿಲಿಕ್ಕೆ ಮುಂದಾಗುದು. ಮತ್ತೆ ನನಗೆಂತ ಗೊತ್ತುಂಟು ಗುರು? ಕಡಿಯುವುದು ಸರಿಯಲ್ಲ. ನೀನು ಹೋಗು. ಗುರುಭ್ಯೋ ನಮಃ. ಶುಭವಾಗಲಿ. ಪೂಜ್ಯರೇ, ಹರಕೊಲ್ಲಲು ಗುರುಕಾವ ಪ್ರಜೆಗಳಂ ಭೂಪಾಲಕಂ ಬಾಧಿಸಲು ತರುವೆ ಪಣ್ಗಳ ಮೆಲ್ಲೆ ಮಾತೆ ವಿಷಮಂ ಬೆತ್ತರ್ಬ ಕಂಗೋಡಿಸಲು ಹರಕೊಲ್ಲಲು ಪರಕಾವ. ಸ್ವಾಮಿ, ಬದುಕು ಬೇಕು ಅಂತ ನನಗಿರ್ಲಿಲ್ಲ, ಆದ್ರೆ ಹೀಗೆ ಸಾಯ್ಬೇಕು ಅಂತ ಮಾತ್ರ ನನಗಿಲ್ಲ. ಇದೆಲ್ಲ ಬರ್ಬರ, ಇವರ ಕೈಯಲ್ಲಿ ಸಾಯ್ಬೇಕು. ಆದ್ರೆ ನೀವು ಅನುಗ್ರಹ ಮಾಡಿದ್ಲಿ ಗುರುಗಳೇ. ಸಂಜಯ ಮನಗಳು ಚಿಂತಿಸಿದ ಬೆಸಗೊಂಡ ಕೊಡವಿ ಪಾಕ ಭಾಗ್ಯದಾಯಕ ನುಡಿಯದೆ ಎಲ್ಲಿಗೆ ನಡೆವೆ ಕೊಡವಿ ಭಾಗ್ಯದಾಯಕ ನುಡಿಯದೆ ಪುಡವಿ ಪಾಲಕನಲ್ಲವೇ ಸ್ವಾಮಿ ನೀನು? ವ್ಯಾಸಾಭಿರಕ್ಷಿತವಾದ ಕೃತಭಾಂಡದಲ್ಲಿ ಬೆಳೆದಿ ಆ ಮೊದಲು ವ್ಯಾಸಾನುಗ್ರಹದ ಪಿಂಡದಿಂದಲೇ ಗರ್ಭ ತಳೆದಳು ಗಾಂಧಾರಿ ದೇವಿ. ಇನ್ನೇನು ಮಕ್ಕಳಿಲ್ಲದ ಮನೆತನಕ್ಕೆ ಮಗುವಾಗಿ ಹುಟ್ಟಿದೆ ಸುಯೋಧನ. ಋಷಿ ಕಲ್ಪನಾಗಿ, ವ್ಯಾಸಕಲ್ಪನಾಗಿ, ದೇವಕಲ್ಪನಾಗಿ ಪ್ರಪಂಚದ ಬೆಳಕನ್ನು ಕಂಡೀ ಒಂದಾಗಬೇಕಾಗಿದ್ದದ್ದು ನೂರಾಯಿತು. ಭಾಗ್ಯದ ಬಾಗಿಲು ತೆರೆಯಿತು. ಚಂದ್ರವಂಶದ್ದು ಸ್ವಯಮೇವ ಮೃಗೇಂದ್ರತ ಸ್ವಯಂಭೂ ಅಭಿಷೇಚನ ಬೇಕಾಗಿಲ್ಲ ಸ್ವಾಮಿ. ಪುನರ್ ಪ್ರತಿಷ್ಠೆಯ ಅವಶ್ಯಕತೆ ಇಲ್ಲ. ಸ್ವಯಂಭೂ ಉದ್ಭವ ಲಿಂಗಕ್ಕೆ ರಕ್ತಾನುಗತವಾಗಿ ಜನ್ಮಾಂತರೀಯವಾಗಿ ಆಯುಷ್ಯವಾದ ಪರಂಪರೆಗೆ ಅನುಚಾರವಾದ ನಂಬಿಕೆ ನಡವಳಿಕೆಗೆ ಉತ್ತರದಾಯಿತ್ವ ಉಳ್ಳವನಾಗಿ ಪೊಡವಿ ಬಾಲಕನಾಗಿ ಪ್ರಪಂಚದ ಬೆಳಕನ್ನು ಕಂಡಿದ್ದರೆ ಉಂಡು ಹೋದವರೆಷ್ಟು, ಕೊಂಡು ಹೋದವರೆಷ್ಟು, ಹೊತ್ತು ಹೋದವರೆಷ್ಟು, ಹೆಗಲು ದಣಿವಟ್ಟು ಭಾಗ್ಯದಾಯಕನಲ್ವೇ. ಹೆಣ್ಣು ಕೊಟ್ಟವರು ಇಲ್ಲಿ, ಹೆಣ್ಣು ಕೊಂಡೋದವರು ಮರು ದಿಪ್ಪಣ ಬಂದವರು ಹಿಂದೆ ಹೋಗಲಿಲ್ಲ ಹತ್ತಿನೆಯಲ್ಲಿ. ವಿಳಾಸ ಇಲ್ಲದ ಕಾರಣ ಮೊಗೆ ಮೊಗೆದು ದಾನವನ್ನು ಕೊಟ್ಟರೆ ನೀನು ಭಾಗ್ಯದಾಯಕನಾದ್ದರಿಂದ ಅಲ್ಲವೇ. ಇಷ್ಟು ಮಂದಿ ಇದ್ದಾರೆ ಹೊರಗೆಯವರು, ನಿನ್ನನ್ನು ಸೇವಿಸುವ ಮಂದಿ ಎಷ್ಟು. ನುಡಿಯದೆ ನುಡಿಸದೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಸುಯೋಧನ ನುಡಿಯದೆಲ್ಲಿಗೆ ನಡೆವೆ ಮೆಲ್ಲಗೆ ಪ್ರಭು. ಆದ್ರೆ ಚಲದಂಕ ಚಕ್ರೇಶ್ವರನಾಗಿ ಪಡಿವೆ ರಿಪುಗಳ ನೆಂಬ ಛಲಗಳ ನುಡಿ ಅಡಗಿ ಹೀಗಾಯಿತೆ. ಅಲ್ಲದಿದ್ರೆ ಯಾವ ಪುಣ್ಯದ ಫಲ ಅಂತ ನನಗೆ ಅರ್ಥವಾಗುತ್ತಾ ಇಲ್ಲ ಪ್ರಭು. ಪ್ರಭು
ಎಂತಹ ಕೋಮಲ ಪಾದಗಳು ಸ್ವಾಮಿ. ಹಸ್ತಿನೆಯ ಸಿಂಹಾಸನವನ್ನೇರಿ ಓರಗಸ್ತನಾಗಿರುವ ಹದ್ದಿಗೆ ಸಪ್ತ ದ್ವೀಪಾಂಕಿತವಾದಂತಹ ಭೂವಲಯದ ಸಾಮಂತರು ಕಪ್ಪವನ್ನು ಹೊತ್ತು ನಿನ್ನ ಪದಮೂಲದಲ್ಲಿಟ್ಟು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಬೇಕಾಗಿ ಹಪಹಪಿಸುತ್ತಿರುವ ಕಾಲಕ್ಕೆ ಅವರ ಮುಕುಟ ಮಣಿಗಳು ತಾಗಿ ಬೆಳಗುವ ಪಾದಗಳವರೇ ಪ್ರಭು. ನಿತ್ಯ ನಡೆದಾಡುವುದಕ್ಕೆ ರತ್ನ ಕಂಬಳಿ, ವಿಶ್ರಾಂತಿಗಾಗಿ ಹಂಸ ತೂಲಿಕಾ ತಲ್ಪ, ಶ್ರವಣೇಂದ್ರಿಯಕ್ಕೆ ಗ್ರಹಿಸುವುದಕ್ಕೆ ಸಂಗೀತ, ಗ್ರಾಣೇಂದ್ರಿಯಕ್ಕೆ ಸುಗಂಧ, ದೃಗೇಂದ್ರಿಯಕ್ಕೆ ನಾಟ್ಯ ವೈಖರಿಗಳು, ರಸನೇಂದ್ರಿಯಕ್ಕೆ ಸುಮಧುರವಾದಂತಹ ಮಧುಪರ್ಕ, ಸ್ಪರ್ಶೇಂದ್ರಿಯಕ್ಕೆ ಮೆತ್ತನೆಯ ಹಾಸುಗೆ, ಕಾಗೆಗಳು ಕೂಗೆಗಳು ಉಲಿಯುತ್ತಿದೆ ಸ್ವಾಮಿ. ಈ ವಾಯಸದ ಶೃಂಗಾರ ಧ್ವನಿ ನಿನ್ನ ಕಿವಿಗೆ ಸೊಗಸಿದೆ ಪ್ರಭು. ಹೇಸಿಗೆಯ ನಾರುವ ರಕ್ತದ ಓಕುಳಲ್ಲಿ ಈ ದುರ್ವಾಸನೆಯನ್ನು ನೀ ಸಹಿಸಿದೆಯಾ ಸ್ವಾಮಿ? ಇದನ್ನು ಬೆರಳೆತ್ತಿದ್ರೆ, ಕಣ್ಣು ಹುಬ್ಬು ಹಾರಿಸಿದ್ರೆ ನಿನ್ನ ಸೇವೆಗೆ ಹಾತರಿಯುವ ಮಂದಿಯಂತೂ ಹಸ್ತಿನೆಯಲ್ಲಿ ಏಕಾಂಗಿಯಾಗಿ ಪ್ರಭು ಚರದಂಕ ಚಕ್ರೇಶ್ವರನಾದ ನೀನು ಸಂಧಾನಕ್ಕಾಗಿ ಬಂದ ಕೃಷ್ಣನಲ್ಲಿ ಹಾಡಿದಂತಹ ಧೀಮಂತ ನಾಯಕತ್ವದ ಧೀರೋದತ್ತವಾದ ನಿನ್ನ ಸವಾಲುಗಳೇ ಇವತ್ತು ಪ್ರಭು ಯುದ್ಧಕ್ಕೆ ಹೆದರಿದೆಯಾ ಸ್ವಾಮಿ? ಭಯಭೀತನಾಗಿ ಭಯವಿಹ್ವಲನಾಗಿ ಯುದ್ಧಕ್ಕೆ ಹಿಮ್ಮುಖನಾಗುವ ಬೆನ್ನು ತೋರಿಸುವುದೇ ಕುರುಕ್ಷೇತ್ರದ ಯುದ್ಧದ ಈ ಅಧ್ಯಾಯಕ್ಕೆ ಮುನ್ನುಡಿ ಬರೆದ ನೀನು ಇವತ್ತು ಬೆನ್ನುಡಿಯನ್ನು ಬರೆಯುವುದಿಲ್ಲವೇ ಪ್ರಭು? ಏನಿದು ಸ್ವಾಮಿ? ಯಾಕೆ ನಿನ್ನನ್ನು ಬೆರಳೆತ್ತಿ ತೋರಿಸುವುದರಿಂದ ಅಡಿಗೈಯ 3 ಬೆರಳು ನಮ್ಮನ್ನು ತೋರಿಸುವುದಿಲ್ವೇ? ಯಾರು ಕಾರಣನಲ್ಲ, ಬೇರೆ ಯಾರನ್ನು ಹಳಿಯಬೇಕಾಗಿಲ್ಲ ನಾವು. ಆದರೆ ನನ್ನ ಅಂತರಂಗ, ನನ್ನ ವಿವೇಕ, ನನ್ನ ಬುದ್ಧಿಯ ಪ್ರಚೋದನೆಯನ್ನು ನಿನ್ನ ಮುಂದಿಡ್ತೇನೆ ಸ್ವಾಮಿ. ಸಂಜಯರನ್ನು ತಪ್ಪಾಗಿ ಅರ್ಥವಿಸಬೇಡ. ಕಾರಣ ಇರುತ್ತ ನಮಗೊತ್ತುಂಟು. ಇಂದು
ನಾವು ಹಳಿಯಬೇಕು, ಯಾರ ಕುರಿತಾಗಿ ಆಕ್ಷೇಪಿಸಬೇಕು ಹೇಳು? ಆಡುವ ಹೊತ್ತಿಗೆ ಓಡುವ ಹೊತ್ತಿಗೆ ಅದು ಬಾಲ್ಯದ ವಿನೋದಗಳೆಂದೇ ಗ್ರಹಿಸಿದರು ಎಲ್ಲರೂ. ಬೆಳೆಯುತ್ತಲೇ ಸಹೋದರಿಯ ದಯವಾದಿತ್ವವಾಯಿತು, ಮತ್ಸರವಾಗಿ ಹೋಯಿತಲ್ಲ. ನಿಷ್ಪಾಂಡವ ಪೃಥ್ವಿಗಾಗಿ ಹಪಾಪಿಸಿದಿ ನೀನು, ಶಕುನಿ ಶನಿಯಾಗಿ ಹೋದ, ಭಾವ ಸೈಂಧವ ವಿವೇಕ ಶೂನ್ಯನಾಗಿ ವ್ಯವಹರಿಸಿದ, ಆಪ್ತ ಕರ್ಣ ನಿನಗೆ ಒಳ್ಳೆಯದನ್ನು ನುಡಿಸದೇ ಹೋದ. ಈ ಇಷ್ಟೂ ಮಂದಿ, ಒಬ್ಬ ಸೈಂಧವನ, ಒಬ್ಬ ಶಕುನಿಯ, ಒಬ್ಬ ದುಶಾಸನನ, ಒಬ್ಬ ಕರ್ಣನು ನಿನ್ನ ಭವ್ಯ ಭಾಗ್ಯೋದಯದ ಬಾಗಿಲನ್ನು ಮುಚ್ಚಿಕೊಂಡರಲ್ಲ ಸುಯೋಧನ. ಯಾಕೆ? ನಾಯಕತ್ವ ಇಲ್ಲವೇ? ಅನಭಿಷಿಕ್ತ ಸಮ್ರಾಟನಾಗಿ ಹಿಂದೆ ಕಾಣದ, ಮುಂದೆ ಕಾಣಲಾರದಂತಹ ಸಂಘಟನಾ ಶಕ್ತಿ, ರಾಜಕೀಯ ಸಂಕಲ್ಪ ಶಕ್ತಿ, ರಾಜಕರಣವನ್ನಾಗಿಸಿದವನು ನೀನು. ನಿನ್ನ ಓಲಗವನ್ನು ನೋಡಿದರೆ 2 ತಲೆಮಾರು ಮುಂದೆ, 2 ತಲೆಮಾರು ಹಿಂದೆ. ಯಾರಿಗುಂಟ ಸುಯೋಧನ ಈ ಭಾಗ್ಯ ಹೇಳು? 800 ವರ್ಷದ ಮುದುಕ ನಿನ್ನ ಓಲಗದಲ್ಲಿದ್ದಾರೆ, ನಿನಗೆ ನಿತ್ಯ ಮಂತ್ರಾಕ್ಷತೆ ಹಾಕುತ್ತಾರೆ. ಅಕ್ಷರಾಭ್ಯಾಸ ಮಾಡಿದ ಕೃಪರು ಇನ್ನೂ ಮೊನ್ನೆಯವರೆಗಿದ್ರು. ಆಚಾರ್ಯ ದ್ರೋಣರು ತುಂಬಿದ ಸಭೆ, ಐಶ್ವರ್ಯ ಇರಲಿಲ್ವೇ? ಬುದ್ಧಿವಂತಿಕೆ ಇರಲಿಲ್ವೇ? ಸಂಘಟನಾ ಶಕ್ತಿ ಇರಲಿಲ್ವೇ? ಧ್ವನಿ ಇರಲಿಲ್ವೇ? ಎಲ್ಲವೂ ಇತ್ತು. ಆದರೆ ದ್ವೇಷ, ಹುಚ್ಚು ಕುದುರೆಯಂತೆ ಓಡುವ ಮನಸ್ಸನ್ನು ಬುದ್ಧಿಯಿಂದ ನಿಯಂತ್ರಿಸಬೇಕಾಗಿತ್ತು. ಆ ಬುದ್ಧಿ ಅದು ಮಂದವಾಗಿ ಹೋಯಿತು. ಯಾಕೆ? ಹರಿತ ಇರಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇನ್ನು ನಿನ್ನನ್ನು ಅರ್ಥವಿಸಿಕೊಳ್ಳಿಕ್ಕೆ ಆಗಲಿಲ್ಲ ಸುಯೋಧನ. ಅವಕಾಶ ಇತ್ತು. ಕೃಷ್ಣನ ಮನೆಗೆ ಹೋಗಿದ್ದೆ ನೀನು ಸಾರಥ್ಯವನ್ನು ಅಪೇಕ್ಷಿಸಿ. ಅರೆ ನಿದ್ರೆಯಲ್ಲಿದ್ದ ಕೃಷ್ಣ ಎದ್ದು ಕುಳಿತು ಹೇಳುತ್ತಾನೆ, ಬೇಡ ಸುಯೋಧನ ಯುದ್ಧ, ಧರಣಿಗೋಸುಗ ನಿಜ ಸೋದರರು ಹಳಜುವಿರೇಕೆ? ಹರಿಯ ನೀ ಪಾಂಡವ ಪಕ್ಷವೇ ಹೊರತು ನಮ್ಮೊಳಗಾಗುವೆಯ? ತಿರಸ್ಕರಿಸಿ ಬೇಡ. ಆ ಭಗವಂತ ಹಸ್ತಿನ ಪುರಪ್ರವೇಶ ಮಾಡಿದ. ವಿದುರನ ಮನೆಯಲ್ಲಿ ಕ್ಷೀರ ಸಾಗರವನ್ನು ದರ್ಶನ ಮಾಡಿಸಿದ. ಬಾಯಿಗೆ ಅಕ್ಕಿ ಹಾಕಿ ಹೇಳಿದ ನಿನಗೆ, ಪೊಡವಿಗೋಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಕೊಡು ಕುಶಸ್ಥಳವ, ವ್ರಕಸ್ಥಳವ, ವಾರಣಾವತಿಯ ಬಿಡು ಬಿಡಲವು ಅವಂತಿಯ ಒಡನೆ ಚಕ್ರ ಪ್ರಸ್ಥವೆಂಬೀಪುರವ. 5 ಸುಯೋಧನ ಪಾಂಡವ ಪಂಚಕರಿಗೆ ಬದುಕುವುದಕ್ಕೆ 5 ಗ್ರಾಮ ಕೇಳಿದ. ಸಪ್ತ ದ್ವೀಪಾಂಕಿತವಾದಂತಹ ಈ ಭೂಮಿಯಲ್ಲಿ ನಿನಗೆ 5 ಗ್ರಾಮ ಕೊಡ್ಲಿಕ್ಕೆ ಮನಸ್ಸು ಬಾರದೆ ಹೋಯಿತಲ್ಲ. ಸಿಂಹಾಸನ ಒಡೆದ್ರೂ ತೊಂದರೆ ಇಲ್ಲ, ಒಂದು ರಕ್ತಕ್ರಾಂತಿ ನಿಲ್ತದೆ ಅಂತ ನಾವು ತಿಳಿದಿದ್ದೇವೆ. ಒಡೆಯಲಿ ಸಿಂಹಾಸನ, 2 ಆಗಲಿ ಸಿಂಹಾಸನ, ಆದರೆ ಮನೆಯ ಮಕ್ಕಳು ಸಾಯುವುದಿಲ್ವಲ್ಲ. ಅದೇ ಯುದ್ಧಾಯ ಕೃತ ನಿಶ್ಚಯ. ಎಲ್ಲವೋ ಪಾತಕಿ ಬರಿದ ಸಾಯದಿರು, ಕೊಲಿಸಲಾರೆ ಒಲಿದು ಪಾಂಡವರ ಕುಡಿಕೋ. ಆಸ್ಥಾನದಲ್ಲಿ ಆಧ್ಯಾತ್ಮ ಜಾಗೃತವಾಯಿತು ನಿನಗೆ. ಯುದ್ಧಕ್ಕೆ ನೀನು ದುರವಿಳಯವನ್ನು ಕೊಟ್ಟಿ, ಯಾರ ಹೆಗಲ ಮೇಲೆ ಹಿರಿಯರ ಹೆಣ ಹೋಗಬೇಕಾಗಿತ್ತು ಆ ಮಕ್ಕಳು ನಮ್ಮ ಕಣ್ಣ ಮುಂದೆ ಸ್ಮಶಾನ ಯಾತ್ರೆಯನ್ನು ಮಾಡಿದ್ರು. ಒಂದು ಪಿಂಡೋದಕ ಬಿಡ್ಲಿಕ್ಕೆ ಒಂದು ಹುಳ ಇಲ್ಲದೆ ಹೋಯಿತು ಸುಯೋಧನ. ಯಾಕಾಯ್ತು? ಹೇಗಾಯಿತು? ಯಾರಿಂದಾಯಿತು? ಇಂದು ನಿನ್ನಯ ಮಂದ ಮತಿಯಳು ಸಂದರೆಲ್ಲರೂ ಏಕಾಂಗಿಯಾಗಿ 11 ಅಕ್ಷೋಹಿಣಿ ಸೇನೆಯೊಂದಿಗೆ ಕುರುಕ್ಷೇತ್ರಕ್ಕೆ ಬಂದಿದ್ದೆವು. ನಿನ್ನ ಅಧಿಕಾರದ ಸೋಗಿಗೆ ಮಾರು ಹೋಗಿ ಬಂದಿದ್ರು. ಉಳಿದ್ರೆ ಒಬ್ಬನ, ಉಳಿದೆಯೊಬ್ಬನೇ. ಗಾಂಧಾರಿ ಹೆತ್ತುಡುಹಿದ 100 ಮಂದಿಯಲ್ಲಿ 99 ಮಂದಿ ಹೋದರು ಸುಯೋಧನ, ಉಳಿದೆಯೊಬ್ಬನೇ. ಅಲ್ಲ, ಕ್ಷಮಿಸು ಸುಯೋಧನ, ನೀನಲ್ಲ, ಮಂದಮಧ್ಯರು ನಾವು. ನಿನ್ನಂತಹ ಮಹಾನಾಯಕರನ್ನು, ನಿನ್ನಂತಹ ಒಬ್ಬ ವಿಕ್ರಮಿಯನ್ನು, ನಿನ್ನಂತಹ ಒಬ್ಬ ಸಂಘಟನಾ ಕೌಶಲವುಳ್ಳಂತಹ ಈ ಆರ್ಯಾವೃತ್ತಕ್ಕೆ
ಈ ವಸುಂಧರೆಗೊಬ್ಬ ಧೀರೋದತ್ತ ನಾಯಕನನ್ನು ಉಳಿಸಿಕೊಳ್ಳುವಂತಹ ಯೋಗ ಒಳ್ಳೆಯದು ಹೋಯಿತು. ಶಿವನೇ, ಮಂದಭಾಗ್ಯರು ನಾವು ಸುಯೋಧನ, ಮಂದಭಾಗ್ಯರು ನಾವು ದೊರೆಯೇ. ಸಾಮಂತರಾಜರ ಕಿರೀಟದ ಮಣಿಗಳಿಂದ ಅಲಂಕೃತವಾದ ನನ್ನ ಪಾದಗಳನ್ನು ಕಂಡವನಿ. ಆದರೆ ಸಂಜಯ, ನನ್ನಲ್ಲಿ ಮತಮಾಂದ್ಯವನ್ನು ಕಂಡೆ. ಒಂದು ಪ್ರಕರಣವನ್ನು ವಿಮರ್ಶಿಸುವಾಗ, ವಿಶ್ಲೇಷಿಸುವಾಗ ಯಾವುದು ಗತಾನುಗತಿಕ ಕ್ರಮವೋ ಅದನ್ನು ವಿವೇಕಿಯಾದವನು ಬಳಸುವುದಿಲ್ಲ. ಕುರುಕ್ಷೇತ್ರದ ಯುದ್ಧವನ್ನು ನೋಡುತ್ತಾ ವ್ಯಾಧಾನುಗ್ರಹವುಳ್ಳ ನೀನು ಅಂಗೈಯನ್ನು ನೋಡುತ್ತಲೇ ನಮ್ಮಪ್ಪನಿಗೆ ವಿವರಿಸುತ್ತಿದ್ದವ. ಯಾವ ದೃಷ್ಟಿಶಕ್ತಿ ನಿನಗೆ ವ್ಯಾಸಕೃಪೆಯಿಂದ ಪ್ರಾಪ್ತವಾಯಿತು ಆ ದೃಷ್ಟಿಯಿಂದಲೇ ನನ್ನನ್ನೊಮ್ಮೆ ನೋಡಿದರೆ ನನ್ನನ್ನು ವಿಮರ್ಶಿಸು. ನನ್ನಲ್ಲಿ ಮತಿ ಮಾಂದ್ಯ ನಿನಗೆ ಕಾಣಿಸುತ್ತಿದೆ. ಸಂಜಯ ದೊರೆ, ಪಾವನವಾದ ಚಂದ್ರವಂಶ ನಮ್ಮದು. ಸರಿ, ಹೇಳಿಕೊಳ್ಳುವುದಕ್ಕೆ ನಮ್ಮ ನಾಲಿಗೆ ನೀಳವಾಗ್ತದೆ. ಯಾವುದೋ ಪುಣ್ಯಮಯವಾದಂತಹ ವಂಶವೋ ಅದರಲ್ಲಿ ಜನ್ಮವನ್ನೆತ್ತುವ ಭಾಗ್ಯ ಈ ಕೌರವನಿಗೆ ದೊರಕಿತು. ಕಾಡಿನಲ್ಲಿ ಕುಂತಿದೇವಿ ಹೆತ್ತಿದ್ದಾಳೆ ಎಂಬುದನ್ನು ಕೇಳಿದ. ಅರಮನೆಯ ಮೂಲೆಯಲ್ಲಿ ಬಸುರಿಯಾಗಿದ್ದಂತಹ ನನ್ನ ತಾಯಿ ಹೊಟ್ಟೆಯನ್ನು ಬಡಿದುಕೊಂಡಳಂತ.
ಎಲ್ಲಿ ಪೂರ್ಣಾವಧಿಯ ತನಕ ನಾನು ಬೆಳೆಯಬೇಕಾಗಿತ್ತೋ ಉಳಿಯಬೇಕಾಗಿತ್ತು ಅಲ್ಲಿರುವ ಭಾಗ್ಯ ಸುಯೋಧನನಿಗೆ ಸಿಕ್ಕಲಿ. ನಮ್ಮ ತಾಯಿಯ ಮಾತ್ಸರ್ಯ ಗರ್ಭಪಾತಕ್ಕೆ ಕಾರಣವಾಯಿತು. ಭೀಷ್ಮರ ಕೃಪೆಯೋ ವ್ಯಾಸರ ಕೃಪೆಯೋ ನಾವು ಉಳಿಯುವಂತೆ ಮಾಡಿದರು. ಒಂದಾಗಬೇಕಾಗಿದ್ದುದು ನೂರೊಂದಾಯಿತು. ಸಂಜಯ, ಸುಯೋಧನ, ಅಲ್ಲೇನಾದರೂ ನನ್ನ ಮತಿಮಾಂದ್ಯ ನಿನಗೆ ಕಾಣಿಸಿತು? ಇಲ್ಲ. ಬೆಳೆದು ಬಂದ ನಾವು ಹಸ್ತಿನಾವತಿಯಲ್ಲಿ ಪಾಂಡವರ ಜೊತೆಯಲ್ಲಿ ಆಟವಾಡುತ್ತಿದ್ದೆವು. ನನ್ನನ್ನು ಕಂಡವರೆಲ್ಲ ಇದೋ ಚಕ್ರವರ್ತಿ, ಇದೋ ಚಕ್ರವರ್ತಿ ಬೆಟ್ಟೆತ್ತಿ ತೋರಿಸುತ್ತಿದ್ದುವು ನನ್ನನ್ನು, ಕರೆಯುತ್ತಿದ್ದುವು ನನ್ನನ್ನು. ಆದರೆ ನಮ್ಮಜ್ಜ ಭೀಷ್ಮರು ಹಸ್ತಿನಾವತಿಯಲ್ಲಿ ಧರ್ಮರಾಯರಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡಿದರು. ನಾನೊಬ್ಬ ಮನುಷ್ಯ ಕವು ಸಂಜಯ. ಮಾನವೀಯವಾದಂತಹ ಭಾವಮೌಲ್ಯಗಳನ್ನು ನೀನು ಸ್ವಲ್ಪ ವಿಮರ್ಶಿಸು. ಎಲ್ಲಿಯವರೆಗೆ ಎಲ್ಲರೂ ಎಳೆಯನಾದ ನನ್ನನ್ನು ಚಕ್ರವರ್ತಿ ಎಂದು ಕರೆದರೋ ಆ ನಾನು ಜೀವಂತನಾಗಿರುತ್ತ ನನ್ನ ಇದಿರಿನಲ್ಲೇ ಧರ್ಮರಾಯರಿಗೆ ಯವರಾಜ್ಯಾಭಿಷೇಕವಾಯಿತು ಎಂದಾದರೆ ನನಗೇನಾಗಬೇಕು ಯೋಚಿಸು. ಒಬ್ಬ ಮನುಷ್ಯನಾಗಿ ಯೋಚಿಸು. ಸಂಜಯ, ಸುಯೋಧನ, ಪಾಂಡವರನ್ನು ದಾಯಾದಿಗಳಾಗಿ ಕಂಡೆ. ಅವರ ನಾಶಕ್ಕೆ ನಾನಾ ರೀತಿಯ ಪ್ರಯತ್ನವನ್ನು ಮಾಡಿದೆ. ನಮ್ಮ ಚಂದ್ರಕುಲದ ಪುಣ್ಯ ವಿಶಾಲವನ. ಒಬ್ಬೊಬ್ಬ ಅರಸನನ್ನು ಆಲೋಚಿಸು. ಚಂದ್ರವಂಶಕ್ಕೆ ಮೂಲ ಪುರುಷ ಚಂದ್ರದೇವ, ಗುರುಪತ್ನಿಯಾದ ತಾರಾದೇವಿಯನ್ನು ಕೂಡಿ ಸಂತಾನವನ್ನು ಪಡೆದ. ಇದು ಧರ್ಮ ಪ್ರಜ್ಞೆಯುಳ್ಳ ಯಾರನ್ನೇ ಆದರೂ ವಿಮರ್ಶೆಗೊಳಪಡಿಸುವುದಿಲ್ಲವೇ? ಅದು ಸಮರ್ಪಕವಾಯಿತು. ಮುಂದುವರಿದರೆ ಚಂದ್ರವಂಶದ ಒಬ್ಬೊಬ್ಬ ಅರಸನು ಒಂದಲ್ಲ ಒಂದು ವಿಧದಿಂದ ಶಾಪಗ್ರಸ್ತನಾಗಿ ಪುಣ್ಯಮಯವಾದಂತಹ ಚಂದ್ರಕುಲದಲ್ಲಿ 100 ಅಶ್ವಮೇಧಗಳನ್ನು ಮಾಡಿದ ಪುಣ್ಯಾತ್ಮನಾದಂತಹ ನಹುಷ ಸ್ವರ್ಗಾಶವನಾಗಿ ಪೀಠಾರೋಹಣ ಮಾಡಿದ. ದೇವೇಂದ್ರನ ಸಿಂಹಾಸನವನ್ನು ಏರಿದರೂ ಶಚಿಯನ್ನು ಕಂಡಾಗ ಆಕೆಯನ್ನು ಬಯಸುವ ಪರಿಣಾಮವಾಗಿಯೇ ಶಾಪಕ್ಕೊಳಗಾದ. ಪುಣ್ಯಾತ್ಮಯ ಶುಕ್ರ ಶಾಪದಿಂದ ವೃದ್ಧನಾದಾಗ ನನ್ನಲ್ಲಿನ್ನೂ ಭೋಗವಾಸನೆ ಕುಂದಿ ಹೋಗಿಲ್ಲ, ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು. ನಿನ್ನ 5 ಮಕ್ಕಳಲ್ಲಿ ಯಾವನು ಯೌವನವನ್ನು ನೀಡುವನು ಅವನಿಗೆ ನಿನ್ನ ವೃದ್ಧಾಪ್ಯವನ್ನು ಕೊಡು. ನಿನ್ನ ಆಶಾಪೂರ್ತಿಯಾಗಲಿ, ಅವನಿಗೆ ಉತ್ತರಾಧಿಕಾರಿಯಾಗುವಂತೆ ನಿಯಮಿಸು ಎಂದರಂತೆ. ಆ ಮಗನ ಯೌವನವನ್ನು ಪಡೆದು ಆ ಯೌವನದಿಂದಲೇ ಆ ಮಗನ ತಾಯಿಯನ್ನು ಕೂಡಿದ ಪುಣ್ಯಾತ್ಮರನ್ನುವೇ ಯಯಾತಿ. ಕೇಳಿದರೆ ಕೌರವನನ್ನು ಅಸಂಬದ್ಧ ಪ್ರಲಾಪಿ ಅಯೋಗ್ಯ ಎಂದು ನೀವು ಆರೋಪಿಸ್ತೀರಿ. ತನ್ನ ತಂದೆಯ ಸುಖಕ್ಕಾಗಿ ತನ್ನ ತಂದೆಗೆ ಮದುವೆಯನ್ನು ಮಾಡಿಸುವುದಕ್ಕಾಗಿ ಹಸ್ತಿನಾವತಿಯ ಚಕ್ರವರ್ತಿತ್ವವನ್ನು ದಾಸರಾಜನಿಗೆ ಒತ್ತ ಇಟ್ಟಂತಹ ಕೇಳಿದರೆ ನನ್ನನ್ನು ಮತಮಾಂದ್ಯ ಉಳ್ಳವ ಅಂತ ನೀವು ಆಕ್ಷೇಪಿಸಿ ಪುಣ್ಯಮಯವಾದಂತಹ ಚಂದ್ರವಂಶದ ವಿಶಾಲವನ ಶಾಪಗ್ರಸ್ತರಾದಂತಹ ಅರಸರಿಂದ ಆ ಪಾಪವನ್ನು ತೊಳೆದುಕೊಳ್ಳುತ್ತಾ
ಕಿಚ್ಚಾಗಿ ಈಗಾಗಲೇ ಉರಿದು ಹೋಗಿದೆ. ಸುಯೋಧನನ ಕಾಲಕ್ಕೆ ಉಳಿದುದು ಕರಕಲಾದಂತಹ ಭೂಪ್ರದೇಶ, ಪುಣ್ಯಮಯವಾದಂತಹ ವನವಿಲ್ಲ. ಮತ್ತೆ ಪುಣ್ಯ ಬಲದಿಂದ ಏನು ಗೆಲ್ಲುವೆನೆಂದು ಹೋಗುವುದಕ್ಕೆ ಸಂಜಯ ಕಟ್ಟಾಳುವಾಗಿ ಸಮರ್ಥನಾಗಿ ವಿರೋಧಿಗಳನ್ನು ನಿಗ್ರಹಿಸುವುದಕ್ಕೆ ಮುಂದುವರಿಯುವೆನೆಂದರೆ ಜಯಾಂಗರಿಯನ್ನು ಔಕಿ ಹಿಡಿದಿದ್ದ ನನ್ನ ಬಳಿಯಿಂದ ಆಕೆ ಜಾರಿ ಜಾರಿ ಆ ಕಡೆಗೆ ಸಾಗುತ್ತಿದ್ದಾಳೆ. ಯಾಕೆ ಹೀಗಾಯಿತು? ಕಾಲೋ ಹಿ ದುರತಿಕ್ರಮ. ಕಾಲವನ್ನು ಮೀರುವುದಕ್ಕೆ, ವಿಧಾಯಕನ ನಿರ್ಣಯವನ್ನು ವಿಪರೀತವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಪ್ರಪಂಚದ ಯಾವ ಮನುಷ್ಯನೂ ಶಕ್ತನಲ್ಲ. ವಿಧಿವಯನಾದಿ ಎಕ್ಕರಕ್ಕಿನ್ನು ಪ್ರತಿಕೂಲಾದಿಯುಂಟೆ. ನನ್ನ ಕಣ್ಣುಗಳಲ್ಲಿ ನೀರನ್ನು ಕಂಡು ನಾನು ಮರುಗುತ್ತಿದ್ದೇನೆ. ಯುದ್ಧ ಭೂಮಿಗೆ ಪರಾಮುಖನಾಗಿದ್ದೇನೆ. ತಿಳಿದೆಯಾ? ಅಲ್ಲದೆ ನನಗೆ ಗೊತ್ತಿದೆ. ಸಂಜಯ, ಸುಯೋಧನ, ಯುದ್ಧ ಭೂಮಿಯಲ್ಲಿ ಮುಂದುವರಿಯುತ್ತಿರುವ ನನ್ನನ್ನು ನೋಡಿ ಹೆದರಿದ್ದೇನೆ. ಬೆನ್ನು ತೋರಿಸಿದೆಯಾ? ಇಲ್ಲ. ಮತ್ತೆ ನಾಳೆಯ ದಿನ ಪಾಂಡುಪುತ್ರ ಶಿರಮರಿದು ನನ್ನ ಸತ್ವವೇನು ತೋರಿಸ್ತೀನಿ. ಅರ್ಜುನನನ್ನು ಕೊಂದು ನನ್ನ ಆತ್ಮೀಯನಾದ ಕರ್ಣನ ಆತ್ಮಕ್ಕೆ ಶಾಂತಿಯನ್ನು ಒದಗಿಸ್ತೀನಿ. ಮರುತ ಸುತಲೊಬ್ಬರಿದ್ದಾರೆ ವಿಜೃಂಭಿಸ. ಅವನ ಹೊಟ್ಟೆಯನ್ನು ಸೀಳಿ ಅಲ್ಲಿಂದಲೇ ನನ್ನ ತಮ್ಮಂದಿರನ್ನು ತೆಗೆದು ತೋರಿಸ್ತೇನೆ. ಸರಿ, ತೆಗೆ. ಇದು ನಾಳೆ ಅಲ್ಲವೇ? ಇದು ಎಲ್ಲಿಗೆ ಇದೆ ಸರೋವರಗೊಂದು ಎಲ್ಲಿಗೆ ಸಮೀಪ
ಕರುಣಿಗತಿ ಧೈರ್ಯವನ್ನು ಕಳುವದುದಿರೈ ಕರುಣಿಗತಿ ಧೈರ್ಯವನ್ನು ಕಳುವದುದಿರೈ ನೀನು ಸಮೀಪದಲ್ಲಿ ವೈಶಂಪಾಯನ ಸರೋವರ ಸರಿ. ಭೀಷ್ಮರಿಂದ ಜಲಸ್ತಂಭ ವಿದ್ಯೆಯನ್ನು ತಿಳಿದಿರುವ ನಾನು ಕೊಳದಲ್ಲಿ ಮುಳುಗಿ ಈ ದಿನವನ್ನು ತರಿಸುತ್ತೇನೆ. ಸರಿ. ಸಂಜಯ, ಓ ಪಾಂಡವರನ್ನು ಕೊಲ್ಲುವುದಕ್ಕಾಗಿ ಮತ್ತೆ ಮೇಲೆ ಬರ್ತೇನೆ. ತಂದೆಯವರಲ್ಲಿ ಹೇಳು, ನನ್ನನ್ನು ಅತೀವವಾಗಿ ವಾತ್ಸಲ್ಯದಿಂದ ಕಂಡಿದ್ದ, ಅಲ್ಲ ಮೋಹದಿಂದ ಕಂಡಿದ್ದ ನಮ್ಮಪ್ಪನಿಗೆ ನನ್ನ ಈ ದಾರುಣ ಸ್ಥಿತಿ ಎಂತಹ ನೋವನ್ನುಂಟು ಮಾಡಬಹುದು. ಧೈರ್ಯ, ಸುಯೋಧನ ಸಮಸ್ತ ಭೂಮಂಡಲದ ಚಕ್ರವರ್ತಿಯಾಗುವುದಕ್ಕಾಗಿ ಕಾರ್ಯಪ್ರವೃತ್ತನಾಗಿದ್ದಾನೆ. ಅವನ ಇಷ್ಟದಂತೆ ನಡೆದರೆ ಆಮೇಲೆ ನಿನ್ನನ್ನು ಕಾಣಬರ್ತಾನೆ. ಧೈರ್ಯವನ್ನು ಹೆತ್ತ ಕರುಳಿಗೆ ಕಣ್ಣಿಗೆ ವಸ್ತ್ರವನ್ನು ಕಟ್ಟಿಕೊಂಡಿದ್ದ ಗಾಂಧಾರಿಗೆ ನನ್ನ ಮಗನನ್ನೊಮ್ಮೆ ನೋಡಬೇಕು. ಅವನ ಹುಟ್ಟಿನಲ್ಲಿ ಹೇಗಿದ್ದನು ಅದನ್ನೊಮ್ಮೆ ಕಣ್ತುಂಬಾ ಕಾಣಬೇಕು. ನನ್ನ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಬಿಚ್ಚುತ್ತೇನೆ. ಒಮ್ಮೆ ಸುಯೋಧನನ್ನು ನೋಡಬೇಕು ಎಂದಾಗಲು ನನ್ನಲ್ಲಿ ಆ ತಾಯಿಯ ಅಂತಃಕರಣವನ್ನು ತಿಳಿಯುವ ಭಾಗ್ಯವಿಲ್ಲದೆ ಹೋದ. ನಡುವಿಗೆ ಬಟ್ಟೆ ಕಟ್ಟಿಕೊಂಡು ನಮ್ಮಮ್ಮನಿಗೆ ಹೋದೆ. ಅಲ್ಲಿಯೂ ನನಗನಿಸಿದ್ದೇನೆ, ಎಲ್ಲಾದರೂ ನನ್ನ ಪುರುಷತ್ವ ಜಾಗೃತ. ನನ್ನಂತಹ ಪಾಪಿ ಮತ್ತೊಬ್ಬನಿದ್ದ. ತಾಯಿಯ ಬಗ್ಗೆ ವಿಪರೀತ ತಿಳಿದುಕೊಳ್ಳುವ ಮಗನಾದರೂ ನಮ್ಮಮ್ಮ ಎಲ್ಲಿ ಧರ್ಮವು ಅಲ್ಲಿ ಜಯ ಮಗನೇ ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದ್ದೆ. ಆ ನನ್ನ ತಾಯಿಗೆ ಧೈರ್ಯ. ಸುಯೋಧನ ಸಪ್ತಪದಿಯನ್ನು ತುಳಿದು ನಿನ್ನ ಬದುಕಿನ ನೋವು ನರವಿಗಳನ್ನು ಪಾಲ್ಗೊಂಡ ಭಾನುಮತಿ ಮುಂದೆ ಬಾರದೆ ಇರ್ತಾಳೆ. ತನ್ನ ಸರ್ವಸ್ವವನ್ನು ನನಗೊಪ್ಪಿಸಿದ ಭಾನುಮತಿ ಚಕ್ರವರ್ತಿಯಾಗಿ ಬರುತ್ತಿರುವ ನಿನ್ನ ಗಂಡ ನಿನಗೈ ಭೂದೇವಿಯನ್ನೇ ಸವತಿಯಾಗಿ ತರ್ತಾನೆ. ತಾರತಮ್ಯ ಜ್ಞಾನವುಳ್ಳ ನಿನಗೆ ಯಾರನ್ನು ಹೇಗೆ ಸಮಾಧಾನಪಡಿಸಬೇಕೆಂದು ಇನ್ನು ಹೇಳಬೇಕಾದುದಿಲ್ಲ. ತರುಣಿಗತಿ ಧೈರ್ಯವನ್ನು ತಳುವ ಹುಸುರೇನಿ ಅರಮನೆಯ ಜನರಿಗೆಲ್ಲ ನನ್ನ ಭಾಷಾಬದ್ಧತೆಯ ಬಗ್ಗೆ ವಿವರಣೆಯನ್ನು ನೀಡು. ಸಂಜಯ, ಸುಯೋಧನ, ಸಂಜಯ, ಪ್ರಭೋ, ನಮ್ಮ ಬಗೆಗೆ ಹೃದಯಾಳುವಾದ ನಿನ್ನಲ್ಲಿ ಯಾವ ಭಾವವಿತ್ತು ಎಂಬುದನ್ನು ತಿಳಿಯಲು ನೂಕಿರಲವೋ ಸಂಜಯ. ನನ್ನಂತಹ ಮೂರ್ಖ, ನನ್ನಂತಹ ಪಾಪ ಒಮ್ಮೆ ನನ್ನನ್ನು ಕ್ಷಮಿಸಿದ್ದೇನೆ. ಪ್ರಭು, ಮಾತು ಮೂಕವಾಗ್ತದೆ ಸ್ವಾಮಿ, ಅದನ್ನು ನಿರೀಕ್ಷಿಸಿ ಮಾಡಲಾರೆ. ಬದುಕಿ ಉಳಿದರೆ ಹಸ್ತಿನಾವತಿಯಲ್ಲಿ ಮತ್ತೊಮ್ಮೆ ನಿನ್ನನ್ನು ಕಾಣ್ತೇನೆ. ಪ್ರಭು,
ಯಾರು ತಿಳಿಯಕೂಡದು. ಮತ್ತೆ ಮತ್ತೆ ಬಂಧುತ್ವದ ಪಾಶದಿಂದ ನನ್ನನ್ನು ಬಿಗಿಯಲಿ. ಪ್ರಭು ಪ್ರಭು ಸುಯೋಧನ ಸುಯೋಧನ ಸುಯೋಧನ. ನಾನೇ ಕೊಳದಲ್ಲಿ ಮುಳುಗಿರುವುದು ಯಾರಿಗೂ ತಿಳಿಯದು. ಬಂದು ನೋಡಿದರೆ ಮೇಲೆದ್ದು ಹೋಗಿದ್ದಾನೆ ಸುಯೋಧನ, ಹಾಗೆಯೇ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಸಂತಾಪದಲ್ಲಿ ಮನ ಮರುಗಿ ನಡೆ ತರುತ್ತ ನಡೆ ಸಂಜಯ, ಆಚಾರ್ಯರೇ, ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ಯಾಕೆ? ಹಸ್ತಿನಾವತಿಯ ಒಳಗಿರಬೇಕಾದಂತಹ ನೀನು ರಣಕ್ಷೇತ್ರದಲ್ಲಿ ಕುರುಪಾಂಡವರ ಸಂಘರ್ಷ ನಡೀತಾ ಇದೆ. ಹಸ್ತಿನಾವತಿಯೇ ಹೊರಗಿದೆ, ಮತ್ತೆ ನಾವು ಒಳಗೆ ಕೂತು ಏನು ಮಾಡುದು ಹೇಳು? ವಿಚಾರವನ್ನು ಕೇಳಿ ಬಂತು ನನಗೆ. ಕೌರವಾಶ್ವರ ರಣಕ್ಷೇತ್ರದಿಂದ ತಪ್ಪಿಸಿಕೊಂಡ ಎನ್ನುವ ಹಾಗೆ, ಯಾಕೆ ಹೀಗಾಯಿತು, ಎಲ್ಲಿಗೆ ಹೋದ ಎನ್ನುವ ಹಾಗೆ ಹುಡುಕುತ್ತಾ ಬಂದಂತಹ ನನಗೆ ಕಾರಣ ಸಿಕ್ಕಿದವ ನೀನು. ಪ್ರತಿಯೊಂದು ವಿದ್ಯಮಾನಗಳನ್ನು ಅರಸನಿಗೆ ತಿಳಿಸಬೇಕಾದಂತಹ ನೀನು ರಣಕ್ಷೇತ್ರದಲ್ಲಿದ್ದೀಯಲ್ಲ, ಹಾಗಿದ್ರೆ ಅನುಮಾನ ಮೂಡುತ್ತಾ ಇದೆ. ಕೌರವನನ್ನು ನೋಡಿದ್ದೀಯ ನೀನು? ಎಲ್ಲಿದ್ದಾನೆ? ಇದ್ದರೆ ಹೇಗಿದ್ದಾನೆ? ಕಲಶ ಜಾತ ಸಂಭವೇ ಗುರುಪುತ್ರರು ಅಶ್ವತ್ಥಾಮಾಚಾರ್ಯರು. ಸಂಜಯ, ಪ್ರಣಾಮಗಳು ಸ್ವಾಮಿ. ಕ್ಷೇತ್ರ ನ್ಯಾಯ ಅಲ್ಲ, ಜೀವಯೋಗ್ಯತೆ ನಿಮಗುಂಟಲ್ಲ. ಬ್ರಾಹ್ಮಣ್ಯವನ್ನು ಕಾಣುವಾಗ ತಲೆ ಬಾಗುತ್ತದೆ ಸ್ವಾಮಿ, ನಮ್ಮ ಸಂಸ್ಕಾರ ಇದು. ವ್ಯಾಸಾನುಗ್ರಹದ ಮೂಲಕವಾಗಿ ಅಂಗೈಯಲ್ಲೇ ಕುರುಕ್ಷೇತ್ರದ ದರ್ಶನವನ್ನು ಮಾಡಿ ಅಂದ ನೃಪತಿಗೆ ಕಣ್ಣಾಗಿ ವರದಿಯನ್ನು ಒಪ್ಪಿಸುತ್ತಿದ್ದೆ. 18ನೇ ದಿವಸದ ಈ ಹೊತ್ತು ಇಳಿಯುವ ಸಂದರ್ಭದಲ್ಲಿ ನನ್ನ ಅಂಗೈಯಲ್ಲಿಯೇ ಸುಯೋಧನನು ಮರೆಯಾಗಿ ಹೋದ. ಆ ಕಾಲಕ್ಕೆ ಧೃತರಾಷ್ಟ್ರ ಭೂಪತಿಗಳು ನನ್ನ ಮಗನೆಲ್ಲಿಂದ ಹುಡುಕಿ ಬರ್ತೀಯ ಸಂಜಯ?
ಯುದ್ಧ ಮಧ್ಯೆ ಸಾಗುತ್ತಾ ಇದ್ರೆ ಸಾತ್ಯಗೆ ಕತ್ತಿಯನ್ನು ಜಳಪಿಸಿ ನನ್ನ ತಲೆ ಕಡಿಯುವುದಕ್ಕೆ ಮುಂದಾದ. ಅಯೋಚಿತವಾಗಿ ಭಗವದ್ ಅನುಗ್ರಹ ಎಂಬಂತೆ ಭಗವಾನ್ ವೇದ ವ್ಯಾಸರು ನನ್ನನ್ನು ಉಳಿಸಿಕೊಟ್ಟರು. ಸಾತ್ಯಕ್ಕೆಯನ್ನು ತಡೆದು ಮುಂದುವರಿದರೆ ಭೂಪತಿಯ ದರ್ಶನವಾಯಿತು. ಇಂದ್ರ ದಿಶಾಮುಖರಾಗಿ ಯುದ್ಧಕ್ಕೆ ಅಭಿಮುಖರಾಗಿ ಸಾಗುತ್ತಿರುವ ಸುಯೋಧನನ ಹತ್ರ ಪ್ರಶ್ನಿಸಿದ್ರೆ ಬಲರಾಮದೇವರು ಬರುವ ಪ್ರತೀಕ್ಷೆಯಲ್ಲಿ ನಾನಿದ್ದೇನೆ. ಇವತ್ತು ನಾನು ಉಳಿದೆ ಅಂತಾದ್ರೆ ನಾಳೆ ನಿಷ್ಪಾಂಡವ ಪೃಥ್ವಿ ಇದನ್ನು ಮಾಡಿ ಪೂರೈಸುತ್ತೇನೆ. ಭೀಷ್ಮರು ಅನುಗ್ರಹಿಸಿದಂತಹ ಸಲೀಲ ಮಂತ್ರವನ್ನು ವಿನಿಯೋಗಿಸಿ ದ್ವೈಪಾಯನ ಸರೋವರದಲ್ಲಿ ಅಡಗಿರ್ತೇನೆ. ಈ ಸುದ್ದಿಯನ್ನು ಯಾರತ್ರವೂ ಹೇಳಬೇಡ ಒಳ್ಳೆ ಅಂತ ಅವನು ಹೇಳಿದ. ನಾನು ಹೇಳಿದ ನನ್ನಲ್ಲಿ ವಿಚಾರವನ್ನು ತಿಳಿಸಿ ಮಹೋಪಕಾರವನ್ನು ಮಾಡಿ ನಾವು ಒಟ್ಟಿಗೆ ಹೋಗೋಣ. ಬೇಡ, ಅವ ನಾಳೆ ಯಾವಾಗ ಬರ್ತಾನೆ ಆ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಜಾಗ್ರತೆ. ಖಂಡಿತ. ವಿರೋಧ ಪಕ್ಷದವರು ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಚರಣಮಾನಗಳನ್ನು ಅಧ್ಯಯನ ಮಾಡಿಕೊಂಡು ಎಂದು ಬರೋಗೆ ಮುಳುವಿರುತ್ತಾಗ ಅಂದು ಸವಿವ ಸ್ತಂಭ ವಿದ್ಯೆಯೊಳಿಗ ನುಡಿಸಿದರು. ವೈಭವೀಯ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ ಎನ್ನುವಂತಹ ವಿಚಾರವನ್ನು ಸಂಜಯನ ಮೂಲಕ ತಿಳಿದಿದ್ದೇನೆ. ಹಾಗಿರುವಾಗ ಅಡಗಿ ಕುಳಿತಿರುವಂತಹ ಅವನನ್ನು ಮೇಲಕ್ಕೆಬ್ಬಿಸಿ ಯುದ್ಧವನ್ನು ಮುಂದುವರಿಸುವಂತಹ ಅನಿವಾರ್ಯತೆ ನನ್ನ ಪಾಲಿಗಿದೆ. ತಡ ಮಾಡುವುದಲ್ಲ. ಗುರುರಾಯ ನಿನ್ನ ಗುರುಪುತ್ರನಾಗಿರುವಂತಹ ಅಶ್ವತ್ಥಾಮ ಬಂದಿದ್ದಾನೆ. ಕೌರವೇಶ್ವರ, ಏನಯ್ಯ ಇದು? ಗುರುವಂಶದಲ್ಲಿ ಹುಟ್ಟಿ ಹಿರಿಯರು ಗಳಿಸಿದಂತಹ ಕೀರ್ತಿಯನ್ನು ದಿಗ್ದಿಗಂತದಲ್ಲಿ ಹಾರಾಡಿಸಿ ಅಂತಹದ್ದೇ ಕೀರ್ತಿಯನ್ನು ಪಡೆದವ ನೀನು. ಕುರುರಾಯ ಎನ್ನುವಂತಹ ನೆಗಳ್ತಿಗೆ ಪಾತ್ರನಾದಂತಹ ನೀನು ಸಾಮಾನ್ಯನ ಹಾಗೆ ನೀರಿನಲ್ಲಿ ಅಡಗಿ ಕುಳಿತುಕೊಳ್ಳುವುದು ನಿನ್ನಂತವರಿಗೆ ಭೂಷಣವೇನು? ಇದು ಭೀಮಾರ್ಜುನರ ಹೆದರಿಕೆ ಉಂಟು. ಯುದ್ಧವನ್ನು ಮುಂದುವರಿಸುವುದಕ್ಕಾಗುವುದಿಲ್ಲ ಅಂತಾದ್ರೆ ಆ ಹೆದರಿಕೆಯನ್ನು ಭೀಮಾರ್ಜುನರ ಶಿರವನ್ನು ಕತ್ತರಿಸಿ ನಿನ್ನ ಪದತಳಕ್ಕೆ ಅರ್ಪಿಸ್ತೇನೆ. ಬೇರೆವ ಕದನ ಕವಿಗಮಿ ಬಹುದು ತಳಕಿ ಭೀಮ ಅಲ್ಲಿ ನಿಮ್ಮ ಕೈ ಚಳಕ ತೋರಿಸಿ ಎಲೆ ಮುಂದೆ ಕುಳಿತುಕೊಳ್ಳಿ. ಏನಿದ್ದರೂ ನಾಳೆ ನೋಡಿಕೊಳ್ಳು. ಸಿಟ್ಟು ಬಂದಿದೆ ನಿನಗೆ?
ಪ್ರತಿಬಿಂಬಿಸ್ತಾ ಇದೆ. ಅಯ್ಯ, ನಿನ್ನ ಜೀವನದಲ್ಲಿ ಮೊದಲು ಏನೇ ಘಟನೆ ನಡೆದಿದ್ರೂ ಕೂಡ ಅದು ನಿನ್ನ ಪೂರ್ವ ಸುಕೃತದ ಪುಣ್ಯದ ಫಲ ಹೊರತು ಬೇರೇನು ಹೇಳುವ ಹಾಗಿಲ್ಲ. ಇಷ್ಟಕ್ಕೂ ನಾವು ಮಾಡಿದಂತಹ ಕಾರ್ಯ ಯಾವುದಾದ್ರೂ ಸಾಮಾನ್ಯ ಅಂತ ಭಾವಿಸಿದೆಯಾ? ನಾವು ರೂಪಿಸಿದ ಪ್ರತಿಯೊಂದು ಯೋಜನೆ ಎಲ್ಲವೂ ಕೂಡ ಆ ಕೃಷ್ಣನ ಚಮತ್ಕಾರದ ಮುಂದೆ ಶೂನ್ಯವಾಯಿತು ಅಂತ ಬಿಟ್ಟರೆ ನಾವು ವಿಜಯದ ಕುರಿತಾಗಿ ಪ್ರಯತ್ನಿಸಲಿಲ್ಲ ಅಂತ ಅರ್ಥ ಅಲ್ಲ. ಸುಯೋಧನ, ಇದೇ ರೀತಿ ನೀರಲ್ಲಿ ಅಡಗಿ ಕುಳಿತು ಹಿಮಕರ ಕುಲದ ಮಹಾ ಕೀರ್ತಿಯನ್ನು ಜಲದಲ್ಲಿ ಕರಗಿಸುವಂತಹ ಯೋಚನೆ ಮಾಡಬೇಡ. ಮೇಲೆ ಬಾ. ಪ್ರೌಢರಾದ ನೀವೇನು ಮಾಡಿದ್ರಿ ಎಂಬುದು ನಾವು ಚೆನ್ನಾಗಿ ಒಪ್ಪಿದೆ. ಸ್ವಾಮಿ, ಏನಯ್ಯ, ನಮ್ಮ ಪಕ್ಷದಲ್ಲಿ ಸಂಘಟನೆ ಸರಿಯಾಗಲಿಲ್ಲ, ಆದ್ದರಿಂದಲೇ ಭೀಮಾರ್ತಿಗಳು ಇನ್ನೂ ಉಳಿದಿದ್ದಾರೆ. ಯೋಚಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿನ್ನ ಆಜ್ಞಾನವರ್ತಿಗಳು ನಾವು. ಒಂದು ಆಜ್ಞೆ ಕೊಟ್ಟು ನಮ್ಮನ್ನು ಕಳುಹು. ಅದು ಪಾಂಡು ತನಯನ ವ್ಯಾಳ ಸೇನೆಗೆ ಗರುಡ ಸದೃಶ್ಯ ಅಶ್ವತ್ಥಾಮ ಎನ್ನುವ ಹಾಗೆ ತಿಳಿದಕು. ಇಂದಿನ ಯುದ್ಧದಲ್ಲಿ
ಓಹೋ, ನನ್ನ ವಿಧಿಯನ್ನು ಹ, ಏನೆಂದು ಹೇಳಲಿ? ಹ. ದಯವಿಟ್ಟು ಮಾತನಾಡಿಸಬೇಡಿ. ಮಾತನಾಡಿ. ನನಗೆ ವಿಶ್ವಾಸ ಇರಲಿಲ್ಲ. 11 ಅಕ್ಷೋಹಿಣಿ ಸೇನೆ ಇತ್ತು. ಆದ್ರೆ ಅವರೆಲ್ಲ ಏನು ಮಾಡಿದ್ದಾರೆ? ಒಂದೊಂದು ನೆವವನ್ನು ನಿಲ್ಲಿಸಿಕೊಂಡು ಯುದ್ಧ ಮಾಡುವ ಮೂಲಕ ಆಹ್ಲಾದ ಸಾವನ್ನು ಅವರೇ ಕಂಡುಕೊಂಡಿದ್ದಾರೆ. ಹಾಗೆ ಈ ಅಶ್ವತ್ಥಾಮ ಹಾಗಲ್ಲ. ಕೇವಲ ನನ್ನ ಪ್ರತಿಜ್ಞೆಯನ್ನು ಇಂದಿನ ಯುದ್ಧದಲ್ಲಿ ಭೀಷ್ಮಾಚಾರ್ಯರಿಗಿಂತ ಇಮ್ಮಡಿ, ನನ್ನಪ್ಪ ದ್ರೋಣಾಚಾರ್ಯರಿಗಿಂತ ಮೂರ್ಮಡಿ, ಶಲ್ಯನು, ಶಕುನಿಯು, ಸುಶರ್ಮನು ಅವರಿಗಿಂತಲೂ ಮಿಗಿಲಾದ ಯುದ್ಧ ಕೌಶಲವನ್ನು ತೋರಿಸದಿದ್ರೆ ನಾನು ಸ್ವಾಮಿ, ನನ್ನಲ್ಲೇನಾದರೂ ಹಾಗೆ ಉಂಟಡಿ? ಯಾಕೆ ಈ ಕೌರವ ಸಾಯ್ಬೇಕು ಅಂತ ಹ? ಒಂದು ಉಪಕಾರ ಮಾಡ್ತೀನಿ. ಏನಾಗಬೇಕು ಹೇಳು? ಭೀಮಸೇನನ ಬೇಹಿನ ಪ್ರತ್ಯ ಅಲ್ಲಲ್ಲಿ ಸಂಚರಿಸ್ತಾ ಇದ್ದಾರೆ. ಓಹೋ, ನಾನು ಈ ಸ್ಥಳದಲ್ಲಿ ಇರುವುದು ಹ, ಯಾರಿಗೂ ತಿಳಿಯಕೂಡದು. ಹ. ನನ್ನನ್ನು ಮಾತನಾಡಿಸಿದರೆ ಹ. ನನ್ನನ್ನು ನೀವು ಕೊಂದ ಹಾಗೆ ಆಗ್ತದೆ. ಓಹೋ. ಏನಿದ್ದರೂ ನಾಳೆ ನೋಡಿಕೊಳ್ಳೋಣ. ಹ. ಈ ದಿನ ಹ. ನೀವು ಮಾತನಾಡಿಸಿದ್ರು ಹ. ನಾನು ಮಾತನಾಡುವುದಿಲ್ಲ, ಮಾತನಾಡುವುದು. ಎಷ್ಟು ಪ್ರಯತ್ನಿಸಿದ್ರು ಇವ ಮೇಲೆ ಬರುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಿದ್ರೆ ಯಾವುದೋ ಒಂದು ಉದ್ದೇಶ ಇವನದ್ದಾಗಿದೆ ಎನ್ನುವುದನ್ನು ತಿಳಿದ ಹಾಗಾಯ್ತಲ್ಲ. ಆದ್ರೂ ಅನ್ನದ ಋಣ ಉಂಟು, ಅದನ್ನು ತೀರಿಸುವುದಕ್ಕೆ ಬೇಕಾಗಿ ಸಮಯ ಕಾಯ್ತಾ ಇದ್ದೆ ನೋಡೋಣ. ನೀನ್ ಯಾಕೆ ಬಂದ ಇಲ್ಲಿಗೆ? ನಿಮ್ಮಲ್ಲಿ ನಾನು ಕೌರವರನ್ನು ಹುಡುಕುತ್ತಾ ಇದ್ದೆ. ನೀನ್ ಯಾಕೆ ಬಂದೆ? ಏನು ವಿಷಯ? ಲಾಲಿಸ್ಬೇಕು. ನಿಮ್ಮ ಅಪ್ಪಣೆ ಅಂತೆ ನಾವು ನೀವೇ ಹೇಳಿದಲ್ವಾ ದೇವರ್ಷಿ ಬಾ ಅಂತ ಹೇಳಿ, ಹಾಗೆ ನಾವು ಸಂತಾನವ ಏನೋ ಯಾವ ಭಾಷೆಯೋ? ನೀವು ಹೇಳಿದಲ್ಲ ಒಡಿಯ ಬೇವನ್ನರಸಿ ಬನ್ನಿ. ಅದೇ ಒಂದೇ ಎರಡು. ನೀನು ಹೇಳಿದ ಶಬ್ದ ನಾನು ಹೇಳಿದ್ದಲ್ಲ. ಬೇವನ್ನರಸಿ ಬನ್ನಿ, ಗೂಢಚಾರಿಕೆಯನ್ನು ಮಾಡಿ. ಹೌದು, ಹಾ. ಹಾಗೆ ನಾನು ಬೇವು ಅರಸಲಿಕ್ಕೆ ಹೋಗಿದ್ದೆ. ಹೌದು, ಹಾಗೆ ಊರು ಸುತ್ತಾಡಿಕೊಂಡು ಕಾಡಿನಲ್ಲೆಲ್ಲ ಮಿಗ ಬೇಟೆ ಆಡಬೇಕು ಅಂತ ಹೇಳಿ ಊರು ಸುತ್ತಾಡಿಯೇ ನಾವು ಬೇವನ್ನು ಅರಸಬೇಕು. ಹೌದೌದು. ಹಾಗೆ ಕಾಡಿಗೆ ಹೋದೆವು. ಒಂದೊಂದು ಕಡೆ ಅಲ್ಲ, ಇಡೀ ಗುಡ್ಡ ಪ್ರದೇಶದಿಂದ ಕಾಡು ಪ್ರದೇಶದಿಂದ ಎಲ್ಲವನ್ನು ಬೇಟೆಯಾಡಿದೆವು. ಊಟ ಹಾಕಿದೆವು, ಬಲೆಯನ್ನು ಬೀಸಿದೆವು. ಮಾತ್ರ ಅಲ್ಲ, ಉರುಳನ್ನಿದ್ದೆವು. ಊಟ ಹಾಕುವುದು ಯಾಕೆ, ಬಲೆ ಬೀಸುವುದು ಯಾಕೆ? ಊಟ ಹಾಕುದು, ಊಟ ಹಾಕಿದ್ದು ಬಲೆಯನ್ನು ಕಟ್ಟುವುದಕ್ಕೆ. ಕಟ್ಟುವುದಕ್ಕೆ. ಹೌದಾ? ಹೌದೌದು. ಹಾಗಾಗಿ ಮತ್ತೆ ಉರುಳಿಟ್ಟದಿಲ್ಲದ್ರೆ ಹಂದಿ ಬಿತ್ತರೆ ಬಿಲ್ಡಿಂಗ್
ಅಂತೇಳಿ ಈ ಸಲ ಒಂದು ಊಟ ಮಾಡ್ಬೋದು. ನೀನದನ್ನು ಬಿಡ್ಲಿಕ್ಕಿಲ್ಲ ಬಿಡು. ಹೌದು. ಮತ್ತೆ ಈ ಸಲ ಒಳ್ಳೆ ಬೇಟೆ ಸಿಕ್ಕಿದೆ. ಯಾವ್ದೆಲ್ಲ ಮೃಗಗಳು? ಈಟಿ ಅಲ್ಲ, ಈಟಿ ಅಲ್ಲ ಅಂತ ಕಾಟಿದೆ, ಕಾಟಿ ಮತ್ತೆ ಕೋಣ ಮತ್ತೆ ಹಂದಿ ಮತ್ತೆ ನರಿ ಮತ್ತೆ ನಾಯಿ ಇಲ್ಲಲ್ಲ, ಅದು ನಂಗೆ ಗೊತ್ತಿಲ್ಲ. ನಾಯಿ ಸಿಗ್ಲಿಲ್ಲ. ನಿನ್ನ ಜೊತೆಗೆ ಇದ್ದದಲ್ವಾ? ಹೌದೌದು. ಯಾವುದು? ನೀನು ಹೇಳಿದ್ದು. ಹೌದೌದು. ಹಾಗೆ ಮತ್ತೆ ಉದಿತ್ತು ಮಾಲ, ಮೊಲಗಳು. ಮಾಂಬಾಲದ ಮಾಂಸ ಒಂದು ಅಷ್ಟು ಒಳ್ಳೆದಿತ್ತು. ಒಳ್ಳೆ. ಅದನ್ನು ತಕೊಂಡು ಬಂದಿಟ್ಟಿದ್ದೇವೆ ರಾಯ್. ಇಷ್ಟೆಲ್ಲ ಆಗುವಾಗ ನಮ್ಗೆ ತುಂಬಾ ಬೇಜಾರು. ಹೌದು, ನಿಮಗೆ ಬೇಜಾರಂತ ಹೇಳಿದೆ. ಉತ್ಸಾಹದಿಂದ ಗಣಿಗಾರರನ್ನು ಸೇರಿಸಿಕೊಂಡು ಕಾಡನ್ನು ಪ್ರವೇಶ ಮಾಡಿದವರು. ಮೃಗಬೇಟೆಯಾಡಿ ನಿಮಗೆ ಆಯಾಸವಾಯಿತು. ಆಯಾಸ ಆಯ್ತು. ಈ ನಷ್ಟವೆಲ್ಲ ಏನಾದು? ಏನೋ ಗೊತ್ತಿ? ಏನು? ಈ ರಕ್ತ ಸಾಮಾನ್ಯದ್ದಲ್ಲ. ಇದೆಲ್ಲ ಬೇಟೆ ಆಡ್ಬೇಕು ಅಂತಾದ್ರೆ ಪ್ರಾಣಿಗಳನ್ನು ನೀಡುವಾಗ ಅಂಟಿಕೊಂಡದ್ದು. ಹೌದಾ? ಅದ್ರಲ್ಲಿ ಆಯಾಸ ಆಗಿ ಸ್ವಲ್ಪ ನೀರು ಕುಡಿಯುವಂತ ಹೇಳಿ. ಈ ಗಾಯ ಹೇಗಾಯ್ತು? ಯಾವ್ದು ಈ ಗಾಯ? ಇದು ಉಂಟಲ್ಲ, ಈಟಿ ಕಟಾರಿ. ಈ ಗಾಯ ಹೇಗಾಯಿತು? ಈ ಗಾಯಗಳು ಈಟಿ ಕಟಾರಿ ಕೋಟಿ ಭುಜ ಈಟಿ ಕಟಾರಿಯನ್ನೆಲ್ಲ ತಕೊಂಡು ನಾವು ಪ್ರಾಣಿಗಳನ್ನು ಹಿಡಿಬೇಕು ಅಂತ ಹೇಳಿ ಬೀಸುವಾಗ ಈ ರೀತಿ ಗಾಯಗಳಾದದ್ದು ಒಡೆಯ. ನಿಮ್ಮ ಮೈ ಮೇಲೆ ಅಂತಾಗಿತ್ತು. ಹೌದು, ನಿಮ್ಮ ಮೈ ಮೇಲೆ ರಕ್ತ ಸುರಿಯುವುದಕ್ಕೆ ಪ್ರಾರಂಭವಾಯಿತು. ಪ್ರಾರಂಭ ಆಯ್ತು. ನೋಡಿ, ನಾನು ಹೋಗುವಾಗ ಎಷ್ಟು ದಪ್ಪ ಇದ್ದೆ, ಈಗ ನೋಡಿ ಎಷ್ಟು ಸಪೂರಾಗಿದ್ದೇನೆ. ಮತ್ತೆ ಅಷ್ಟು ತಿರುಗಾಟ ಮಾಡಿದ ತಿರುಗಾಟ ಜಾಸ್ತಿ ಆದ್ರೆ ಇದ್ದ ರಕ್ತ ಎಲ್ಲ ಹೋಯ್ತು. ಹೌದಾ? ಹೌದು. ಹಾಗೆ ನಾವು ಸ್ವಲ್ಪ ನೀರು ಕುಡಿಬೇಕು ಅಂತ ಹೇಳಿ ಅದು ಸರೋವರ ಇಲ್ವಾ? ಆಯಾಸ ಪರಿಹಾರಕ್ಕಾಗಿ. ಹೌದು. ಎಲ್ಲಿಗೆ ಹೋದ್ದು? ಮರ ಹತ್ತಿದೆವು ನೀರು ಕುಡಿಲಿಕ್ಕೆ. ಮರ ನೀರು ಮರದಲ್ಲಿ ಸಿಗ್ತದ? ಅಲ್ಲ, ಎಲ್ಲಿದೆ ಅಂತ ಕಂಡು ಸರೋವರದ ಶಬ್ದ ಕೇಳ್ತಾ ಉಂಟು, ಆದ್ರೆ ಕಾಣುವುದಿಲ್ಲಲ್ಲ. ಹಾಗಾಗಿ ಮರ ಹತ್ತಿ ನೋಡಿದೆವು. ನೀರು ಬೀಳುವಂತಹ ಶಬ್ದವನ್ನು ಕೇಳುವುದಕ್ಕೆ ನೀವು ಮರವನ್ನು ಹತ್ತಿದ್ದೀರಿ. ಹತ್ತಿ ನೋಡಿದೆವು. ಹತ್ತಿದ ಮೇಲೆ ಏನಾದ್ರೂ ಗೊತ್ತಾಯ್ತಾ? ಆವಾಗ ಕಂಡಿತು. ಏನು? ನಮ್ಮ ವೈಪುಣ ಸರೋವರ ಇಲ್ವಾ? ವೈಪುಣ ಸರೋವರ. ಏನು? ವೈಪುಣ ಸರೋವರ ಎಲ್ಲಿ? ದೊಡ್ಡದು. ಎಲ್ಲಿದೆ ಅದು? ಓ, ಅಲ್ಲಿ ದೇಜಪ್ಪ ಅಂತ ಗುರುಭೂಮಿ ಆಗುದಿಯಲ್ಲಿ. ಹೌದು. ದ್ವೈಪಾಯನ ಸರೋವರ. ದ್ವೈಪಾಯನ ವೈಪುಣ ಅಲ್ಲ. ಹೌದೌದು. ಆ ದ್ವೈಪಾಯನ ಸರೋವರದ ಕಡೆಗೆ ಹೋಗಿ ನಾವೆಲ್ಲ ನೀರಾಟವನ್ನು ಆಡಿದೆವು. ದ್ವೈಪಾಯನ ಸರೋವರದಲ್ಲಿ ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಂಡು ಹೊರಡುವ ಅಂತ ಹೆಜ್ಜೆ ಹಾಕುವಾಗ ಶಬ್ದ ಕೇಳ್ತಾ ಉಂಟು. ಏನದು ಶಬ್ದ? ಏನಾಗಿದೆ? ಆಯಾಸ ನಿನಗಾದದ್ದು? ಆಯಾಸ ಆದದ್ದು ಹೌದು. ನನಗೆ ಮಾತ್ರ ಅಲ್ಲ, ನಮ್ಮ ಸಂಸಾರದವರಿಗೆ ಎಲ್ಲರಿಗೆ ಆಯಾಸವೇ. ಆಯಾಸ ಆಗುತ್ತೆ. ಒಮ್ಮೆ ಮುಗಿಸು ಅಂತೇಳಿ ನಾವು ಕಾಣುವುದು. ಹೌದಾ? ಹೌದೌದು. ಆದ್ರೆ ಹೆಂಗ್ ಮಾಡುವ? ದಿವಸನೂ ತಡವೇ ಆಗುವುದು, ಕಾಲಮಿತಿಗೆ ಆಗುದಿಲ್ಲ. ಆ ವೈಪುಣ ಸರೋವರದಲ್ಲಿ ನಾವು ವೈಪಾಯನ ಸರೋವರದಲ್ಲಿ ನಾವು ಹಿಂದಡಿ ಇಡಬೇಕು ಅಂತ ಆಗುವಾಗ ಆ ಕಡೆ ನೋಡ್ತೇವೆ, ಶಬ್ದ ಬರ್ತಾವ. ಶಬ್ದ ಏನು ಅಂತ ನೋಡ್ತೇನೆ, ಕತ್ತಿವರ್ಮ, ಅಶ್ವತ್ಥಾಮರು ಮತ್ತೆ ದೋಣಿಯ ಚಾರು ಏನು
ಅಶ್ವತ್ಥಾಮ, ಕೃಪಾಚಾರ್ಯ, ಆಮೇಲೆ ಕೃತವರ್ಮ. ಹೌದು 3 ಜನ. ಹೌದು, ಇವರು 3 ಮಂದಿ ಅಲ್ಲಿ ನದಿಯ ಮೇಲೆ ನಿಂತುಕೊಂಡಿದ್ದಾರೆ. ನಿಂತುಕೊಂಡು ಕರೀತಾ ಇದ್ದಾರೆ. ದ್ವೈಪಾಯನ ಸರೋವರದ ಬಳಿಯಲ್ಲಿ ಈ 3 ಜನ ನಿಂತುಕೊಂಡಿದ್ದಾರೆ. ಹೌದೌದು, ನೀರು ನೋಟಕರಾಗಿ ಇವರು ಮಾತನಾಡ್ತಾ ಇದ್ದಾರೆ. ನೀರನ್ನು ನೋಡಿ ಕರೀತಾ ಇದ್ದಾರೆ. ಬಹಳ ಕಷ್ಟ. ಹ, ಕೌರವ ಇಲ್ಲ, ಹೌದು, ಹಸ್ತಿನಾವತಿ ಬರಿದಾಗಿದೆ. ಹಾಗಾದ್ರೆ ಇವರಿಗೆ ಬದುಕುವುದಕ್ಕೆ ದಾರಿ ಯಾವುದು? ಬ್ರಾಹ್ಮಣೋತ್ತಮರಾದಂತಹ ಇವರಿಗೆ ಸರಿಯಾದಂತಹ ಆಧಾರವಿಲ್ವಲ್ಲ. ಹಾಗಾಗಿ ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೊರಟಿರ್ಬೇಕು. ಹಾಗೆ ಅಲ್ವಾ? ಯಾರಿಗೆ ಗೊತ್ತು? ನಾನು ಹಾಗೆ ಅಂತ ಭಾವಿಸಿದೆ. ಈಗ ಸಾಯ್ತಾರೆ, ಏನಾದ್ರೂ ಇದ್ರೆ ತಕೊಂಡು ಬರುವಂತ ನಾನು ಆಲೋಚನೆ ಮಾಡ್ತೇನೆ. ಏನೂ ಇಲ್ಲ, ಇವರು ಹಾರುವುದೇ ಕಾಣುವುದಿಲ್ಲ. ಹಾಗಂತಲ್ಲಿ ನೀರನ್ನು ನೋಡಿ ಮಾತಾಡ್ತಾರೆ. ಹೇಗೆ? ಬಹುಶಃ ಮರಳಿನಲ್ಲಿ ಹೀಗಾಗಿರ್ಬೋದೇ, ಯೋಚನೆ ಮಾಡಿದ್ವಿ. ಮರಳಿಡ್ದಿರ್ಬೋದೇ? ಅಲ್ಲ, ಕರೀತಾ ಇದ್ದಾರೆ. ಎಲೆ ಕವರ್ ಬಾ, ಎಲೆ ಕೌರವ ಬಾ, ಇತ್ತ ಕಡೆಗೆ ಬಾ. ನಿಮ್ಮನ್ನು ಸಾಗಲಿಕ್ಕೆ ನಾನಿದ್ದೇವೆ, ನಿಮ್ಮನ್ನು ನಾನು ಸಾಕ್ತೇನೆ. ಮೇಲೆ ಬಾ, ನಿನ್ನನ್ನು ರಕ್ಷಣೆ ಮಾಡ್ತೇನೆ. ಈ ಕಡೆಗೆ ಬಾ. ಆಮೇಲೆ ಅಲ್ಲಿಂದ ಶಬ್ದ ಬಂತ, ನೀರಿನ ಒಳಗಿಂದ ಶಬ್ದ ಬರ್ತಾ ಉಂಟು. ಏನು? ಗುಳುಗುಳು ಬರ್ತಾ ಇತ್ತು ಮೇಲೆ. ಹೌದಾ? ಜಲಚರಗಳು ನೀರು ಕುಡಿಯುವಾಗ ಹಾಗೆ ಬರ್ತದೆ. ಜಲಚರ ಅಲ್ವಾ ಇದು? ಏಮೆಯ? ಏಮೆತ್ತಲ್ಲ ಏನು? ಆಮೆ. ಹೌದು, ಅದರದ್ದಲ್ಲ. ಸರಿಯಾಗಿ ಆ ಗುಳ್ಳೆಗಳ ಮಧ್ಯದಿಂದ ಶಬ್ದ ಕೇಳ್ತಾ ಉಂಟು ಕಿವಿ. ಓ ಪುಣ್ಯಾತ್ಮರೇ, ಓ ಆಚಾರ್ಯ, ಓ ಆಚಾರ್ಯ, ಒಮ್ಮೆ ಇಲ್ಲಿಂದ ನೀವು ಹೋಗಿ. ನಿಮ್ಮ ಅಪ್ಪನ? ಅಲ್ಲ, ಆಚಾರ್ಯ, ಆಚಾರ್ಯರೇ, ನೀವು ಇಲ್ಲಿ ಒಮ್ಮೆ ಇಲ್ಲಿಂದ ಹೋಗಿ ಪುಣ್ಯಾತ್ಮರ. ನನ್ನನ್ನು ಕೊಲ್ತೀರಾ ನೀವು? ಎಲ್ಲಿ ಆದ್ರೂ ಆ ಭೀಮನ ಬೇವಿನ ಚರರಿಗೆ ಈ ವಿಷಯ ಗೊತ್ತಾದ್ರೆ ನನ್ನನ್ನು ಕೊಂದು ತಿಂದಾನು ಆ ಭೀಮ. ಹಾಗಾದ್ರೆ ದ್ವೈಪಾಯನ ಸರೋವರದಲ್ಲಿ ಅಡಗಿದ್ದವ ಯಾರು? ನಮ್ಮ ಕುರುರಾಯ. ನಿಮ್ಮನ್ನ ಜೀವ ಬಿಡಿ ನೀವು. ಜೀವ ನಾನು ಬಿಡುತ್ತೇನೆ, ನೀನು ಬಿಡಬೇಕಾಗುತ್ತದೆ. ನೀವು ಹೇಳಿದಂತಹ ಮಾತನ್ನು ಕೇಳುವಾಗ ಸಂತೋಷ ತಡೆಯುವುದಕ್ಕಾಗಲಿಲ್ಲ. ಹಾಗಾಗಿ ನಿನ್ನನ್ನು ಬಿಗಿದಪ್ಪಿಕೊಂಡೆ. ಹೇಗೆ? ನೀವು ನನ್ನನ್ನು ಬಿಗಿದ ನನ್ನ ಅಪ್ಪುಗೆ ಅಂದ್ರೆ ಹಾಗೆ. ಹೌದೌದು, ಪ್ರೀತಿಯ ಆಲಿಂಗನವದು. ಅಯ್ಯ, ಕಬ್ಬಿನ ಜಲ್ಲೆ ವಿಷಯವನ್ನು ಹೇಳಿದ ಅಕ್ಕ ಆ ದ್ವೈಪಾಯನ ಸರೋವರದಲ್ಲಿ ಕೌರವಳಗಿದ್ದಾನಂತ ಅರ್ಥವಾಯಿತು. ಹಾಗಾದ್ರೆ ನಿನ್ನನ್ನು ಸುಮ್ಮನೆ ಬಿಡಬಹುದಾ? ಸುಮ್ಮನೆ ಬಿಡಬಹುದಾ? ನಿನಗೆ ಏನಾದ್ರೂ ಕೊಡ್ಲೇಬೇಕಲ್ವಾ? ಹಾಗೆಲ್ಲ ಇದೇನು ಗೊತ್ತಾಯ್ತಾ? ನಿನಗೆ ಏನಾದ್ರೂ ಬಹುಮಾನ ಕೊಡ್ಬೇಕು ಅಂತ ಮನಸ್ಸಾಗಿದೆ ನನಗೆ. ಸನ್ಮಾನ ಮಾಡುವುದು ಕೇಳಿದ್ಯಾ? ಹೌದು. ಹಾಗೆ ನಿನಗೊಂದು ಪಾರಿತೋಷಕವನ್ನು ಕೊಟ್ಟರೆ ಸನ್ಮಾನ ಮಾಡಿದ ನನಗೆ ಯಾಕೆ ಇಷ್ಟು ಬೇಗ ಸನ್ಮಾನ? ನನಗಿಂತ ಮೊದಲು ಆಗಬೇಕಾದವರು ಈಗ ಅದನ್ನೆಲ್ಲ ಹೇಳಬಾರ್ದು. ನನಗೆ ಬೇಡ, ಅವರಿಗೆ ಕೊಡಿ ಅಂತ ಹೇಳಲೇಬಾರ್ದು. ನಮಗೆ ಯಾವಾಗ ಸಿಗುತ್ತದೆ ಅಂತ ಕತ್ತೆತ್ತಿ ಕಾಯ್ತಾ ಇರಬೇಕು. ಆದಷ್ಟು ಬೇಗನೆ ಸಿಕ್ಕಿದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ಸನ್ಮಾನದವರು ಮತ್ತೆ ಕೊನೆಗೆ ಸಿಗುತ್ತದೆ ಅಂತ ಭರವಸೆ ಇಲ್ಲ, ಗೊತ್ತಾಯ್ತಲ್ಲ? ಸನ್ಮಾನದವರು ಬೇಗ ಸಾಯ್ತಾರಂತ ನಾನು ಹಾಗಲ್ವ. ಕೆಲವರಿಗೆ ಹೆದರಿಕೆ ಇರ್ತದೆ. ಇಲ್ಲಿಗೆ ಮುಗಿಯಿತು ನಮ್ಮದು. ಇಷ್ಟು ಬೇಗ ಕಳಿಸುವ ಅಂದಾಜು ಮಾಡಿದ್ದೀರಾ? ನೀನು ಪಕ್ಕ ಸಾಯುವುದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಈಗಷ್ಟೇ ಕಾಲಿಟ್ಟಿದ್ದೇನೆ ಒಳಗೆ ನಾನು. ಹೌದಾ? ಆದ್ರೆ ಆದಷ್ಟು ಬೇಗನೆ ಹೊರಗೆ ಹೋಗುವಂತ ಸನ್ಮಾನ ಮಾಡುವುದಲ್ಲ, ಇದು ಪ್ರೀತಿಯಿಂದ ಕೊಡುವಂತಹ ಕೊಡುಗೆ, ಗೊತ್ತಾಯ್ತಲ್ಲ? ಪ್ರೀತಿಯ ಕೊಡುಗೆ. ಏನು ಗೊತ್ತಾಯ್ತಾ? ಪ್ರೀತಿಯ ಕಾಣಿಕೆ. ಏನಿದು? ಏನಿದು? ಏಕಾವಳಿ ಸರ. ಒಂದೇ ದಾರವನ್ನು ಬೋಳಿಸಿದ್ದು. ಹಾಗಾಗಿ ಮುತ್ತಿನ ಏಕಾವಳಿ ಸರ ನಿನಗಾಗಿ ಬಹುಮಾನ, ಗೊತ್ತಾಯ್ತಲ್ಲ? ನನಗೆ ಹೇಳು, ಏನದು? ಸರಿಯಾಗಿ ನೀಲ್ವಾ? ನಿಮ್ಮದ್ದೇ? ಹೌದು, ನಿಮ್ಮದ್ದು. ಬೇರೆ ಅವರದ್ದು ಕೊಳ್ಳುವುದಕ್ಕೆ ನಾನೇನು? ಹೌದು, ನಿಮ್ಮದ್ದು. ಅದು ನಿಮಗೆ ಶರೀರಕ್ಕೆ ಪ್ರಾಣಕ್ಕೆ ಕೂರ್ತಾನೆ. ಸರಿ, ನೀವು ಸರಿ ಹಾಕಿದ್ರೆ ನಿಂತ ಆಗ್ಲಿಕ್ಕಿಲ್ಲ. ಅದು ಹಾಗೆ ಕೊಟ್ಟದ್ದು, ಗೊತ್ತಾಯ್ತಲ್ಲ? ಹೀಗೆ ಗೊತ್ತದ? ಸಂತೋಷ. ಹೊಡಿ. ಇನ್ನೂ ಇದೆ. ಇನ್ನೂ ಉಂಟಾ? ಅದೆಂತ? ಇದೇನ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಎಡಗೈಯ? ಹೌದು, ಎಡಗೈ. ಕಿರುಬೆರಳಿನ ಕಿರುಬೆರಳು ಮುದ್ರೆ ಉಂಗುರ. ಹೇಳ್ಕೊ. ಏನಾದ್ರು? ಅಲ್ಲ, ಎಡಗೈ ಇದ್ದಲ್ಲ, ಇಲ್ಲ ಪರಿಮಳ ಉಂಟಾ ನೋಡಿ. ಹಾಗಲ್ವ?
ನಾವು ಸುಗಂಧ ದ್ರವ್ಯಗಳನ್ನು ಪೂಜಿಸ್ತಾನವನ್ನು ಮಾಡುವವರು ಅದೇ ನಾನು ಅದೇ ಹೇಳಿದ್ದು ಅಲ್ವಾ? ಹಾಗಾಗಿ ಏನಾದ್ರೂ ಸುಗಂಧ ದ್ರವ್ಯದ ಪರಿಮಳ ಅಂಟಿಕೊಂಡಿತು ಒಳ್ಳೆಯ ವಿಷಯವನ್ನು ಹೇಳ್ತಾ ಇದ್ದೆ. ನೀನು ಇಲ್ಲಿರುವುದು ಸರಿಯಲ್ಲ. ಮತ್ತೆ ಮಾಂಸವನ್ನು ತಂದಿದ್ದೀಯಲ್ಲ, ಹೋಗಿ ಅಡುಗೆ ಭಟ್ಟರಲ್ಲಿ ಕೊಡು. ಎಲ್ಲ ಸಿದ್ಧ ಮಾಡಿರಲಿ. ಚಿನ್ನದ್ದ ನೋಡು ನೋಡು. ಹಾಗಾದ್ರೆ ಇನ್ನು ಮುಂದಕ್ಕೆ ಆಗಲಬಹುದು. ಭೀಮಾ ಚಿನ್ನ. ಸರೋವರದಲ್ಲಿ ಕೌರವರಾಗಿದ್ದಾರಂತೆ. ನಾನು ಅವರನ್ನು ಕೊಂದಬೇಕು. ಭಾಷೆಯನ್ನು ಹಾಕಿದ್ದೇನೆ. ಆದ್ರೆ ಮೊದಲಾಗಿ ಅಣ್ಣನಲ್ಲಿ ಅಪ್ಪಣೆಯನ್ನು ಪಡೆಯಬೇಕಾಗಿದೆ. ಮರೀತೇನೆ. ಹೊಂದಿಸಿಕೊಂಡಿದ್ದೇನೆ. ಒಳ್ಳೆದಾಗಲಿ. ಭೂಮಿಯಲ್ಲಿ ನಾವು ಮತ್ತು ಗೌರವ ಯುದ್ಧವನ್ನು ಮಾಡುತ್ತಾ ಇದ್ದವರು. ಆ ಹೊತ್ತಿನಲ್ಲಿ ಬೆಟ್ಟದಂತಹ ಗೌರವ ಜೀವಭಯದಿಂದ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿಂದ ಓಡಿ ಹೋದ. ಅವರನ್ನು ಬಹಳಷ್ಟು ಹುಡುಕಾಗಿದೆ. ಎಲ್ಲಿಯೂ ನನ್ನ ಕಣ್ಣಿಗೆ ಬಿದ್ದದ್ದಿಲ್ಲ. ಆದ್ರೆ ಈಗ ನಮ್ಮ ಮನೆಯಾದಂತಹ ಬೇಹಿನ ಜನ ಒಂದು ವಿಷಯವನ್ನು ಬಂದು ಹೇಳಿದ್ದಾರೆ. ದ್ವೈಪಾಯನ ಸರೋವರದಲ್ಲಿ ಗೌರವರಾಗಿದ್ದಾರಂತೆ. ಹಾಗಾಗಿ ನೀನು ಮನದಲ್ಲಿ ಆಲಸ್ಯವನ್ನ ಮಾಡದೆ ಆದಷ್ಟು ಬೇಗ ನನಗೊಂದು ಅಪ್ಪಣೆಯನ್ನು ಕೊಡು. ಆ ದುಷ್ಟ ಸ್ವಲ್ಪ ತಡೆಯಪ್ಪ, ಇದರಲ್ಲೊಂದು ಜಿಜ್ಞಾಸೆ ಉಂಟು. ಪರಿಹಾರ ಮಾಡಬೇಕಿದ್ರೆ ನೀನಲ್ಲ ನಾನು ಅಲ್ಲ, ನಮ್ಮ ಸ್ವಾಮಿ ಇದ್ದಾರಲ್ಲ ಅವರ ಮನೆಗೆ ಹೋಗುವ. ಏನು ಇದಿಷ್ಟು ಅಮ್ಮನಾದಂತಹ ಭೀಮಸೇನಲ್ಲಿ ಹೋರಾಟ ಮಾಡಿದಂತಹ ಕೌರವ ಪಲಾಯನ ಹೋದವ ಎಲ್ಲಿ ಹೋದಂತ ಹೇಳಿ ಅವನ ಬೇಕಿನ ಚರರು ಬಂದು ಹೇಳಿದ್ದಾರೆ. ಏನು ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿದ್ದಾನಂತೆ. ಹೌದೇ? ಈಗ ಒಂದೇ ಮಾತಿನಲ್ಲಿ ಕೇಳುವುದು, ಜಲದಲ್ಲಿ ಅಡಗಿದವನನ್ನು ಕೊಲ್ಲಬಹುದೇ? ಯಾವುದೇ ಒಂದು ಧರ್ಮ ಜಿಜ್ಞಾಸೆಯಂತಹ ಕಾಲದಲ್ಲಿ ಹೀಗೆಂದು ನಿರ್ಣಯಿಸುವಂತಹ ಸ್ಥಾನ ನಿನ್ನಲ್ಲಿದ್ದರೂ ಕೂಡ ನಾನು ಬಂದೆ ಅಂತಾದ್ರೆ ನನ್ನಲ್ಲಿ ಕೇಳಿ ಮತ್ತೆ ಮುಂದುವರಿಯುವಂತ ಒಳ್ಳೆಯ ನಡೆಯನ್ನು ಹೊಂದಿದವನು ನೀನು. ಭಗವಾನ್ ವಾಚಾಗಬೇಕು ಎನ್ನುವುದನ್ನ ಧರ್ಮಜಾತನೂ ಹೌದು, ಪ್ರಖ್ಯಾತನೂ ಹೌದು. ಏನು ಮಾಡೋಣ ಎನ್ನುವ ಪ್ರಶ್ನೆ. ಅರಸರಾದವರಿಗೆ ಒಂದು ಕರ್ತವ್ಯ ಉಂಟು. ಹೂಳರನ್ನು ಮತಿಸಿ ಸುಶೀಲರನ್ನು ಕಾಯುವಂತಹ ಬಿರುದು ನಿಮ್ಮ ನೃಪಾಲಯರಿಗೆ ಮೇಳವಿಸಿದಂತಹ ವಿಚಾರವಿದೆ ಎನ್ನುವುದರಿಂದ ಅವನನ್ನು ಮತಿಸಲೇಬೇಕು. ಅದು ಸರಿಯಾದ ನಿರ್ಧಾರ. ಆದ್ರೆ ಓ ಬಾಂಧವರಿದ್ದಾನೆ ಎನ್ನುವಂತಹ ಯೋಚನೆ. ಅದಕ್ಕೆ ಒಂದು ಆದರ್ಶವನ್ನು ಉದಾಹರಣೆಯನ್ನು ನಾನು ಕೊಡ್ತೇನೆ. ಈ ಹಿಂದೆ ನನ್ನ ಮಾತೆಯ ಅಣ್ಣನನ್ನು ನಾನು ಕೊಂದಿದ್ದೇನೆ. ಕಂಸ
ಕಂಸನನ್ನು ಅಣ್ಣ ಎಂಬ ಭಾವ ಉಳಿಸಿದ್ದೇನೋ ಹೇಳು. ಧರ್ಮದ್ರೋಹನಿದ್ದಾನೆ ಆತ ಎನ್ನುವುದರಿಂದ ಧರೆಯ ಮೇಲೆ ಬದುಕುವಂತಹ ಅರ್ಹತೆ ಅವನಿಗಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಂಡುಕೊಂಡು ಅಂತವನ್ನು ಮರ್ದಿಸಿದ್ದೇನೆ ಎಂಬಾಗ ಅದನ್ನು ಆದರ್ಶವನ್ನಾಗಿಟ್ಟುಕೊಂಡು ದುಷ್ಟನಾದಂತಹ ದುರ್ಯೋಧನನ್ನು ಕೊಲ್ಲುವುದೇ ಸರಿ. ಈಗ ಏನು ಮಾಡ್ಬೇಕಂತ ಹೇಳುದು? ಈಗ ನೀರಿನಲ್ಲಿದ್ದವರನ್ನು ಕೊಲ್ಲಕೂಡದು ಅಂತಲ್ಲ, ಅವನನ್ನು ಮೇಲೆ ಎಬ್ಬಿಸಿ ಕೊಲ್ಲಬಹುದಲ್ಲ. ಎಬ್ಬಿಸಬೇಕಿದ್ರೆ ಅಲ್ಲಿವರೆಗೆ ಹೋಗ್ಬೇಕು. ಸರೋವರ ಇದು ಏನಿಗೆ ನೀನು ಹಿಂದೆ ಮುಂದೆ ಹುಡುಕುವುದಿಲ್ಲ. ಅವ ಎಲ್ಲಿದ್ದಾನೆ ಅಂತ ಹುಡುಕು ನೋಡುದು. ನೀರಿನೊಳಗೆ ಇರ್ಬೇಕು. ಅವ ಇಲ್ಲ, ಹೋಗಿದ್ದಾನೆ. ಹೇಗೆ ಹೇಳ್ತಿ? ಹೆಜ್ಜೆ ನೋಡಿ ಅಂತ ಒದ್ದೆ ಬೇಕೋ ಬೇಡ ಈಗ ಎದ್ದು ಹೋದ್ರೆ? ಹಾಗಿದ್ರೆ ಹೆಜ್ಜೆ ಹೇಗುಂಟು ನೋಡಿ. ಹೌದು, ಅದು ಒದ್ದೆ ಈಗ ಎದ್ದು ಹೋದ ಹಾಗೆ ಇದ್ದರೂ ಕೂಡ ಜಲದಿಂದ ಎದ್ದು ಹೋದವನ ಕಾಲಿನ ಒದ್ದೆಯೂ ನೆಲದಲ್ಲಿ ಇರಬೇಕೋ ಬೇಡ? ಇಲ್ಲ, ಅವ ಮಹಾತಂತ್ರಗಾರ. ವಂಚಿಸಬೇಕು ಎನ್ನುವುದಕ್ಕಾಗಿ ಬಹುಶಃ ಹಿಂದೆ 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 ನಡೆದು ಜಲದೊಳಗೆ ಮುಳುಗಿದ್ದಾನೆ ಎನ್ನುವ ಕಾರಣಕ್ಕಾಗಿಯೇ ಹೀಗಾದುದು. ಯೋಚನೆ ಬೇಡ. ಅಲ್ಲೇ ಇದ್ದಾನಾಗಿದ್ರೆ ಅಲ್ಲೇ ಇದ್ದಾನೆ. ಆದ್ರಿಂದ ಅವನನ್ನು ಮೇಲೆಬ್ಬಿಸುವುದಕ್ಕೆ ಚಂದ್ರವಂಶದ ಘನತೆಯು ಸರಿಯಾಗಿ ಒಂದು 4 ಮಾತು ನೀನು ಕರೆದು ಹೇಳಿ ನೋಡಲು. ನಾನೇ ಹೇಳ್ಬೇಕಾ? ನೀನೇ ಮರ್ಯಾದವುಳ್ಳದ್ದು, ಘನತೆಯನ್ನು ಕಳ್ಕೊಂಡದ್ದಲ್ಲ. ಅಂಥದ್ದನ್ನು ನೀನು ಜಲದಲ್ಲಿ ಅಡಗಿರುವುದು ಯಾಕೆ? ನಾವೆಲ್ಲಿ ಅದು ನೀರಿಗೆ ಬಿದ್ದರೆ ಅವರನ್ನು ಮೇಲೆ ತರುವವರು, ನೀನು ನೀರಿನಲ್ಲಿ ಅಡಗುವುದಾ? ಇದು ನಮ್ಮ ವಂಶಕ್ಕೆ ಭೂಷಣಪ್ರಾಯವಲ್ಲ. ಯುದ್ಧವೇ ಬದ್ಧ ಅಂತ ಹೇಳಿ ದುರಬೀಣವನ್ನು ಕೊಟ್ಟಂತಹ ನೀನು ಸಹೋದರನ ಪುತ್ರರನ್ನೆಲ್ಲ ಕಳ್ಕೊಂಡ ಮೇಲೆ ಬದುಕೋದಕ್ಕೆ ಬೇಕಾಗಿ ನೀನು ಅಲ್ಲಿದ್ಯಲ್ಲ, ನೀನು ಅಲ್ಲಿರುವುದು ಸರಿಯಲ್ಲ. ಏನಾಗಬೇಕು? ಜಲದಿಂದ ಎದ್ದು ಬಾ, ಮತ್ತೆ ನಿನಗೆ ಇದು ನೀರಿನ ಒಳಗೆ ಹೋಗಿ ಅವನ ಕಿವಿ ತಲುಪಲಿಕ್ಕಿಲ್ಲ. ಮತ್ತೆ ಮೆದುವಾದ ಮಾತು ಅವನಿಗೆ ಕೇಳಿ ಹಾಗಿದ್ರೆ ಕಠಿಣದಿಂದ ಸ್ವಲ್ಪ ವೀರೋತ್ಸಾಹದಿಂದ ಆಡುತ್ತಿದ್ದರೆ ಅರ್ಜುನ ಸಂಧಾನವನ್ನು ಮುರಿದೆಯ, ಸಂಗ್ರಾಮವನ್ನು ಬಯಸಿದೆಯ, ಯುದ್ಧ ಭೂಮಿಯಿಂದ ಪಲಾಯನೆಗೈದು ಸರೋವರದಲ್ಲಿ ಅವಿತು ಕುಳಿತಿದ್ದೀಯ. 3 ಲೋಕದ ಗಂಡನೆನಿಸಿಕೊಂಡಂತಹ ಪಾರ್ಥಗಳು ಈಗ ಬರ್ತಾನೆ. 3 ಲೋಕದ ಗಂಡನ ಅವನಿಗೆ ಬೇಕಾಗಿಲ್ಲ ಅಂತ ಸ್ಪಷ್ಟ ಆಯ್ತು. ಒಂದು ಗುಳ್ಳೆ ಕೂಡ ಹೊರ ಹೊಮ್ಮಲಿಲ್ಲ. ಇಲ್ಲ, ನನ್ನ ಧ್ವನಿ ಅವನಿಗೆ ಆಗುವುದಿಲ್ಲ. ನಕುಲ ಚಂದ್ರವಂಶದಲ್ಲಿ ಹುಟ್ಟಿಕೊಂಡಂತಹ ನೀನು ಕಂಡುಗಡಿಯಾಗಿ ಯುದ್ಧ ಕ್ಷೇತ್ರದಲ್ಲಿ ಹೋರಾಡಬೇಕಿತ್ತು. ಅದರ ಬದಲು ನೀರಿನಲ್ಲಿ ಕತ್ತು ಕುಳಿತುಕೊಂಡಿದೆಯಲ್ಲ. ಪಂಚಮ ಪಾಂಡವರಲ್ಲಿ ಬರುವಣ ಅಂತ ನಕುಲ ನಡೆಯುತ್ತಿದ್ದಾನೆ. ಸಾಮರ್ಥ್ಯ ಇದೆ ನನ್ನಲ್ಲಿ. ಯುದ್ಧ ನಿನ್ನ ಹೆಸರು ಕೂಗಿದ್ರು ಅವನಿಗೆ ಆಗುವುದಿಲ್ಲ.
ಸಾಮದಿಂದ ಯುದ್ಧವನ್ನು ಮಾಡುವುದು ಬಿಟ್ಟು ನೀರಿನಲ್ಲಿ ಅಡಗಿ ಕುಳಿತಿರುವಲ್ಲ, ಇದೋ ಸಹದೇವ ಕರೆಯುತ್ತಾ ಇದ್ದೇನೆ. ದೇವರ ಬಂದನ ಈ ಬಂಡ ನೀವು ಕರೆದ್ರೆ ಒಳ್ಳೇದಂತ. ಅಲ್ಲ ಬೇಡ, ಈ ಬಂಡರ ಭಾವ ಹೇಡಿಗಳ ರಸ ಷಂಡರ ತಿಲಕ, ಅವನನ್ನು ನಾನು ಕರೆದು ಬರಲಾರ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದಾ? ಈ ಭೂತೋಚ್ಚಾಟನೆ ಆಗಬೇಕು ಅಂತಾದ್ರೆ ನೀನೇ ಸರಿ. ನಾನೇ ಕರಿಬೇಕು. ಆಶಪಟ್ಟೆಯೇನೋ ಜನದಲ್ಲಿ ಅಡಗಿ ಬದುಕುವಂತಹ ಇಚ್ಛೆಯುಳ್ಳವ ನೀನು. ಕೌರವೇಶ್ವರ, ಯಾಕೋ ಹೀಗೆಲ್ಲ ನನ್ನ ಜೀವನ? ಮೇಲವ ನೋಡಿರಿ, ನಮ್ಮ ಇವರ ವರದಿ ಪಾಂಚಾಲಿ ಇಲ್ಲಿ ಬಂದು ನಿಂತಿದ್ದಾಳೆ. ಅಂದು ತುಂಬಿದ ಸಭೆಯಲ್ಲಿ ದ್ಯೂತವನ್ನಾಡಿದವ ನೀನು. ಇಂದು ನಾನು ನೀನು ಜೊತೆಯಾಗಿ ದ್ಯೂತವನ್ನಾಡಬೇಕು. ಆಮೇಲೆ ನಮ್ಮ ಮಡದಿಯ ಸೀರೆಯ ಸರಿಗೆ ಕೈ ಇಕ್ಕಿ ಮಾನವಂಗವನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಮೇಲವ ಮೇಲವ ಬಿಡುವವನಲ್ಲ. ಈ ಭೀಮಸೇನ ಗದೆಯ ಘಾತ ಏನು ಎಂಬುದು ಈಗ ತೋರಿಸಿಕೊಡಬೇಕಾಗಿದೆ. ನೀನೇನು ಮಹಾವಿಡು, ಜಲಚರಗಳು ನಿಮ್ಮ ಈ ಜೊತೆಯಲ್ಲಿ ಮೇಲೆ ಹಾರಿ ನಮ್ಮ ಮುಂದೆ ಬಂದು ನಿಲ್ಲಬೇಕು.
ಮಣ್ಣು ಹೊರುವವನೇ ಏ ಕುರುಳನ ಮಗ ಏ ನೀಚ ಸಭ್ಯ 5 ಮಂದಿಯಲ್ಲಿ ಹೋರಾಟ ಮಾಡೋದು ದುರಮೇಲೆ ಕೊಡುವಾಗ ಸಮಾನ ಮುಖತಿ ಪಡೆದುಕೊಂಬುತ್ತೆ ಹೇಳಿದ್ಯಲ್ಲ 5 ಮಂದಿಯಲ್ಲಿ ಹೋರಾಟ ಮಾಡಿದ್ರೆ ನಾವು 5 ಮಂದಿ ಕೂಡ ನಿನ್ನ ಒಬ್ಬನನ್ನು ಪಡೆಯುವುದು ಹಾಗಲ್ಲ ಯುದ್ಧ ಅಂತ ಆಗಬೇಕಿದೆ ಕೃಷ್ಣನೂ ಕೂಡಿಕೊಂಡು ಘೋರ ಅಂತ ಹೇಳಿದ್ರೆ ಓರ್ವನಲ್ಲಿ ಓರ್ವನೇ ನೀವು ಯುದ್ಧ ಮಾಡಬೇಕು ಮಾಡಿದ್ರೆ ನಾವು ನಮ್ಮಲ್ಲಿ ಒಬ್ಬ ಸೋತರೆ ಸಾಕು ಸಮಸ್ತವನ್ನು ನಿನಗೆ ಕೊಟ್ಟು ಬಿಡ್ತೇನೆ ಅಯ್ಯೇನು ಸಮರ್ಥನ 5 ಜನ ಕರೆದಿದ್ದೀರಲ್ಲ ಬನ್ನಿ ಯಾರನ್ನು ಆರಿಸಿದೀಗ ನಿನ್ನನ್ನು ಆರಿಸಿ ನಾನು ಆದಿತ ನನ್ನನ್ನು ಎದುರಿಸುವುದಕ್ಕೆ ಮುಂದಾಗುತ್ತಿದೆ. ಕಂಕನಾಗಿ ಮತ್ಸ್ಯನಲ್ಲಿದ್ದವನೇ ನಿನ್ನ ಬಲು ಏನು? ನಿನ್ನ ತಲೆಯಲ್ಲಿ ತುಂಬಿದ್ದು ಏನು? ನೀನಲ್ಲ ಗಂಡ ಮಂಡಲಾಧಿಪರ
ಸುಭದ್ರೆಯ ಗಂಡ ಹಾರಿದ ಹೊಂಡ ಮಧ್ಯಾಹ್ನ ಇಷ್ಟಿಷ್ಟು ಉಂಡ. ಅರ್ಜುನ ಸಣ್ಣವ ಗದಾಯುದ್ಧಕ್ಕೆ ನನಗವನಲ್ಲ. ನಿನ್ನ ಮುಖ ನೋಡ್ತೇನೆ. ಪಾಂಚಾಲೆಯಲ್ಲಿ ಮಾತುಗಳನ್ನು ಮಾಡುತ್ತಾ ಯಮಳರಾದ ನೀವು ಚಿನ್ನರು ಮಾತೃನಂದನರು ಇನ್ನೂ ಲೋಕಾನುಭವವುಳ್ಳವರಲ್ಲ. ಹಾಗಿದ್ರೆ ನಿನಗೆ ಬೇರೆ ಯಾರು ಇಲ್ವಾ? ಈ ಗಾಳಿಗೆ ಹುಟ್ಟಿದವ ಇದ್ದಾರಲ್ಲ, ಏ ಕುರುಡನ ಮಗನೇ, ಮಾರುತಿಯನ್ನು ಒಂದು ವಾಯುಜಾತ, ಇನ್ನೊಂದು ಹನುಮಂತನ ತಮ್ಮ. ಅವನ ಚಾಪಲ್ಲಿಯೂ ಉಂಟಿವನಲ್ಲಿ. ಎಲ್ಲ ಮಂಗನ ತಮ್ಮನೇ, ಒಳಟ ಹಣ್ಣೆ. ಇವನನ್ನು ನಾನು ಆರಿಸುತ್ತಿದ್ದೇನೆ. ಅದ್ಯಾಕೆ ಅವನೇ ಆಗಬೇಕು ಅಂತ ಹೇಳಿ? ಭೀಮ ಪ್ರತಿಜ್ಞಾಬದ್ಧ. ಹೆಂಡತಿಯಾದ್ರೇನು ಮಾತು ಕೊಟ್ಟದ್ದು ಹೌದಲ್ಲ? ಹೌದು. ಚಂದ್ರವಂಶಿಯನ್ನು ಅವನಿವನು ಮರೆಯದಿರಬೇಕು. ಯುದ್ಧ ನನಗೆ ಸಾಕೆನಿಸಿದರೆ ಈಗಲೂ ಸಂಧಾನ ಮಾಡಬಲ್ಲೆ. ಛಲ ಬಿಡುವವಲ್ಲ ನಾನು. ಚಂದ್ರವಂಶೀಯರ ಮಾತು ಉಳಿಯುವಂತೆ ವ್ಯವಹರಿಸಬೇಕಾದ್ದು ಆ ಕುಲದಲ್ಲಿ ಹುಟ್ಟಿದ ನನಗೂ ಕರ್ತವ್ಯ. ಈ ಭೀಮ ನನ್ನ ತೊಡೆಬರಿಯುತ್ತೇನೆ ಭಾಷೆ ಕೊಟ್ಟಿದ್ದಾನಲ್ಲ, ಇವನ ಉಲ್ಲಾಸ, ಇವನ ಉನ್ಮಾದ, ಇವನ ಕಟ್ಟಾರ್ತನ ತೋರಿಸುವುದಕ್ಕಿದೊಂದು ಅವಕಾಶ. ನನ್ನ ತೊಡೆಗಳನ್ನು ಮುರಿಯಲು ಸಾಧ್ಯವ? ನಿಮ್ಮ ನಿರೀಕ್ಷೆಯಲ್ಲೇ ನಾನಿತ್ತು. ಒಳ್ಳೆದಾಯಿತು. ಈಗಲಾದರೂ ಬಂದರೆ ಒಳ್ಳೆಯ ಸಮಯಕ್ಕೆ ಬಂದಿದ್ದಾರೆ. ಹಿಂದೆ ಮುಂದೆ ನೀನೊಬ್ಬರೇ ಇದ್ದಿ. ನೋಡಿ ಈ ಕಡೆ ನೋಡಿದ್ರೆ ನೋಡಿ ನೋಡಿ ಅವನನ್ನು 5 ಇದೊಂದು 6 ಎಲ್ಲಿ ಹೋಗಿದ್ದಾರೆ ನೋಡಿ ಅವನನ್ನು.
ಇವನಿಗೆ ಸಾಯ್ಬೋದಿತ್ತಲ್ಲ ಬೇಡ ಹೋಯ್ತಾರೆ ಮೂರು ಲೋಕದ ಗಂಡ ಅಲ್ಲ ಅದೇ ಅವರೇ ಯಾಕೆ ಸಾಯಿ ಮಾಡಿದ್ದ ಇವ ಅದೇ ಮಾಡಿದ್ದು ಎಲ್ಲ ನಿನ್ನ ಕುತಂತ್ರ ಈಗ ನೀವು ನನ್ನ ಮೇಲೆ ಆರೋಪವನ್ನು ಉಭಯ ಪಕ್ಷಗಳಲ್ಲಿ ನಾನು ಭೇದ ಬುದ್ಧಿಯನ್ನು ಕಾಣಿಸಿ ಅಂತ ಮತ್ತೆ ಎರಡು ಬುದ್ಧಿ ಹಾಕಿದ್ರೆ ನೀನು ಹೇಳುವ ರೀತಿ ನೋಡಿದ್ರೆ ನಿನಗೆ ಪಾಂಡವರಲ್ಲಿ ಒಬ್ಬ ಸತ್ತರಾದೀತು ಅಂತ ಹೇಳಿದ್ರೆ ನೀನು ಭೇದ ಮಾಡಿದ ಹಾಗಾಗಿ ನನ್ನನ್ನು ವಿಮರ್ಶೆ ಮಾಡ್ಲಿಕ್ಕೆ ಬರಬೇಡ ವಿಮರ್ಶೆ ಗೊತ್ತಾಯ್ತಲ್ಲ ಇಲ್ಲಿ ಕೇಳು ಎಂತದ್ದು ಖಂಡಿತವಾಗಿ ನಾನು ಭೇದ ಬುದ್ಧಿಯನ್ನು ಮಾಡಲಿಲ್ಲ ಭೇದವನ್ನು ಎಣಿಸಿದರೆ ಸುರರು ಮೆಚ್ಚುವರೇ ನಾನು ನರನರತ್ರ ಸಾರಥ್ಯವನ್ನು ಮಾಡಿದ್ದು ಬಿಟ್ಟರೆ ಬೇರೆ ಅವರವರೇ ಯುದ್ಧ ಮಾಡಿಕೊಂಡ್ರು ಯಾರು ದುರ್ಬಲರೋ ಅಲ್ಲ ಯಾರು ತಪ್ಪು ಮಾಡಿದ್ದಾರೋ ಅವರೆಲ್ಲ ಶಿಕ್ಷೆಗೊಳಗಾದ್ರು ಪುಣ್ಯಾತ್ಮರು ಎನ್ನಿಸಿಕೊಂಡವರು ಉಳಿದುಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ನನಗೇನು ಗೊತ್ತುಂಟು ನಾನು ಅವನ ಸಾರಥಿಯಲ್ವ ಲೆಕ್ಕಾಚಾರ ಮಾಡ್ತಾನೆ ಸತ್ತವರೆಲ್ಲ ಪಾಪಿಗಳು ಬದುಕುಳಿದವರೆಲ್ಲ ಪುಣ್ಯಾತ್ಮರು ನಾನು ಕೇಳಬೇಕು ನಾನು ಕೂಡ ನೀವು ಪುಣ್ಯಾತ್ಮರು ಬದುಕುಳಿದವರು ಅಯ್ಯೋ ಪುಣ್ಯಾತ್ಮ ಅಲ್ಲ ಅಲ್ಲ ಬದುಕು ಉಳಿದಷ್ಟು ಹೊತ್ತು ಪುಣ್ಯ ಹಾಗೆ ಹೌದಾ ನೀನು ಬೇಗ ಲೆಕ್ಕಾಚಾರ ಮಾಡಿ ಈಗ ಇಷ್ಟರವರೆಗೆ ಆದದ್ದು ಮೋಸ ಈಗ ಸರಿ ಈಗ ಸರಿ ಆಗ್ಬೇಕು ನಾನು ಬಂದವರೆಗೆ ಅದು ಸರಿ ಆಗ್ಬೇಕು ನೀನು ಗದಾವಿದ್ಯೆಯ ಗುರು ಮತ್ತೆ ಐವರಿಗೆ ಪಡೆಗೂ ಗುರು ನಾನಾಗಿದ್ದೆ ಸರಿ ಸರಿ ನೀನು ಹೇಳಿದ ಹಾಗೆ ನನ್ನ ನಿರ್ಣಯ ಹೇಗೆ ನನ್ನ ಮುಂದೆ ಇವರು ಉದಾಯುದ್ಧವನ್ನು ಮಾಡಬೇಕು ಅದರ ನೀತಿ ನಾನು ಹೇಳಬೇಕಾಗಿಲ್ಲ ಗುರುಗಳು ಇವನಿಗೆ ಗೊತ್ತಿರಬಹುದು ನಿನಗಾಗಿ ನೋಟಕನಾಗಿ ಪೀಠ ಅಲ್ಲಿ ಅಧ್ಯಕ್ಷ ಪೀಠ ಅಲ್ಲಿ ನನಗೆ ಇಲ್ಲಿ ಕೂತ್ಕೊಳ್ಳಿ ನೀನು ಅವರನ್ನು ಮಾಡೋದು ಇದ್ರೆ ಆಯ್ತು ನೀನು ಮುಸ್ಕಾಟಿ ಕೂತ್ಕೊಳ್ಬೇಕು ನಿನ್ನ ದೃಷ್ಟಿ ಬಿದ್ದರೆ ಕಷ್ಟ ಆಗ್ತದೆ ನಾನು ಕಳೆದ ಕ್ಷಣ ಮೇಲೆ ಬಂದಂತಹ ನೀನು ಗುರುಗಳ ಸಮ್ಮುಖದಲ್ಲಿ ಅಗತ್ಯದ ಮಾತುಗಳನ್ನು ಮಾಡುತ್ತಾ ಇದ್ದಿ. ಹೌದು, ಏನು ಬೇಕಾದ್ರೂ ಮಾಡಿ ಏನು ಪಾಂಡವರನ್ನು ನಾಶ ಮಾಡ್ತೇನೆ ಎಂಬ ಅದನ್ನು ತೋರಿಸ್ತಾ ಇದ್ದೀಯೇನೋ. ನಿನ್ನ ಶೌರ್ಯವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ನಾನು ಹಂಗ ಹಾಕಿದಂತಹ ಭಾಷೆ ಇನ್ನು
ಕೊಟ್ಟಿರುವೆ. ಹೌದಾ? ಊಟದಲ್ಲಿ ನಿನ್ನ ನೈಪುಣ್ಯ ಏನೆಂದು ತೋರಿಸಿದೆ. ಹೌದಾ? ಯೂಜಾಟದ ವೇಳೆ ನೀವೆಲ್ಲ ಪಾಂಚಾಲಿಯ ಇದಿರು ನೆಲನೋಟಕರಾಗಿದ್ದೀರಿ. ನಮ್ಮ ಅಣ್ಣನ ಧರ್ಮಕ್ಕೆ ಕಟ್ಟು ಬಿದ್ದವರು ನಾವು. ನಿನ್ನ ಪರಾಕ್ರಮದ ಹುಲುಸಾದ ತೋಟವನ್ನು ಕ್ಷಣಾರ್ಧದಲ್ಲಿ ನೀವಷ್ಟು ದೂರದಿಂದ ಹತ್ತಿರ ಬನ್ನಿ. ಹತ್ತಿರ ಕುಳಿತುಕೊಳ್ಳಬೇಡಿ, ನೋಡ್ಬೇಕು. ನಮ್ಮವರು ಯಾರೂ ಇಲ್ಲ. ಎಲ್ಲ ಆಕಾಶ ಸೇರಿದ್ದಾರೆ, ನಕ್ಷತ್ರ ರೂಪಿಗಳಾಗಿದ್ದಾರೆ. ಅವರನ್ನು ಕರೆದರು ಇಲ್ಲಿ ಬರಲಾರ. ಆದರೆ ನಮ್ಮನ್ನು ಯುದ್ಧಕ್ಕೆ ಕರೆದ ಐವರಲ್ಲಿ ಜೀವಂತರಾಗಿದ್ದಾರೆ. ಧರ್ಮರಾಯ ನೋಡ ನೋಡು. ಧರ್ಮರಾಯ ಯುದ್ಧಕ್ಕೆ ಬಾ, ಕೊಳದಲ್ಲಿರಬೇಡ ಎಂದವನು ನೀನಲ್ಲದೆ. ನಿನ್ನ ಮಾತಿನಂತೆ ಭೀಮನಾಡಿಸಿ ಯುದ್ಧವಶಗಿ ಬೀಳುವಂತೆ ಮಾಡಿದ್ದೇನೆ. ನೋಡು, ಭೀಮ ಬಿದ್ದ ಚಂದ ನೋಡ. ಬಯಲು ಪ್ರದೇಶದಲ್ಲಿ ಹೆಮ್ಮನ ಮುರಿದು ಬಿದ್ದ ಹಾಗೆ ಬಿದ್ದಿದ್ದಾನೆ. ಅರ್ಜುನ ಅರ್ಜುನ ನೋಡ, ನೆಲ ಅಲ್ಲ, ನಿನ್ನ ಅಣ್ಣ ಬಿದ್ದ ಒಂದು ಚಂದನು. ನೀನು ಪ್ರಯತ್ನ ಮಾಡಿದರೂ ಹೀಗೆ ಬೀಳುವುದಕ್ಕಾಗಿ ಯಮನರು ನಾವು ಅದೀತ ನೋಡಿರ ನೋಡಿ. ನಿಮಗೆ ಅಭ್ಯಾಸವಿಲ್ಲವಾದ್ರೆ ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು ಅಭ್ಯಾಸ ಮಾಡಿ. ಏನಾದರೂ ಪ್ರಯೋಜನವಾದೀತು. ಪಾಂಚಾಲಿಗೆ ಮಾತನ್ನು ನೀಡಿಯ. ಯಾಕೆ? ತನ್ನ ಮಾನವೀಯಗಳು, ಮಾನಾತ್ಮಗಳು ಕನ್ನಡಿಯೊಳಗಿರುವ ಗಂಟನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವ ಹೆಟ್ಟನಂತೆ ಭೀಮನ ವ್ಯವಹಾರವಾಯಿತು. ಇನ್ನೇನಿದೆ ಹೇಳುವುದಕ್ಕೆ?
ಇವರೆಲ್ಲ ನೋಡಿದರೂ ಪ್ರಯೋಜನ ಇಲ್ಲ, ನೋಡಿದ್ದನ್ನು ಪಡೆಯುವುದಕ್ಕೆ ಇವರಿಂದ ಆಗುವುದಿಲ್ಲ. ನೋಡಿದರೆ ಇವ ಇದ್ದಾನಲ್ಲ ರಂಗ, ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೋದು. ಮಾತನಾಡುವ ಚಾಪಲ್ಯ ಬೇಕಾದಷ್ಟಿದೆ. ನೋಡು, ನಿಪುಣ ಭೀಮ ಭೂಮಿಗೆಟ್ಟುವನು. ನೋಡು, ವಿದ್ಯಾಧರ ಪ್ರಕ್ರಿಯೆಯಿಂದ ಮೇಲೆಗೆ ಗದೆಯನ್ನು ತಿರುಗುತ್ತಿದ್ದಾಗ ಬೇಕೆಂದೇ ತಲೆ ಕೊಟ್ಟ ನಿನ್ನ ನಿಪುಣ ಭೀಮ ಭೂಮಿಗೊರಗಿದ್ದಾನೆ. ನೋಡೋಣ, ಚಂದವಾಯ್ತಣ್ಣ ದೇವನೇ. ಮತ್ತೊಂದು ಹೇಳಿದೆಯಲ್ಲ, ಸುರರು ಮೆಚ್ಚುವರೆ, ಈಗ ದೇವತೆಗಳು ಮೆಚ್ಚುವ ಕೆಲಸ ಮಾಡು. ಕೃಷ್ಣ, ಕಪಟ ನಾಟಕಿ ಈ ಪ್ರಸಿದ್ಧಿ ನಿನಗೆ. ಕಾವ್ಯೇಶು ನಾಟಕಂ ರಮ್ಯಂ. ನಾಟಕದಲ್ಲಿ ತೋರುವುದು ಪ್ರತಿಕೃತಿಯನ್ನು. ಕೃಷ್ಣ, ಯಥಾರ್ಥವನ್ನು ತಿಳಿಯಬಲ್ಲವನು ನೀನಾದ್ದರಿಂದ ನನ್ನ ಹೆಗ್ಗತವೇನು ನಿನಗೆ ನಿವೇದಿಸಿಕೊಂಡಿದ್ದೆ. ಚಾಪಲ್ಯವನ್ನು ಬಿಟ್ಟು ನನ್ನ ಅಂತರಂಗವನ್ನು ತಿಳಿದು ಬೇಕಾದುದನ್ನು ಬಿಡಬಲ್ಲೆ. ಭೀಷ್ಮ ಪರ್ವವಾಯಿತು, ದ್ರೋಣ ಪರ್ವವಾಯಿತು, ಕರ್ಣ ಪರ್ವವಾಯಿತು, ಶಲ್ಯ ಪರ್ವವೂ ಮುಗಿಯಿತು. ನೀನು ನನ್ನಲ್ಲಾಡಿಯು ಪಾಂಡವರನ್ನು ಆಯುಧಗಳನ್ನಾಗಿ ಬಳಸ್ತೇನೆ.
ಆದ್ದರಿಂದಲೇ ಇದು ಗದಾಪರ್ವ. ಈ ಪರ್ವಾಂತ್ಯದಲ್ಲಿ ನಿನ್ನ ಆಶಯವೇನು ಅದನ್ನು ಈಡೇರಿಸುತ್ತಾ ನಾನೇನು ಕೇಳಿಕೊಂಡೆನು ಅದನ್ನು ನೀಡಬಲ್ಲೆ. ಇದು ನನ್ನ ವಿಶ್ವಾಸ. ಆದುದರಿಂದ ಕೃಷ್ಣ ಕೃಷ್ಣ, ಯಾಕೆ ಸುಮ್ಮನೆ ಯಾಕೆ ಸುಮ್ಮನೆ ನೋಡು, ನಿನ್ನ ಭೀಮೆಯನ್ನು ನೋಡು. ಏನು ಸ್ಥಿತಿಗತಿ ಆಗಿ ಹೋಯ್ತು? ಇದ್ದ 4 ಮಂದಿಯಲ್ಲಿ ಒಬ್ಬನಾದ ಈ ಭೀಮಸೇನನ್ನು ಕಳ್ಕೊಂಡವನಿಗೆ ಯಾವುದು ಬೇಕು ಕೃಷ್ಣ? ನನ್ನ ಅನುಜ ಅದು ನೀಗಿದನಲ್ಲ ಕೃಷ್ಣ, ಭೂಮಿಗೆ ಬೇಕಾಗಿ ಕಳ್ಕೊಳ್ಳು ಹಾಗಾಯ್ತಲ್ಲ ಕೃಷ್ಣ. ಯೋಚನೆ ಮಾಡಬೇಡ ನೀನು. ಒಂದು ಮಾತು ಹೇಳಿದ್ದಾನೆ ಆಗ, ನಿನಗೆ ಪ್ರಾಣ ಅಲ್ವ ಇವರು ಅಂತ. ಎಷ್ಟು ಪ್ರಾಣವನ್ನು ಗುಟ್ಟಾಗಿಟ್ಟುಕೊಳ್ತಿ, ಎಷ್ಟು ಬಿಡುತ್ತಿ ಅಂತ ಗೊತ್ತಾಗಬೇಕಲ್ವ? ನನ್ನ ಮಾತು ಚಪಲತೆ. ಪ್ರತಾಪ ತುಂಬಿದ ಸಭೆಯಲ್ಲಿ ನಮ್ಮನ್ನೆಲ್ಲ ಅಪಹಾಸ್ಯವನ್ನು ಮಾಡಿದವನೇನು? ನಮ್ಮ ಮನೆಯನ್ನು ಹೇಳ್ಕೊಂಡು ಬರುವಾಗ ನಿನ್ನ ತೊಡೆಯನ್ನು ತೋರಿಸಿದವನೇನು? ನನ್ನ ತೊಡೆ ಕೈ ಚಪ್ಪಾಳೆ ತಟ್ಟಿ ನಮ್ಮ ಸ್ಥಿತಿಯನ್ನು ನೋಡಿ ನಗುತ್ತಾ ಇದ್ದವನೇನು? ನಿನ್ನ ಕೈ ಹಲ್ಲು ಬಿಡುವುದಕ್ಕೆ ನಿನಗೆ ಈಗ ಸಮಯ ಸಿಗುವುದಿಲ್ಲ. ಪಾಠ ಸತ್ತವರಿಗೆ ನಿನ್ನ ತಲೆಗೆ ಕಿತ್ತಬೇಕು ಕರ್ಮ. ಪರಂಪರೆಯ ಕಿರೀಟ ನಾವು ಇಷ್ಟೆಲ್ಲ ಮಾಡೋದು ಪರಂಪರೆಗೆ ಬೇಕಾದ್ರೆ ಅದನ್ನೇ ಯಾಕೆ ಮುರಿಯುತ್ತಿದ್ದು ಸರಿಯಲ್ಲ. ನಿಮಗೆ ಬೇಕುತ್ತಲ್ವಾ? ನೀನು ಕ್ರೂರ ಮಗನ, ನಿನಗೆ ಕಣ್ಣು ಕಾಡ್ತದೋ ಇಲ್ವೋ? ಉಂಟು ಅಂತಾದ್ರೆ ಹೀಗಾಗುವಾಗ ಸುಮ್ಮನೆ ಕೊಡ್ತಕೊಂಡಂತೆ ಇದು ಅನ್ಯಾಯ. ನನಗೆ 2 ಮಾತನಾಡ್ಲಿಕ್ಕೆ ಬಿಡು. ಎಷ್ಟು ಚಂದ ನೀನು 2 ಮಾತಾಡ್ತೀಯ. ಇಲ್ಲ ಚಂದವಾಯ್ತು. ಇನ್ನು ಅಣ್ಣದೇವನೇ ಯಾವುದು ಚಂದ? ಈಗ ನೀನು ಪಡೆದು ಪಾಂಡವರನ್ನೆಲ್ಲ ಕೊಲ್ಲುತ್ತಿಂದ ಹೊರಟು ಯಾಕೆ ಅಂತ ಅವನನ್ನು ಯಾಕೆ ಕೊಂದದ್ದು? ಯಾರು? ಬಿವಾ. ಅವ ಶಪಥ ಮಾಡಿದ್ದ ಹಾಗಲ್ಲ, ತೊಡೆ ಮುರಿಯುತ್ತೇನೆ ಅಂತ. ತೊಡೆ ಮುರಿದಿದ್ದಾನೆ. ಮೋಸ ಮಾಡಿದ್ದ ಹೌದಲ್ಲ? ಎಲ್ಲಿ ಮೋಸ ಆಯ್ತು? ಗದಾಯುದ್ಧ ನಿಯಮ ಏನು ಅಂತ ಗೊತ್ತುಂಟ ಇಲ್ವಾ? ಹೇಗೆ ನಿನಗೆ ಗೊತ್ತಿಲ್ಲ ಅಲ್ಲ? ನಿನಗೆ ಸೊಂಟದಿಂದ ಮೇಲೆ ಹೊಡಿಬಾರ್ದು, ಸೊಂಟದಿಂದ ಕೆಳಗೆ ಹೊಡಿಬಾರ್ದು. ನೀವು ಪಾಲನೆ ಆಗಬೇಕು ಬೇಡ? ಆಗಬೇಕೋ ಬೇಡ? ಯಾಕೆ ಇವ ಸೊಂಟದಿಂದ ಕೆಳಗೆ ಹೊಡ? ನೀನು ಸರಿ ನೋಡಬೇಕು ಅಂತ
ಹೇಳಿದ್ದು ಅದಕ್ಕೆ ನಾನು ಸರಿಯಾಗಿ ನೋಡಿದ್ದು ಭೀಮ ಹೊಡೆದ ಮತ್ತೆ ನಿನಗೆ ಭೀಮ ಹೊಡೆದದ್ದು ಮಾತ್ರ ಕಂಡದ್ದು. ಮತ್ತೆ ಆಗ ಕೌರವ ಇವನ ತಲೆಗೆ ಬಡಿದದ್ದು ನಿನಗೆ ಯಾಕೆ ಕಾಣಲಿಲ್ಲ? ಅವ ವಿದ್ಯಾಧರ ಪ್ರಕ್ರಿಯೆಯಿಂದ ಅಂಬರದ ಮತಕ್ಕೆ ಮೇಲೇರಿ ಕೆಳಗಿಂದ ಏನೆಂದು ನೋಡುವಂತಹ ಭೀಮನ ತಲೆಗೆ ದಾಚಿಕೊಳ್ಳುವ ಪ್ರಯತ್ನ ಮಾಡಿದ್ದ. ಅದು ವಿದ್ಯಾಧರ ವಿದ್ಯೆ ಅಂತ ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ತೋರ್ಬೇಕು ಅಷ್ಟೊಂದು ನೋಡಿದಾರಲ್ಲಪ್ಪ. ಹೌದಪ್ಪ, ಅವ ಎದ್ದಿದ್ದಾನೆ ಎನ್ನುವಾಗ ಮತ್ತೊಮ್ಮೆ ಅದೇ ಪ್ರಕ್ರಿಯೆಯಿಂದ ಇವನಿಗೆ ಬಡಿಯುತ್ತೆ ಅಂತ ಮೇಲೆ ಹರಿದ. ಆವಾಗ ಭೀಮ ಬುದ್ಧಿವಂತಿಕೆ ತೋರಿಸಿದ. ಆಗ ತಲೆಗೆ ಬಡದಲ್ಲ, ಕೆಳಗಿಳಿಯುವಾಗ ತೊಡೆಗೆ ಬಡಿದ. ಹೌದಾ? ಮುಳ್ಳಿಗೆ ಮುಳ್ಳೆ ಅವನು ಮಾಡಿದಂತಹ ತಂತ್ರಗಾರಿಕೆ ಅವನಿಗೆ ಸರಿಯಾಗಿ ವಿರೋಧವಾಗಿ ನಿಂತು ತೊಡೆಯುಳಿದವನು ಬೀಳುವ ಹಾಗಾಯಿತು. ಅವ ಅನ್ಯಾಯ ಮಾಡಿದ್ದಾನೆ ಎಂಬುದನ್ನು ಸತ್ತಿದ್ದಾನೆ. ಅನ್ಯಾಯ ಮಾಡಿ ತಪ್ಪು ಮಾಡಲಿಲ್ಲ. ಅನ್ಯಾಯ ಅವರೇ ಭೀಮನಿಗೆ ವಿಷವಿಕ್ಕಿದ. ಒಂದು ಅರಗಿನಾಲೆಯಲ್ಲಿ ಸುಡುವ ಪ್ರಯತ್ನ. ಒಂದು ಕಪಟ ದ್ಯೂತ ಎನ್ನುವಂತಹ ಪ್ರಹಸನ. ಒಂದು ದ್ರುಪದಿಯ ಕೇಶವನ್ನು ಅಂಬರವನ್ನು ಸೆಳೆಯುವಂತಹ ಪ್ರಯತ್ನ. ಒಂದು ಪರದರೆಯನ್ನು ಧನವನ್ನು ಒಂದೊಂದು ಎಲ್ಲವನ್ನು ಎಂತದ್ದು ಒಂದು ಒಂದೇ. ನಮಗಿಬ್ಬರಿಗೆ ಗುರುಗಳೊಬ್ಬರೇ ಅಲ್ಲ. ಹೌದಾ? ಮತ್ತೆ ಎಲ್ಲ ಒಂದೊಂದು ಆಗುದೇ. ಒಂದೊಂದೇ ಈ ಒಂದೊಂದು ಆರಾಯ್ತಲ್ಲ. ಇಲ್ಲಿ ಆರಾಯ್ತಾ? ಆತ ತಾಯಿ ದೋಷಿಯಾಗಿದ್ದಾನೆ ಇವ ಅಂತವನಿಗೆ ಶಿಕ್ಷೆಯನ್ನು ಕೊಡುತ್ತಿರುವಾಗ, ಅದು ಕರ್ತೃಗಳು ಕೊಡುತ್ತಿರುವಾಗ ನೀನೊಂದು ಆಕ್ಷೇಪಿಸುವುದು ಯಾಕಪ್ಪ? ಹೌದಾ? ಈಗ ನೀನು ಎಲ್ಲಿಂದ ಬಂದದ್ದು? ನಾನು ತೀರ್ಥಯಾತ್ರೆ. ಒಂದು ಗೋವಿದ್ದಕ್ಕೆ 1 ವರ್ಷ ತೀರ್ಥಯಾತ್ರೆ ಹೋಗಿದ್ದಿ, ಬರಡು ಸುರಾಗಿ. ಇನ್ನು ಈ ಒಳ್ಳೆ ಪುಣ್ಯಾತ್ಮರನ್ನೆಲ್ಲ ಕೊಂದು ಎಷ್ಟು ತೀರ್ಥಯಾತ್ರೆ ಮಾಡ್ತೀನಿ? ಅದಷ್ಟೇ. ನಿನಗೆ ಹಸ್ತಿನಾವತಿ ಬೇಕಾ? ನನಗೆ ಯಾಕೆ? ಮತ್ತೆ ನೀನು ಊರು ಸೇರುವ ಯೋಚನೆ ಇಕೋ. ನಿನಗೊಂದು ಗುಟ್ಟು ಹೇಳ್ತೇನೆ. ಎಂತ ಗುಟ್ಟು? ಇದೆಲ್ಲ ನನ್ನ ಕಾರ್ಯಕ್ಷೇತ್ರ, ಸುಮ್ಮನೆ ಯಾಕೆ ಕೈ ಹಾಕಿ ಹಾಳು ಅಮ್ಮ? ನನಗೂ ಗೊತ್ತಿಲ್ವ ಕಾರ್ಯಕ್ಷೇತ್ರ ಯಾವುದು ಅಂತ. ನಾನು ಒಮ್ಮೆ ಬಂದಿದ್ದೇನೆ ಅಂತ ಗೊತ್ತಾಗಬೇಕಾ ಬೇಡ? ನೀನು ಬಂದದ್ದು ಗೊತ್ತಾಯ್ತು, ಇನ್ನು ಹೋಗುದು ಬೇಕು ಅಂತ ಆದ್ರೆ ಇಷ್ಟು ಮಾಡಲಿದ್ರೆ ಏನು ಪ್ರಯೋಜನ ಇಲ್ಲ. ಬಂದದ್ದಕ್ಕೆ ಇಷ್ಟು ಮಾಡಿದ್ದಲ್ಲ. ನನ್ನನ್ನು ತಿದ್ಲಿಕ್ಕೆ ಅವರು ಬೇಡ. ಇದು ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದಾರೆ ಎಲ್ಲರಿಗೂ ಕೂಡ ತೀರ್ಥ ಬದುಕಿದವರಿಗೆ. ನನ್ನ ಶಿಷ್ಯರಲ್ಲಿದ್ದಾನೆ. ಏನು ಗುರುಗಳೇ? ಇನ್ನಾದ್ರೂ ಒಳ್ಳೆಯದಾದೇನು ಸ್ವಲ್ಪ ತಕ್ಕ. ಇದು ಗುರುಗಳು ದೇವರು, ಗುರುಗಳು ತಂದ ತೀರ್ಥ ಅಲ್ವಾ? ಬೇರೆ ಬೇರೆ ಊರಿಂದ ಸಂಗ್ರಹಿಸಿ ಸಂಗ್ರಹ ಬಹಳ ಜೋರದ್ದು ತೀರ್ಥ ಅಣ್ಣಯ್ಯ ಇದನ್ನು ತಗೊಂಡ್ರೆ ಕೆಡುಕಿಲ್ಲಲ್ಲ. ಕೆಟ್ಟದನ್ನು ಭಾವಿಸಿದ್ರೆ ಕಡೆ ಅಲ್ಲ, ಗುರುಗಳಲ್ವಾ? ಕೆಡಕಲಿಕ್ಕೆ ಬರಬೇಡ. ರೇವತಿಯೊಂದಿಗೆ ಕಾಯ್ತಾಳೆ. ನಾನು ಕಾಯುತ್ತೇನೆ. ರೇವತಿಯಲ್ಲಿದ್ದಾಳೆ ಅಂತ ಊರಿಗೆ ಹೋಗಿ ಆಗಿತ್ತು. ನಾನು ಒಂದು ನಿಧಾನದಲ್ಲಿ ಬರ್ತೇನೆ. ನಿಧಾನದಲ್ಲಿ ಬೇಗ ಬನ್ನಿ. ಆಯ್ತಪ್ಪ. ಮಾಡಿದವ ನೀನು ಕೃಷ್ಣ. ಭೀಷ್ಮ ಪರ್ವದಲ್ಲಿ, ದ್ರೋಣ ಪರ್ವದಲ್ಲಿ, ಕರ್ಣ ಪರ್ವದಲ್ಲಿ, ಶಲ್ಯ ಪರ್ವದಲ್ಲಿ ನೀನೇನು ಮಾಡಿದ ಎಂಬುದು ಲೋಕಕ್ಕೆ ವಿದಿತವಾಗಿಲ್ಲ. ಭೀಷ್ಮರಲ್ಲಿಗೆ ಪಾಂಡವರನ್ನು ಕರೆದುಕೊಂಡು ಹೋದೆ, ಶಿಖಂಡಿ ನಿಲ್ಲುವಂತೆ ಮಾಡಿದೆ. ಹೌದು. ದ್ರೋಣರು ಪರಲೋಕ ಯಾತ್ರೆಯನ್ನು ಕೈಗೊಂಡಾಗ ಅವರ ದೇಹ ಛಿದ್ರವಾಗುವಂತೆ ದೃಷ್ಟದ್ಯುಮ್ನನಿಂದ ಮಾಡಿದೆ. ಕರ್ಣ ಸಮಯ ಯಾಚನೆಯನ್ನು ಮಾಡಿದರೆ ಅರ್ಜುನನನ್ನು ಪ್ರಚೋದಿಸಿ ಅವನ ಮರಣಕ್ಕೆ ಕಾರಣರಾದೆ. ಬಿಳಿಯಾಲಿಯನ್ನೇರಿ ಯಮಜ ಯುದ್ಧಕ್ಕೆ ಇದಿರಾಗುವಂತೆ ಶಲ್ಯನ ಇದಿರು ಬರುವಂತೆ ಪ್ರೇರೇಪಿಸಿದೆ. ಕೃಷ್ಣ, ನವಕೋಟಿ ದೈತ್ಯರೊಂದಿಗೆ ಕರಂಡಕಾಸುರ ಬಂದರೆ ಹನುಮಂತನಿಂದ ಕೊಲ್ಲಿಸಿದೆ. ಯುದ್ಧದಲ್ಲಿ ಗೆಲುವಾದರೆ ರಾಜ್ಯ ನನಗೆ ಅಥವಾ ಪಾಂಡವರಿಗೆ. ಇದನ್ನು ಮರೆತು ನಿನ್ನ ಶ್ರೇಷ್ಠತೆಯನ್ನು ಬೀರಿದ ನೀನು ಶ್ರೇಷ್ಠನು. ನಾವು ಹೇಳಿ ಮುಗಿಸಿದ್ದ. ಅದಕ್ಕೆ ನಾನು ಉತ್ತರಿಸುವುದಿಲ್ಲ, ಲೋಕ ಉತ್ತರಿಸ್ತದೆ. ಅವನು ಪಶ್ಚಿಮಾಂಬುದಿಯನ್ನು ಇಳಿಯುವುದಕ್ಕೆ ತೊಡಗಿದ ಹಾಗೆ ಸೂರ್ಯನು ಪಶ್ಚಿಮಾಂಬುದಿಯನ್ನು ಇಳಿಯುವುದಕ್ಕೆ ತೊಡಗಿದ. ನಾವಿಲ್ಲಿ ಇರಬೇಕಾದ್ದಲ್ಲ, ಒಮ್ಮೆ ಓಘವದ್ದೀತಿರ
ಎಂತಹ ಸ್ಥಿತಿಯನ್ನು ನೋಡುವ ದೌರ್ಭಾಗ್ಯ ನನ್ನ ಪಾಲಿಗೆ ಬಂದೊದಗಿತು. ನಾಳೆ ಒಂದು ದಿವಸ ಕಳೆದರೆ ಏನನ್ನಾದ್ರೂ ಸಾಧಿಸ್ತೇನೆ ಎನ್ನುವ ಹಾಗೆ ಹೇಳಿದಂತಹ ನೀನು ಈ ಸರೋವರದ ಬಳಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಬಿದ್ದಿದೆಯಲ್ಲ, ಇದು ಕೊನೆಯ ಕಾಲಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಡು. ನಿನ್ನ ಆಶೆ ಏನಿದೆಯೋ ಅದನ್ನು ಪೂರೈಸ್ತೇನೆ ನಾನು. ಯಾವುದನ್ನು ನೀನು ಬಯಸಿದ್ದೀಯೋ ಇದು ಪಾಂಡವರ ಶಿರಗಳನ್ನು ಕತ್ತರಿಸಿ ಮತದಾನದಲ್ಲಿ ಅರ್ಪಿಸಿದ್ದೇನೆ ನೋಡು. ಆಚಾರ್ಯ ಸುಯೋಧನ ಅದ್ಭುತ ಕರ್ಮವನ್ನೇ ಮಾಡಿ ನನ್ನ ಆಶೆಯನ್ನು ಪೂರೈಸುವೆನೆಂದು ಪಾಂಡವರ ತಲೆ ಕಡಿದು ಬರಬೇಕೆಂದು ಹೇಳಿದರು ಸ್ವಾಮಿ. ಆದರೆ ಕ್ರೋಧ ಪರದಲ್ಲಿ ನೀನು ನಡೆಸಿದಂತಹ ಅಕೃತ್ಯ ಏನಾಯ್ತು? ಚಂದ್ರವಂಶವೇ ಕೊನೆಯಾಗುವಂತೆ ಮಾಡಿದೆ. ಅಂದ್ರೆ ಇದು ಪಾಂಡವರ ತಲೆಗಳಲ್ಲ, ಮತ್ತೆ ಉಪಪಾಂಡವರ ಶಿರಸ್ಸುಗಳು. ಸ್ವಾಮಿ, ಅಂತ್ಯಕಾಲಕ್ಕೆ ಶಿಶು ಹತ್ಯಾ ದೋಷ ನನಗೆ ಬರುವಂತೆ ಮಾಡಿದೆಯಾ ಸ್ವಾಮಿ? ಇದು ಕೌರವ ಅಂತ್ಯದೊಂದಿಗೆ ಕುರುಕ್ಷೇತ್ರದ ಮಹಾಭಾರತ ಯುದ್ಧ ಸಮಾಪ್ತಿಯಾಯಿತು ಸ್ವಾಮಿ. ಇನ್ನು ನೀನು ಕೌರವನ ಕಡೆಯವನಾಗಿರಬೇಕಾಗಿದೆ. ಇಲ್ಲಿಗೆ ಯುದ್ಧ ಕೊನೆಗೊಂಡಿತು. ಸಾಧ್ಯ ಆಗಲಿಲ್ಲ, ಹಾಗಂತ ಇಷ್ಟಕ್ಕೆ ಬಿಡುವುದಿಲ್ಲ. ಗೌರವನಿಗೆ ಬೇಕಾಗಿ ಏನನ್ನಾದ್ರೂ ಮಾಡಿ ತೀರಿಸ್ತೇನೆ ಎನ್ನುವಂತೆ ಬಳಕೊಟ್ಟವ ನಾನು. ಅದಕ್ಕೆ ಬೇಕಾಗಿ ಪಾಂಡವರ ವಂಶಾಧಾರಕ ಬೆಳೀತಾ ಇದ್ದಾನೆ ಉತ್ತರೆಯ ಗರ್ಭದಲ್ಲಿ. ದರ್ಭ ಎಂಬನ್ನು ಮಂತ್ರಿಸಿ ಉತ್ತರೆಯ ಗರ್ಭಕ್ಕೆ ಸಹದೇವಾದಿಗಳೇ, ಮಹಾಸಂಗ್ರಾಮವು ಕೊನೆಗೊಳ್ಳುವಂತಹ ಸಮಯ. ನಿಂದಿಸಿದಂತಹ ಕೌರವ ಉಳಿದಂತಹ ನಾವುಗಳು ನೇರವಾಗಿ ಬೆಡದೆತ್ತ ಹೋಗುವುದನ್ನು ಉಳಿದು ಸ್ವಲ್ಪ ನಿಧಾನವಾಗಿ ಹೋಗೋಣ ಎನ್ನುವಂತಹ ಉದ್ದೇಶವನ್ನು ಹೊಂದಿದವನು ನಾನು. ಅದಕ್ಕಾಗಿ ನಿಮ್ಮನ್ನು ಹಾಗೆ ಕೂಡಿಕೊಂಡು ಬಂದದು ನಾನು ಓಘವತಿ ತೀರದತ್ತ. ಮಹಾಸೈನ್ಯ ನಷ್ಟವಾದರೂ ಕೂಡ ಮುಂದೇನು ಎನ್ನುವುದನ್ನು
ಎಂಬುದನ್ನು ನಾವು ಯೋಚಿಸಿ ಹೊರಟ್ರೆ ಕಳೆದುಕೊಳ್ಳಬೇಕಾದ್ದು ಬಹಳಷ್ಟು ಉಂಟು, ಉಳಿಸಿಕೊಳ್ಳಬೇಕಾದ್ದು ಕೆಲವೊಂದುಂಟು. ಆದ್ರಿಂದಲೇ ಹೇಳಿದ್ದು ಅರ್ಜುನ, ರಥವನ್ನು ಏರಿ ನಿಂತಿರುವಂತಹ ನೀನು ಒಮ್ಮೆ ಆ ರಥದಿಂದ ಬೇಗ ಕೆಳಗಿಳಿ. ನನ್ನಿಂದ ಆಗುದಿಲ್ಲ. ಒಳ್ಳೆ ಕಥೆಯುವ ಇಳಿ ಅಂದ್ರೆ ರಥದಿಂದ ಕೆಳಗಿಳಿಯೋ? ಈಗ ಗೊತ್ತಾಯ್ತು ನಿನಗೆ? ಎಲ್ಲ ಒಯ್ಯುತ್ತುಂಟು. ಹಾಕೋ. ಯಾಕೆ ಗೊತ್ತಾ? ಯಾಕೆ? ರಥದಿಂದ ಇಳಿ ಅಂತ ಹೇಳಿದ್ರೆ ಇಳಿಯುವುದಕ್ಕಾಗುವುದಿಲ್ಲ ಅಂತ ಹಠ ಮಾಡ್ತೀನಿ ನನಗೆ. ನಾನು ಇಳಿದ್ರೆ ಮತ್ತೆ ರಥ ಉಳಿಯುವುದಿಲ್ಲ. ಯಾಕೆ ಗೊತ್ತಾ? ಭೀಷ್ಮ ದ್ರೋಣಾದಿಗಳು ಎಸೆಂತ ಅನೇಕ ಅಸ್ತ್ರಗಳಲ್ಲಿ ಸೇರಿಕೊಂಡಿವೆ. ಅದರಲ್ಲಿ ನಾನು ಉಳಿದ ಕಾರಣವಾಗಿ ರಥಕ್ಕೆ ಏನೂ ಅಪಾಯ ಒದಗಲಿಲ್ಲ. ನಾನು ಇಳಿದ್ರೆ ಅದು ಹೊತ್ತೆ ಉರಿಯುತ್ತದೆ ಎಂಬ ಸತ್ಯ ನಿನಗೆ ಗೊತ್ತಿಲ್ಲ ಇದನ್ನಂತ ಮಾತನಾಡಿದೆ. ಎಲ್ಲವೂ ಅಗ್ನಿದೇವನಿಗೆ ಆಹುತಿಯಾಗಿ ಹೋಯಿತು. ಯಾವನು ಕೊಟ್ಟನೋ ಅವನನ್ನದು ಸೇರಿಕೊಂಡಿತು ಎಂಬ ಸತ್ಯವು ಇಲ್ಲಿಗೆ ಮುಗಿಯಿತಲ್ಲ. ಇನ್ನು ಸ್ವಲ್ಪ ಹೊತ್ತು ನದಿ ತೀರದಲ್ಲೇ ತೀರದಲ್ಲಿದ್ದು ಸಂಚರಿಸ ನೇರವಾಗಿ ಈ ರಾತ್ರಿ ಕಾಲದಲ್ಲಿ ದುಃಖವನ್ನು ಪ್ರಕಟಿಸ್ತಾ ಇದ್ದಿ, ಏನು ಕಾರಣ? ಏನಾಯ್ತು? ನಮ್ಮ ಜೀವನದಲ್ಲಿ ನಡೆದಂತಹ ದುರ್ಸ್ಥಿರ ಪ್ರಸಂಗವನ್ನು ಯಾವ ನಾಲಿಗೆಯಿಂದ ಆಡಬೇಕು ಹೇಳಿ? ಏನಾಗಿದೆ ಹೇಳು? ನಮ್ಮ 5 ಮಕ್ಕಳನ್ನು ಆ ಅಶ್ವತ್ಥಾಮ ನಮ್ಮ ಮಕ್ಕಳ ತಲೆಯನ್ನು ಕಡಿದಿದ್ದಾನಂತಾದ್ರೆ ಅವರ ತಲೆಯನ್ನು ಕಡಿಯಬೇಕಾಗಿದೆ. ಯೋಚನೆ ಮಾಡಬೇಡ. ಸ್ಥಿತಿ ನನ್ನದಾಗಿ ಹೋಯಿತು. ಭಾರತ ರತ್ನ ನಗಲ್ತಿಗೆ ಪಾತ್ರನಂತಹ ಅಭಿಮನ್ಯುಗಳ ಪತ್ನಿ ನಾನು. ಆದ್ರೆ ಅವರನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನನ್ನ ಬಾಯಿಗೆ ಒದಗಿ ಬರಲಿಲ್ಲ. ಆದ್ರೆ ಅವರು ಹೋಗುವ ಕಾಲಕ್ಕೆ ಉತ್ತಮವಾದ ಉಡುಗೊರೆಯನ್ನು ಕೊಟ್ಟು ಕಳುಹಿಸಿದ್ದಾರೆ. ಅದನ್ನು ಕೂಡ ಉಳಿಸುವಂತ ಭಾಗ್ಯ ಆಗ್ತಾ ಇಲ್ಲ. ಹುಟ್ಟು ನೋವನ್ನು ಸಹಿಸುವುದಕ್ಕಾಗ್ತಾ ಇಲ್ಲ. ಅಮ್ಮ ಈ ಸಂದರ್ಭದಲ್ಲಿ ಕಾಪಾಡೋರು ಯಾರಿದ್ದಾರೆ? ಒಬ್ಬನೇ ಕೃಷ್ಣ ಪರಮಾತ್ಮ. ಉತ್ತರೆಯಲ್ಲಿ ಆಗುತ್ತಿರುವಂತಹ ನೋವನ್ನು ಆಂದೋಲನವನ್ನು ಅರ್ಥ ಮಾಡಿಕೊಂಡವನು ನಾನು. ಈ ಬ್ರಾಹ್ಮಣ ಏನು ನೋಡಿ ಅನಪ್ಪ ಪಾಂಡವ ಪೃಥ್ವಿಯಾಗಲಿ ಎನ್ನುವ ಹಾಗೆ ಹುಲ್ಲನ್ನೇ ಮಂತ್ರಿಸಿ ಒಳ ಗರ್ಭಕ್ಕೆಸೆದನಲ್ಲ. ರಕ್ಷಣೆಯ ಒಳ ಹೊತ್ತ ಪಾಂಡವರ ಪ್ರತಿಷ್ಠಾಪನಾಚಾರ್ಯ ಎಸೆದಂತ ಐಶೀಕಾಸ್ತ್ರದಿಂದ ಏನೂ ಆಗದ ಹಾಗೆ ಸುದರ್ಶನಧಾರಿಯಾಗಿ ಗರ್ಭಕ್ಕೆ ರಕ್ಷಣೆ
ಈಗ ಮಾಡುವ ಸಿಟ್ಟು ಮತ್ತೆ ಯಾವಾಗ ಬರಬೇಕು? ಬ್ರಾಹ್ಮಣನನ್ನು ಕೊಂದು ಬ್ರಹ್ಮಹತ್ಯಾ ದೋಷಕ್ಕೆ ಕಾರಣರಾಗ್ತೀರಾ ನೀವು? ಮಕ್ಕಳನ್ನು ಕೊಂದು ಶಿಶುವಾಗಿ ಮಾತಿಗೆ ಗುರಿಯಾಗಿದ್ದಾರಿವ? ಪುತ್ರ ಶೋಕ ಏನು ಅನ್ನುವುದನ್ನು ನಾನು ಚೆನ್ನಾಗಿ ಅನುಭವಿಸಿದವಳು. ಆಕೆಯ ತಾಯಿಯು ಕೃಪೆ, ಆಕೆ ಒಂದು ಹೆಣ್ಣಲ್ವೇ? ಆ ವೇದನೆಯನ್ನು ಹೇಗೆ ಅನುಭವಿಸ್ತಾಳೆ? ಭೀಮಸೇನ ಏನು ಸ್ವಾಮಿ? ಮಾತೃತ್ವದ ಸೆಲೆಯಲ್ಲಿ ಹರಿಯಗೊಟ್ಟು ಆಡ್ತಾಳೆ. ಅವಳು ಹೇಳ್ತಾಳಂತ ನನ್ನ ಮನಸ್ಸು ತಡಿಬೇಕಲ್ಲ? ನಮ್ಮ ಮಕ್ಕಳಲ್ವ ಸತ್ತ? ಇಲ್ಲಿ ಕೇಳು, ಅವನು ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳದೇ ಇದ್ದರೂ ಕೂಡ ಬ್ರಾಹ್ಮಣನಂತೆ ಗೌರವಿಸುವ ಹೊಣೆ ನಿಮಗೆ ಖಂಡಿತವಾಗಿ ಉಂಟು. ಆದರೆ ಖಂಡಿತವಾಗಿ ಕತ್ತರಿಸಕೂಡದು. ಹಾಗೆಂದ್ರೆ ಕತ್ತರಿಸ್ತೇನೆ ಎನ್ನುವಂತೆ ಸಂಕಲ್ಪಿಸಿ ಅಂತ ಸಂಕಲ್ಪ ಸುಳ್ಳಾಗಕೂಡದು. ಅದಕ್ಕಾಗಿ ನಿನ್ನ ಕರವಾಳದಿಂದ ಅವನಂದೆ ಆ ಶಿಖೆ ಇದೆ ಅಲ್ಲ, ಶಿಖಾಮಣಿ, ಅದನ್ನು ಕತ್ತರಿಸಿಬಿಡು. ಅವ ಕೈ ಹಿಡ್ಕೊಂಡು ನೋಡಿ ಅನ್ಯಾಯವನ್ನು ಮಾಡಿಬಿಟ್ಟೆ ನಾನು. ಗುರಿ ಸಹಿಸುವುದಕ್ಕಾಗುವುದಿಲ್ಲ. ಪರಿಹರಿಸು ಸ್ವಾಮಿ, ಪರಿಹರಿಸು. ಯಾರ್ಯಾರ ಬದುಕಿನಿಗೆ ಉರಿ ಹಚ್ಚಿದ್ರೆ ಸ್ವಂತ ಉರಿಯನ್ನು ತಾವು ಅನುಭವಿಸಲೇಬೇಕಾಗುವುದಿಲ್ಲ ಕೃಷ್ಣ. ಬ್ರಾಹ್ಮಣನಿಗೆ ಮಗನಾಗಿ ಬ್ರಾಹ್ಮಣ್ಯವನ್ನು ಉಳಿಸುವುದನ್ನು ಬಿಟ್ಟು ಕ್ಷಾತ್ರ ವೃತ್ತಿಯನ್ನು ಅವಲಂಬಿಸುತ್ತಾ ಮುನ್ನಡೆದವ ನೀನು. ಬದುಕಿನಲ್ಲಿ ಅತೃಪ್ತಿಯನ್ನೇ ಕಾಣಿಸಿಕೊಳ್ಳುತ್ತಾ ಎಲ್ಲರನ್ನು ನಷ್ಟಗೊಳಿಸುವುದಕ್ಕೆ ಹೊರಟೆಯಲ್ಲ ಬ್ರಾಹ್ಮಣ. ಆದ್ದರಿಂದ ನಿನಗೆ ಎಲ್ಲಿಯೂ ಪೂಜ್ಯತೆಯು ಒದಗದಿರಲಿ ಅಂತ ನಾನು ಶಾಪ ಕೊಡ್ತೇನೆ ನಿನಗೆ. ಅದರ ಜೊತೆಗೆ ನೀನು ಕಳೆದುಕೊಂಡ ಉರಿಯನ್ನು, ಶಿಕೆಯಲ್ಲಿ ಆಗುತ್ತಿರುವಂತಹ ಉರಿಯನ್ನು ಪರಿಹರಿಸುವುದಕ್ಕೆ ದಾರಿ ಒಂದು ಉಂಟು. ಬದರಿಕಾಶ್ರಮದಲ್ಲಿ ಹೋಗಿ ತಪಸ್ಸು ಮಾಡುತ್ತಾ ಇರು. ಇನ್ನು ಬ್ರಾಹ್ಮಣ ವರ್ಗದ ಮಧ್ಯೆಯಲ್ಲಿ ನಿನಗೆ ಅವಕಾಶ ಇಲ್ಲ. ಆದ್ರೆ ಇಲ್ಲ ಅಂತಲ್ಲ, 1000 ಮಂದಿಗಳಿಗೆ ಭೋಜನ ವೇಳೆಯಲ್ಲಿ ಮಾತ್ರ ಬಂದು ಅದನ್ನು ಕಂಡು ಪುಣ್ಯವನ್ನು ಕಟ್ಟಿಕೊ. ಮತ್ತೆ ನಿನ್ನ ಉರಿತ ನೀಲಿಕೆ ಗಂಧವನ್ನು ತೇದು ಅದರ ಜಲವನ್ನು ಆ ಶಿಖೆಯಲ್ಲಿ ಹೋದಂತಹ ಸ್ಥಾನಕ್ಕಿಡು. ಮಾತ್ರವಲ್ಲ, ಇನ್ನು ಮನೆಗಳಲ್ಲಿ ಯಾರು ಗಂಧ ತೇದು ಭಗವತ್ ಪೂಜೆಗಾಗಿ ಉಪಯೋಗಿಸ್ತಾರೋ ಅವರೆಲ್ಲರೂ ನೀನಿರುವ ದಿಕ್ಕಿನತ್ತ ಆ ಗಂಧದ ಕಲ್ಲನ್ನು ತೊಳೆದು ಜಲವನ್ನು ಬಿಟ್ರೆ ಅದು ನಿನಗೆ ತಂಪಾಗಿ ಒದಗುತ್ತದೆ ಅಂತ ನಾನು ಒಂದು ಅನುಗ್ರಹವನ್ನು ಮಾಡ್ತೇನೆ. ಹೋಗಿ ಇನ್ನಾದ್ರೂ ಒಳ್ಳೆಯ ಬ್ರಾಹ್ಮಣನಿಗೆ ಪೂರಿ ಭೋಜನ ಮಾಡುವಾಗ ಈ ಅಶ್ವತ್ಥಾಮರು ಬಂದ್ರಂತ ಗೊತ್ತಾಗುದು ತಲೆಯಲ್ಲಿ ಒಂದಿಷ್ಟು ದೊಡ್ಡ ಗುಳ್ಳ ಇದ್ದಾರೆ ಮಾತ್ರ ನೋಡು. ಧರ್ಮಜಾದಿಗಳು ಭೀಮಸೇನ, ನಿನಗೆ ನಗು ಬಂದಿತ್ತು. ಬಂದದ್ದು ಗೊತ್ತಾಗಬೇಕಲ್ಲ. ನಿನ್ನ ಸಂಕಲ್ಪ ಅಂತೆ ಕೌರವರ ನಾಶವನ್ನು ಮಾಡಿದಂತ ಉತ್ಸಾಹ ನಿನಗುಂಟು. ಆದ್ರೆ ಒಂದು, ಹಸ್ತಿನಾವತಿಯ ಹಿರಿಜೀವವನ್ನೊಮ್ಮೆ ನಾವು ಕಾಣಬೇಕು. ಆದರೆ ದೊಡ್ಡಪ್ಪನ ಭೇಟಿಯಾಗಿ ರಣಕಣದ ವರ್ತಮಾನ ನಿನ್ನ ದೊಡ್ಡಯ್ಯನಿಗೆ ಗೊತ್ತಿದೆ. ಆದರೂ ನೀನು ವಿನಯವಂತ, ಧರ್ಮವಂತ, ಸತ್ಯವಂತನಿದ್ದಿ. ಹೋಗಿ ನೀನು ದೊಡ್ಡಪ್ಪನಿಗೆ ಪೊಡಮಟ್ಟು ಒಮ್ಮೆ ವಿನಯದಿಂದ ಎಲ್ಲವನ್ನು ಹೇಳಿ ಅವನ ಮನಸ್ಸಮಾಧಾನ ಮಾಡಿ. ದೊಡ್ಡಪ್ಪ ಇದು ಯಾರ ಮಗ? ನಾನು ಧರ್ಮರಾಯ. ಮೊದಲಾಗಿ ನಿಮ್ಮ ಚರಣಕ್ಕೆ ವಂದಿಸಿದವನಿದ್ದೇನೆ. ಇವು ನನ್ನ ಸಮಸ್ತ ವಿಚಾರವು ನಿಮ್ಮ ಚಿತ್ತಕ್ಕೆ ವೇದ್ಯವಾಗಿರ್ಬೋದು. ನಮ್ಮಲ್ಲಿ ತಪ್ಪಿದ್ರೆ ಅದನ್ನು ಕ್ಷಮಿಸಿ ನಮ್ಮನ್ನು ಒಂದು ಆಶೀರ್ವಾದ ಮಾಡಬೇಕು. ಮಗನೇ, ಈ ವೇಳೆಯಲ್ಲಿ ಬಂದು ನನ್ನ ಕಾಲಿಗೆ ಎಳೆದಿದ್ದವರು ನೀವಿದ್ದೀರಿ. ಆದರೆ ಮಗನೇ, ಈ ವೇಳೆಯಲ್ಲಿ ಯುದ್ಧದಲ್ಲಿ ಜಯವನ್ನು ಪಡೆದವ ಆ ಭೀಮಸೇನ ಅವನನ್ನೊಮ್ಮೆ ಅಪ್ಪಿ ಹಿಡಿಬೇಕು, ಆಲಿಂಗಿಸಿಕೊಳ್ಬೇಕೆನ್ನೋ ಆಶೆ ಮಗನೇ. ಒಮ್ಮೆ ಬಾ ಮಗ. ಬಂದ ದೊಡ್ಡಪ್ಪ ಬಂದ. ಭೀಮ ಬಂದ, ಭೀಮ ಬಂದ, ಭೀಮ ಹತ್ರ ಬಂದ, ಭೀಮ ಬಂದ, ಭೀಮ ಏನಾಯ್ತು ಮಗ? ಏನು ಆಗ್ಲಿಲ್ಲ ಮಾವ. ಭೀಮಸೇನ ಇಲ್ಲೇ. ಭೀಮ ಭೀಮ ನೀನೀಗ ಬಾ, ಈಗ ಬಾ, ಈಗ. ಯಾರದು? ದೊಡ್ಡಪ್ಪ
ಹೌದಾ ಮಗ? ಇಷ್ಟಾದ್ರೂ ನೀವು ಧರ್ಮದ ಜಯವನ್ನು ಪಡೆದವರು ಮಗ. ಅಲ್ಲ, ಇವರು ಅರ್ಜುನ ನಕುಲ ಸಹದೇವ ಎಲ್ಲ ನೀವು ಆಶೀರ್ವಾದ ಮಾಡಬೇಕು. ಒಳ್ಳೇದಾಗಲಿ ಮಕ್ಕಳೇ. ಧರ್ಮದ ಜಯವನ್ನು ಪಡೆದವರು ನೀವು. ಧರ್ಮರಾಯ, ಧರ್ಮದ ದಾರಿಯಲ್ಲಿ ನಡೆದವ ನೀನು. ನಿನ್ನ ಪಾಲಿಗೆ ಸದಾ ಧರ್ಮ ಸಿಗಲಿ ಮಗನೇ. ಅಷ್ಟೇ ನನ್ನ ಆಶೀರ್ವಾದ. ನೀವೆಲ್ಲರಿಗೂ ಒಳ್ಳೇದಾಗಲಿ. ಸರಿಯಾದಂತಹ ಒಬ್ಬ ಅಧಿಕಾರಿ ಇಲ್ಲಿಗೆ ಆಗಲೇಬೇಕಾಗ್ತದೆ ಅನ್ನುವುದಕ್ಕಾಗಿ ನಿರ್ಧಾರಗೊಂಡಂತ ಯುದ್ಧ. ಯುದ್ಧ ಮಗನಾದರೂ ಯುದ್ಧಕ್ಕೆ ಈ ರೀತಿಯಾಗಿ ಹೊಮ್ಮಿದ್ದದಕ್ಕೆ ಅಲ್ವೋ? ರಣವೀರನಲ್ಲಿ ಕೊಟ್ಟದ್ದು ಯಾಕೆ? ಸ್ಥಿರರಾಗಿ ಯಾವನಾದರೂ ಒಬ್ಬ ಅಧಿಕಾರಿ ಗೆದ್ದವನಿಗೆ ದರೆ ಅಂತ. ಯುಧಿಷ್ಠಿರ ಗೆದ್ದು ಹೊಂದಿದ್ದಾನೆ, ಸಂಬಂಧಿರು ಸಹಕರಿಸಿದ್ದಾರೆ ಎನ್ನುವಲ್ಲಿಗೆ ನೀವೇ ಕೊಟ್ಟಂತಹ ತೀರ್ಮಾನದಲ್ಲಿ ಯಶಸ್ಸನ್ನು ಹೊಂದಿದವ ಅನ್ನುವುದು ನಿನಗೂ ಗೊತ್ತು ತಾನೆ? ಹಾಗಾದ್ರೆ ಮುಂದೇನು ಅಂತ ಹಿರಿಯನಾದ ನೀನೇ ಹೇಳಿದೆ. ಪಟ್ಟಾಭಿಷೇಕ ಮಾಡ್ಬೇಕಲ್ಲ? ಹೌದಾ? ಹೌದು. ನಿಮ್ಮ ಸಮ್ಮುಖದಲ್ಲೇ ಪಟ್ಟಾಭಿಷೇಕ ನೋಡೋಣ. ಹಿರಿಯರಿಗೆ ಒಂದು ಬದಿಯಲ್ಲೇ ಆಸನವನ್ನು ಕಲ್ಪಿಸಿ. ಯಾರು ಇವರನ್ನು ಬಲ್ಲೆ ಧರ್ಮರಾಯ, ದೊಡ್ಡಪ್ಪ ನಿಲ್ಲಿ ಕೊಡಿ. ದೊಡ್ಡಪ್ಪ ನಿಮಗೆ ಪ್ರತಿಯೊಂದು ಆಸನ. ಅವರು ದೊಡ್ಡಪ್ಪ ಯುಧಿಷ್ಠಿರ ಭೂಪತಿ, ಧೃತರಾಷ್ಟ್ರ ಭೂಪತಿ, ಮುಂದಕ್ಕೆ ಅರಸ ಯುಧಿಷ್ಠಿರ ಎನ್ನುವುದು ನಿನ್ನ ಉಮ್ಮತದ ನಿರ್ಧಾರ. ಅದಕ್ಕಾಗಿ ಮುನಿಮನೀಷಿಗಳೆಲ್ಲ ಈ ಶುಭ ಸಮಯಕ್ಕಾಗಿ ಕಾತರಿಸುವರು. ಅನೇಕ ನದಿಗಳ ಶುಭ ಜಲವನ್ನು ತಾವು ಒದಗಿಸಿದ್ದಾರೆ. ಆದ್ದರಿಂದಲೇ ಶುಭ ಮುಹೂರ್ತದಲ್ಲಿ ಧರ್ಮರಾಯನನ್ನು ಪೀಠಕ್ಕೆ ಏರಿಸಬೇಕಲ್ಲ. ಪೀಠಕ್ಕೆ ಏರಿಸಿ ಅಭಿಷೇಚನ ಮಾಡುವಾಗಲೇ ಮತ್ತೆ ಸಮಸ್ಯೆ ಬರಕೂಡದು ಎನ್ನುವುದಕ್ಕಾಗಿ ಎಲ್ಲರಿಗೆ ಏನೇನು ಅಧಿಕಾರವನ್ನು ಅಲ್ವಾ? ಆದ್ದರಿಂದಲೇ ಭೀಮಾರ್ಜುನ ಇಬ್ಬರು ಕೂಡ ಯುವರಾಜರಾಗಿ ಸಮಸ್ತ ಚಂದ್ರಾಂಶದ ಆಳ್ವಿಕೆ ಒಳಪಟ್ಟ ಭೂಮಿಯನ್ನು ನೋಡಿಕೊಂಡು ಬರಲಿ. ನಕುಲ ಸಹದೇವರು ಸೇನಾಧಿಪತಿಗಳ ಕಾರ್ಯವನ್ನು ನಿರ್ವಹಿಸಲಿ. ಆಮೇಲೆ ಮಂತ್ರಿಯ ಸ್ಥಾನಕ್ಕೆ ಬಹುಮುಖ್ಯರಾದಂತ ಅನೇಕರಿದ್ದಾರೆ. ಮತ್ತೆ ಯುದ್ಧಾರಂಭದಲ್ಲಿ ನಮ್ಮನ್ನು ಸೇರಿಕೊಂಡವ ನಿನ್ನ ಮಗನಾದಂತಹ ಯುಯುತ್ಸು ಇದ್ದಾನೆ. ಅವನಿಗೆ ಎಲ್ಲರನ್ನೂ ನೋಡಿಕೊಳ್ಳಬಹುದಾದಂತಹ ಒಂದು ಸ್ಥಾನವನ್ನು ಕಲ್ಪಿಸಿಕೊಡಲಾಗ್ತದೆ. ಹೇಗೆ ಈಗ ಸಮಾಧಾನ ಆಯಿತು? ಎಲ್ಲ ಸಮಾಧಾನವಾಯಿತು. ಸಂತೋಷ. ಧರ್ಮರಾಯ, ಇದೇ ಶುಭ ಮುಹೂರ್ತ. ಪಾಂಡವರನ್ನು ಹಸ್ತಿನೆಯಲ್ಲಿ ನಾನು ಪ್ರತಿಷ್ಠಾಪಿಸುವುದಕ್ಕೆ ಸಿದ್ಧನಾದ ದೊಡ್ಡೆಯೇ ಒಪ್ಪಿತು. ಕುಂಭಪೀಠವನ್ನೇ ದೊಡ್ಡೆಯೊಂದಿಗೆ ವಂದಿಸಿ ಮತ್ತೆ ಪೀಠವರಿಗಿಲ್ಲ ಎಲ್ಲ ಸಂತೋಷ. ಶೋಭಾನ ಹೇಳುವುದಾರು ನೀನೇ ಮಂಗಳಾಂಗಿ. ಒಂದು ಆರತಿ ಅರ್ಜುನಾದಿಗಳೇ, ಸಭೆಯಲ್ಲಿ ತುಂಬಿರುವಂತಹ ವಿದ್ವನ್ಮಣಿಗಳೆಲ್ಲ ಆಡುತ್ತಿರುವಂತಹ ಮಾತುಗಳನ್ನು ಕೇಳಿದಿರಲ್ಲ. ಯುಧಿಷ್ಠಿರನು ಈ ಕಾಲಕ್ಕೆ ಸಿಂಹಾಸನಾರೋಹಣವನ್ನು ಮಾಡಿದಾಗ ಆ ಪೀಠಕ್ಕೊಂದು ತೇಜೋ ಬಂತು, ಅದಕ್ಕೆ ಸಾರ್ಥಕ್ಯವೂ ತಾನು ಒದಗಿ ಬಂತು. ಆಗಿ ಹೋದಂತಹ ನೃಪತಿಗಳ ಹೆಸರನ್ನು ಉದ್ಘೋಷಿಸುತ್ತಾರೆ. ಹಿಂದೆ ನಳನಹುಷಾದನು ಬರೆಯಷ್ಟು ಎತ್ತರವನ್ನೇರಿ ಇಲ್ಲಿ ವಿರಾಜಮಾನರಾದರು. ಆ ಸ್ಥಾನಕ್ಕೆ ಪೂರ್ವತೆ ಯುಧಿಷ್ಠಿರನಾಗಿ ಖಂಡಿತವಾಗಿ ಬರುವುದಕ್ಕಿದೆ. ಅದಕ್ಕೆ ಸರಿ ಮಿಗಿಲಿನ ರೀತಿಯಿಂದ ಆಳ್ವಿಕೆಯನ್ನು ಮಾಡ್ತಾನೆ ಎನ್ನುವಂತಹ ಉದ್ಘೋಷವೇ ಇಲ್ಲಿ ಹಸ್ತಿನಾವತಿಯನ್ನು ಸಮರ್ಥನಿದ್ದಾನೆ ಎನ್ನುವುದನ್ನು ಕಾಣಿಸಿಕೊಟ್ಟದು. ಶುಭ ಮುಹೂರ್ತದಲ್ಲಿ ಅದು ವ್ಯಾಸರೇ ಮೊದಲಾದವರು ಆಗಮಿಸಿ ಅಭಿಷೇಚನವನ್ನು ಗೈದದ್ದಾಗಿದೆ. ಮಂಗಳಾಂಗಿಯರೆಲ್ಲ ಬಂದು ಮಂಗಳಾರತಿಯನ್ನು ಬೆಳಗುವ ಮೂಲಕವಾಗಿ ಧರ್ಮಮೂರ್ತಿಯಿಂದಲಾಗಿ ಧರಿತ್ರಿಯಲ್ಲಿ ಧರ್ಮವು ಸ್ಥಿರವಾಗಿ ಸ್ಥಾಪನೆಯಾಗಲಿ ಎಂಬ ಮಾತನ್ನಾಡಿದ್ದಾರೆ. ಈ ಸಂದರ್ಭಕ್ಕೆ ನಾವೊಂದು ಮಂಗಳ ವಾಚನ ಹೇಳಬೇಕು. ಲೋಕದೆಲ್ಲರೂ ಧರ್ಮವನ್ನು ಆಧರಿಸಿಕೊಂಡು ಬರಲಿ. ಧರ್ಮೋ ರಕ್ಷತಿ ರಕ್ಷಿತ. ಯಾವನು ಧರ್ಮವನ್ನು ರಕ್ಷಿಸ್ತಾನೋ ಅವನು ಧರ್ಮ ರಕ್ಷಿಸ್ತದೆ. ಯಾವನು ಧರ್ಮವನ್ನು ನಾಶಗೊಳಿಸ್ತಾನೋ ಅವನನ್ನು ಧರ್ಮವೇ ಪತನ ಮಾಡಿಬಿಡುತ್ತದೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿ. ಯಾರು ಧರ್ಮ ಮಾರ್ಗಾವಲಂಬಿಗಳಾಗಿ ವ್ಯವಹರಿಸ್ತಾರೋ ಅವರೆಲ್ಲರ ರಕ್ಷಣೆಗೆ ನಾನು ಪ್ರಯತ್ನ ಪಡುತ್ತೇನೆ. ಸ್ವಯಂ ಅವರು ಕಾಯ್ದುಕೊಂಡು ಬಂದ ಧರ್ಮ ರಕ್ಷಿಸ್ತದೆ. ಈಗ ಪಾಂಡವರ ಪೀಠಾರೋಹಣ ಆದಲ್ಲೋ ಈಗ. ಎಷ್ಟೇ ಆದ್ರೆ ಸಾಲದು.
ಸ್ವರ್ಗಕ್ಕೆ ಆರೋಹಿಸುವ ತನಕವೂ ಬೆಳೆಯಬೇಕು ಹಾಗಿದ್ರೆ ಅದು ಈಗಲಾಗುತ್ತೆ. ಎನ್ನುವಂತ ಆಶಯವನ್ನು ನಾಳಿನ ದಿನಕ್ಕಿಟ್ಟುಕೊಂಡು ನಾವು